ಇನ್ನು ಇವತ್ತು ನಾವು ನಿಮ್ಮ ಮುಂದೆ ಇಡ್ತಾ ಇರುವಂತಹ ಈ ಸಮೀಕ್ಷೆಯನ್ನ ನಡೆಸಿರುವಂತದ್ದು ಮ್ಯಾಟ್ರಿಸ್ ನ್ಯೂಸ್ ಕಮ್ಯುನಿಕೇಷನ್ ಸಂಸ್ಥೆ. ಸುಮಾರು 1 ದಶಕದ ಅನುಭವವನ್ನ ಹೊಂದಿರುವಂತಹ ಒಂದು ಸಂಸ್ಥೆ ಇದು. ಹಲವು ರಾಜ್ಯಗಳ ಚುನಾವಣಾ ಪೂರ್ವ ಮತ್ತು ಚುನಾವಣೋತ್ತರ ಸಮೀಕ್ಷೆಗಳನ್ನು ನಡೆಸಿದೆ. ಇದೀಗ 2023ರ ಕರ್ನಾಟಕ ವಿಧಾನಸಭಾ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಕೂಡ ಮ್ಯಾಟ್ರಿಸ್ ಸಂಸ್ಥೆ ನಡೆಸಿದ್ದು ಟ್ರೆಂಡಿಂಗ್ ಯಾವ ರೀತಿಯಾಗಿದೆ ಅನ್ನುವಂಥದ್ರ ಮಾಹಿತಿಯನ್ನ ಕಲೆ ಹಾಕಿದೆ. ಇನ್ನು ಮ್ಯಾಟ್ರಿಸ್ ಸಂಸ್ಥೆ ಏನಿದೆ ಅದರ ಟ್ರ್ಯಾಕ್ ರೆಕಾರ್ಡ್ನ ಬಗ್ಗೆಯೂ ಕೂಡ ಒಮ್ಮೆ ನೋಡ್ಬಿಡೋಣ. ಯಾವ ರೀತಿ ಸಮೀಕ್ಷೆಯನ್ನು ಮಾಡುತ್ತೆ ಈ ಸಂಸ್ಥೆ. ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ನಾವು ನಿಮ್ಮ ಮುಂದೆ ಇವತ್ತು ಇಡುವಂಥ ಸಮೀಕ್ಷೆ ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ಆಗಿದೆ. ಒಟ್ಟು ಸ್ಯಾಂಪಲ್ ಎಷ್ಟು ಅಂತ ಕೇಳಿದರೆ ಬರೋಬ್ಬರಿ 56,000 ಜನರ ಅಭಿಪ್ರಾಯವನ್ನು ಸಂಗ್ರಹಿಸಲಾಗಿದೆ ಅಥವಾ ಆಲಿಸಲಾಗಿದೆ. ಏನು ಮ್ಯಾಟ್ರಿಸ್ ಸಂಸ್ಥೆ ಈ ಹಿಂದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸಮೀಕ್ಷೆಗಳನ್ನು ಮಾಡಿತ್ತು ಮತ್ತು ಆ ಸಮೀಕ್ಷೆ ಸತ್ಯಕ್ಕೆ ಹತ್ತಿರವಾಗಿತ್ತು ಅಥವಾ ರಿಸಲ್ಟ್ಗೆ ಆ ನಂತರ ಹತ್ತಿರವಾಗಿತ್ತು. 2022 ಉತ್ತರ ಪ್ರದೇಶದ ಎಲೆಕ್ಷನ್ನು, ಪಕ್ಕದ ಉತ್ತರಾಖಂಡ್ನ ಎಲೆಕ್ಷನ್ನು, ಇಲ್ಲಿ ಚುನಾವಣೋತ್ತರ ಸಮೀಕ್ಷೆಯನ್ನು ಇದೇ ಮ್ಯಾಟ್ರಿಸ್ ಸಂಸ್ಥೆ ಮಾಡಿತ್ತು. ಆ ಸಂದರ್ಭದಲ್ಲಿ ಮ್ಯಾಟ್ರಿಸ್ ಸಂಸ್ಥೆ ಕೊಟ್ಟಂಥ ಸಮೀಕ್ಷಾ ವರದಿ ಪಕ್ಕಾ ಆಗಿತ್ತು. ಇನ್ನು ಕೆಲವೇ ತಿಂಗಳ ಹಿಂದೆ ನಡೆದಂಥ ಪಂಚರಾಜ್ಯಗಳ ಚುನಾವಣೆ ಅಂದರೆ ತ್ರಿಪುರಾ, ನಾಗಾಲ್ಯಾಂಡ್, ಮೇಘಾಲಯ, ಗುಜರಾತ್, ಹಿಮಾಚಲ ಪ್ರದೇಶ, ಇಲ್ಲಿನ ಸಮೀಕ್ಷೆಯನ್ನು ಕೂಡ ಮ್ಯಾಟ್ರಿಸ್ ಮಾಡಿತ್ತು. ಬಹುತೇಕ ಇದು ನಿಖರವಾಗಿತ್ತು ಅನ್ನೋದು ಆ ಸಂಸ್ಥೆಯ ಹೆಗ್ಗಳಿಕೆ. ಪಶ್ಚಿಮ ಬಂಗಾಳದ ಚುನಾವಣೆಯ ಸಮೀಕ್ಷಾ ವರದಿ ಕೂಡ ಫಲಿತಾಂಶಕ್ಕೆ ತೀರಾ ಹತ್ತಿರದಲ್ಲಿತ್ತು ಅನ್ನೋದು ಮ್ಯಾಟ್ರಿಸ್ನ ವಿಶೇಷತೆ. ಸದ್ಯ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಸಮೀಕ್ಷೆಯನ್ನು ಕೂಡ ಆ ಸಂಸ್ಥೆ ನಡೆಸಿದೆ. ಅದರ ಕಂಪ್ಲೀಟ್ ರಿಪೋರ್ಟನ್ನು ನಾವಿವತ್ತು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ಅತಿಥಿಗಳು ಕೂಡ, ತಜ್ಞ ಅತಿಥಿಗಳು ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾರೆ ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ. ಮೊದಲನೇದಾಗಿ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರು, ರಾಜಕೀಯ ವಿದ್ಯಮಾನಗಳನ್ನು ಬಹಳ ಸೊಗಸಾಗಿ ವಿಶ್ಲೇಷಣೆ ಮಾಡುವಂಥ ಅನಂತ್ ಚಿನಿವಾರ್ ಅವ್ರ ಜೊತೆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಇನ್ನು ದೇವೇಂದ್ರ ಶುಕ್ಲಾ, ಎಡಿಟರ್, ಮ್ಯಾಟ್ರಿಸ್ ನ್ಯೂಸ್ ಕಮ್ಯುನಿಕೇಷನ್, ಇವರು ಕೂಡ ನಮ್ಮ ಜೊತೆಗಿದ್ದಾರೆ. ಶುಕ್ಲಾಜಿ ನಮಸ್ಕಾರ, ಸ್ವಾಗತ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಉಳಿದ ಪಕ್ಷದ ಅತಿಥಿಗಳು ಕೂಡ ನಮ್ಮನ್ನ ಜಾಯಿನ್ ಆಗೋದಕ್ಕಿದ್ದಾರೆ. ರೈಟ್. ಈಗ ಬಹಳ ಮುಖ್ಯವಾಗಿ ಇವತ್ತಿನ ಇಡೀ ಸಮೀಕ್ಷೆಯ ಕುತೂಹಲ ಜನ ಕಾಯ್ತಾ ಇರುವಂಥದ್ದು, ಯಾವ ಪಕ್ಷಕ್ಕೆ ಎಷ್ಟು ಸೀಟ್ ಬರಬಹುದು, ಯಾವ ಪಕ್ಷ ಅಧಿಕಾರವನ್ನ ಹಿಡಿಯಬಹುದು, ಯಾರಿಗೆ ಹೆಚ್ಚು ನಂಬರ್ ಈ ಒಂದು ಸರ್ವೆನ ಲಭ್ಯ ಆಗಬಹುದು, ಎಲ್ಲರಿಗೂ ಇರುವಂತಹ ಕುತೂಹಲ ಅದು. ಜೊತೆಗೆ ವೋಟ್ ಶೇರ್ ವಿಚಾರವಾಗಿಯೂ ಕೂಡ ರಾಜ್ಯದ ಜನರಲ್ಲಿ ಕುತೂಹಲ ಮನೆ ಮಾಡಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಪ್ರಶ್ನೆಗಳನ್ನ ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಜನರ ಮುಂದಿಡುವಂತಹ ಕೆಲಸವನ್ನ ಮ್ಯಾಟ್ರಿಸ್ ಸಂಸ್ಥೆ ಮಾಡಿದೆ. ಯಾವ ವಿಚಾರಗಳು ಈ ಬಾರಿಯ ಚುನಾವಣೆಯಲ್ಲಿ ಮತದಾರನ ಮೇಲೆ ಪರಿಣಾಮ ಬೀರುತ್ತೆ, ಇದ್ರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನ ರಾಜ್ಯದ ಜನರ ಮುಂದಿಡ್ಲಾಯಿತು. ಆ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಉತ್ತರ ಏನು ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಸುಮಾರು 11 ಪ್ರಶ್ನೆಗಳನ್ನ ಜನರ ಮುಂದಿಡುವಂತಹ ಕೆಲಸವನ್ನ ಮ್ಯಾಟ್ರಿಸ್ ಸಂಸ್ಥೆ ಮಾಡಿತ್ತು. ಅದರಲ್ಲಿ ಅವರು ತೆಗೆದುಕೊಂಡಂತಹ ಮೊದಲ ಪ್ರಶ್ನೆ, ಆ ಪ್ರಶ್ನೆಗೆ ಸಿಕ್ಕಂತಹ ಉತ್ತರವನ್ನ ಗಮನಿಸೋಣ. ಮೊದಲ ಪ್ರಶ್ನೆ, ಈ ಬಾರಿ ಚುನಾವಣೆಯಲ್ಲಿ ಜೆಡಿಎಸ್ ಕಿಂಗ್ ಮೇಕರ್ ಆಗುತ್ತಾ? ಅಂದ್ರೆ ಈ ಬಾರಿ ಅತಂತ್ರ ಫಲಿತಾಂಶ ಲಭ್ಯ ಆಗುತ್ತಾ? ಮತ್ತೊಮ್ಮೆ ಜೆಡಿಎಸ್ಗೆ ಕಿಂಗ್ ಮೇಕರ್ ಆಗುವಂತ ಅವಕಾಶ ಸಿಗುತ್ತಾ? ಈ ಪ್ರಶ್ನೆಯನ್ನ ಕೇಳಲಾಗಿತ್ತು. ಆ ಪ್ರಶ್ನೆಗೆ ಸಿಕ್ಕಂತಹ ಉತ್ತರ ಅಂದ್ರೆ ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಜನ ಕೊಟ್ಟಂತಹ ಆನ್ಸರ್ ನಾವು ಗಮನಿಸ್ತಾ ಇದ್ವಿ. ಹೌದು, ಜೆಡಿಎಸ್ ಕಿಂಗ್ ಮೇಕರ್ ಆಗುತ್ತೆ ಅಂತ ಹೇಳಿ 14% ಜನ ಉತ್ತರವನ್ನ ಕೊಟ್ಟಿದ್ದಾರೆ. ಭಾಗಶಃ ಹೌದು ಅಂತ ಹೇಳಿ ಅದನ್ನ ಒಪ್ಕೊಂಡವರು, ಜೆಡಿಎಸ್ಗೆ ಕಿಂಗ್ ಮೇಕರ್ ಆಗುವಂತಹ ಚಾನ್ಸಸ್ ಇದೆ ಅಂತ ಹೇಳಿದವರು 21% ಜನ. ಇಲ್ಲವೇ ಇಲ್ಲ, ಜೆಡಿಎಸ್ ಈ ಬಾರಿ ಕಿಂಗ್ ಮೇಕರ್ ಆಗಲ್ಲ, ಅಂದ್ರೆ ಈ ಬಾರಿ ಅತಂತ್ರ ಫಲಿತಾಂಶ ಬರೋದಿಲ್ಲ, ಯಾವುದಾದ್ರೂ ಒಂದು ಪಕ್ಷಕ್ಕೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಸರಳ ಬಹುಮತವನ್ನ ಪಡೆದು ಅಧಿಕಾರವನ್ನ ಈ ಬಾರಿ ಹಿಡಿಯುತ್ತೆ ಅಂತ ಹೇಳಿದವರು ಸುಮಾರು 65% ಜನ. ಇದು ಜೆಡಿಎಸ್ ಕಿಂಗ್ ಮೇಕರ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಗೆ ಲಭ್ಯವಾದಂತಹ ಒಂದು ಉತ್ತರ. ನೆಕ್ಸ್ಟ್ ಪ್ರಶ್ನೆ ಇರೋದು ಅದು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತ ವಿಚಾರ. ಲಿಂಗಾಯತ ಆ ಡ್ಯಾಮ್ ಏನಿದೆ ಅದು ಒಡೆದು ಹೋಗಿದೆ ಅಂತ ಕಾಂಗ್ರೆಸ್ ನಾಯಕರು ಹೇಳ್ಕೊಂಡಿದ್ದಾರೆ. ಹೌದಾ ಅನ್ನುವಂಥ ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ಇದು ಪೂರಕ. ಯಡಿಯೂರಪ್ಪ ಅವರಿಂದಾಗಿ ಲಿಂಗಾಯತರು ಈಗಲೂ ಕೂಡ ಬಿಜೆಪಿಯನ್ನ ಒಪ್ಪಿಕೊಳ್ತಾರ? ಯಡಿಯೂರಪ್ಪ ಕಾರಣಕ್ಕಾಗಿಯೇ ಬಿಜೆಪಿಯ ಮೇಲೆ ಇವತ್ತಿಗೂ ಕೂಡ ಲಿಂಗಾಯತ ಸಮುದಾಯ ಒಲವು ಇಟ್ಟುಕೊಂಡಿದೆಯಾ ಅನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಹೌದು ಅಂದವರು 74% ಜನ,
ಇಲ್ಲ ಅಂದವರು 26% ಜನ. ಅಂದರೆ ಇಲ್ಲಿ ಮೆಜಾರಿಟಿ ಒಪಿನಿಯನ್ ಏನಿದೆ ಹೌದು ಅನ್ನೋದಾಗಿದೆ. ಅಂದರೆ ಯಡಿಯೂರಪ್ಪ ಕಾರಣಕ್ಕಾಗಿ ಲಿಂಗಾಯತ ಸಮುದಾಯ ಈ ಬಾರಿಯೂ ಕೂಡ ಬಿಜೆಪಿಯನ್ನ ಅಪ್ಪಿಕೊಳ್ಳುತ್ತೆ ಅನ್ನುವಂಥ ರಿಸಲ್ಟು ಈ ಪ್ರಶ್ನೆಗೆ ಸಿಕ್ಕಿರೋದು. ಮೆಜಾರಿಟಿ ಇರೋದು ಹೌದು ಅನ್ನುವಂಥ ವಿಚಾರಕ್ಕೆ ಸಂಬಂಧಿಸಿ. ಅದಕ್ಕೆ ಪೂರಕವಾಗಿ ಮತ್ತೊಂದು ಪ್ರಶ್ನೆಯನ್ನ ಕೇಳಲಾಯಿತು. ಈಗಲೂ ಕೂಡ ಚುನಾವಣಾ ಅಖಾಡದಲ್ಲಿ ಚರ್ಚೆಯಲ್ಲಿರುವಂತಹ ಒಂದು ಪ್ರಶ್ನೆ ಇದು. ಲಿಂಗಾಯತ ಹಾಗೆ ಒಕ್ಕಲಿಗರಿಗೆ ಮೀಸಲಾತಿಯನ್ನ ನೀಡಿದ್ದು ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಲಾಭವನ್ನ ನೀಡುತ್ತೆ, ಎಷ್ಟರ ಮಟ್ಟಿಗೆ ಲಾಭವನ್ನ ತರುತ್ತೆ? ಇವತ್ತು ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ. ರಾಜ್ಯ ಸರ್ಕಾರದ ಆದೇಶಕ್ಕೆ ತಡೆಯನ್ನ ಕೊಡಲಾಗಿದೆ, ಅದನ್ನ ನಾವು ಗಮನಿಸಿದೀವಿ. ಬಟ್ 2C ಹಾಗೆ 2D ಯನ್ನ ಮಾಡಿದ್ರು. 2B ಯನ್ನ ರದ್ದು ಮಾಡಿ ಆ 4% 2% ಒಕ್ಕಲಿಗರಿಗೆ 2% ಲಿಂಗಾಯತರಿಗೆ ನೀಡಲಾಯಿತು. ಅದರಿಂದ ಆಗುವಂತಹ ಲಾಭ ಏನು ಅಂತ ಕೇಳಿದಂತಹ ಪ್ರಶ್ನೆಗೆ ಹೌದು ಬಿಜೆಪಿಗೆ ಲಾಭ ಆಗುತ್ತೆ ಅಂತ ಹೇಳಿ 41% ಜನ ಉತ್ತರವನ್ನ ಕೊಟ್ಟಿದ್ದಾರೆ. ಇಲ್ಲ ಒಂದು ಸ್ವಲ್ಪ ಲಾಭ ಆಗಬಹುದಪ್ಪ, ಜಾಸ್ತಿ ಏನಿಲ್ಲ, ಒಂದು ಸ್ವಲ್ಪ ಲಾಭ ಆಗಬಹುದು ಅಂತ ಹೇಳಿ ಅಲ್ಲೂ 35% ಜನ ಉತ್ತರವನ್ನ ಕೊಟ್ಟಿದ್ದಾರೆ. ಅದರ ಪರವಾಗಿ ಅವರು ತಮ್ಮ ಒಪಿನಿಯನ್ ದಾಖಲು ಮಾಡಿದ್ದಾರೆ. ಇಲ್ಲಪ್ಪ ಲಾಭ ಆಗೋದಕ್ಕೆ ಚಾನ್ಸಸ್ಸೇ ಇಲ್ಲ ಅಂತ ಹೇಳಿ ಸಾರಾಸಗಟಾಗಿ ಈ 2C 2D ಮಾಡಿ ಮೀಸಲಾತಿಯನ್ನ ಕೊಟ್ರಲ್ಲ, ಅದರ ಲಾಭವನ್ನ ತಳ್ಳಿ ಹಾಕಿದಂತಹ ಮಂದಿ 24% ಜನ. ಇದು ಈ ಪ್ರಶ್ನೆಗೆ ಸಿಕ್ಕಂತ ಉತ್ತರ. ಅಂದ್ರೆ ಹೆಚ್ಚಿನ ಲಾಭ ಆಗಬಹುದು ಅಂತ ಹೇಳಿ ಹೆಚ್ಚು ಮಂದಿ ಉತ್ತರವನ್ನ ಕೊಟ್ಟಿದ್ದಾರೆ 2C ಹಾಗೆ 2D ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಅದಕ್ಕೆ ತಡೆಯನ್ನ ಕೊಟ್ಟಿದ್ರು ಕೂಡ ಆ ನಿಟ್ಟಿನಲ್ಲಿ ಬಿಜೆಪಿ ಸರ್ಕಾರ ಒಂದು ಹೆಜ್ಜೆಯನ್ನ ಇಡ್ತು ಅನ್ನುವಂತಹ ವಿಚಾರ ಇದೆಯಲ್ಲ, ಅದರಿಂದ ಆಗುವಂತಹ ಲಾಭ ನಷ್ಟ ಏನು ಅನ್ನುವಂಥದ್ದನ್ನ ವಿಶ್ಲೇಷಣೆ ಮಾಡಬೇಕಾಗುತ್ತೆ. ಇದು 3 ಪ್ರಶ್ನೆಗಳಾಯಿತು. ಇನ್ನೂ ಒಂದಿಷ್ಟು ಪ್ರಶ್ನೆಗಳಿದ್ದಾವೆ. ಜೊತೆಗೆ ರೀಜನ್ ವೈಸು, ಅದರ ಜೊತೆಗೆ ನಂಬರ್ಸು ಇದ್ದಾವೆ. ಯಾವ ಪಕ್ಷಕ್ಕೆ ಎಷ್ಟು ನಂಬರ್ಸ್ ಬರಬಹುದು ಅಂತ ಆ ಡೀಟೇಲನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮೊದಲನೇದಾಗಿ ನಾನು ಈ 3 ಪ್ರಶ್ನೆಗೆ ಸೀಮಿತವಾಗಿ ಅನಂತ್ ಶನಿವಾರ ಅವರ ಅಭಿಪ್ರಾಯವನ್ನು ಪಡಿಬೇಕು. 3 ಪ್ರಶ್ನೆಯನ್ನು ಗಮನಿಸಿದ್ರಿ ಸರ್, ಏನನ್ಸುತ್ತೆ? ಒಂದು ರೀತಿ ರಾಜಕೀಯ ಪಕ್ಷಗಳು ಹಾಕ್ಕೊಂಡಿರುವಂಥ ಲೆಕ್ಕಾಚಾರ ಒಂದಾದರೆ ಜನರ ಒಪಿನಿಯನ್ ಬೇರೆ ರೀತಿಯಲ್ಲಿ ಹೇಳ್ದಂಗೆ ಕಾಣಿಸ್ತಾ ಇದೆ. ಮೊದಲನೇ ಪ್ರಶ್ನೆ ಇದೆಯಲ್ಲ, ಭಾಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ ನನಗೆ. JDS ಕಿಂಗ್ ಮೇಕರ್ ಆಗುತ್ತಾ ಅನ್ನೋ ಪ್ರಶ್ನೆಗೆ 65% ಜನ ಇಲ್ಲ ಅಂತ ಹೇಳಿದ್ದಾರೆ ಅನ್ನೋದು. ಬಹುಶಃ ಇದು ಒಂದು ದಿಸ್ ಇಸ್ ದ ವಿಶ್ಫುಲ್ ಥಿಂಕಿಂಗ್ ಅಂತ. ದೇ ವಾಂಟ್ ದಟ್ ದರ್ ಇಸ್ ಎ ಸ್ಟೇಬಲ್ ಗೌರ್ಮೆಂಟ್ ಅನ್ನೋ ನಿರೀಕ್ಷೆಯಲ್ಲಿ, ಆಸೆಯಲ್ಲಿ ಹುಟ್ಟಿರಬಹುದಾದ ಉತ್ತರ ಹೊರತು ದಟ್ ಮೇ ನಾಟ್ ಬಿ ದ ರಿಯಾಲಿಟಿ. ಏನೋ ಲಾಟ್ ಆಫ್ ಪೀಪಲ್ ಆನ್ ದ ಗ್ರೌಂಡ್ ನೀವು ಹೋಗಿ ಮಾತಾಡುವಾಗ, ಐ ಆಮ್ ನಾಟ್ ಡಿಸ್ರೆಸ್ಪೆಕ್ಟಿಂಗ್ ಹಿಸ್ ಸರ್ವೆ, ಬಟ್ ವಾಟ್ ಹ್ಯಾಪನ್ಸ್ ಈಸ್ ಜನರಲ್ ಇಂಪ್ರೆಷನ್. ನೀವು ಯಾವುದೇ ಒಂದು ವೇವ್ ಅಂತ ಇಲ್ಲದಿದ್ದಾಗ, ಯಾವುದೇ ಚುನಾವಣೆಯಲ್ಲಿ ರೂಲಿಂಗ್ ಪಾರ್ಟಿಗೆ ಒಂದು ಸ್ಟ್ರಾಂಗ್ ಆ್ಯಂಟಿ ಇನ್ಕಂಬೆನ್ಸಿ ಇದ್ದಾಗ, ಆಪೋಸಿಷನ್ ಪಾರ್ಟಿಗಳಲ್ಲಿ ಯಾರು ಸ್ಟ್ರಾಂಗ್ ಆದ ಒಂದು ನಾಯಕತ್ವವನ್ನು ಕೊಡಬಹುದಾದ ಹೋಪ್ ಇಲ್ಲದಿದ್ದಾಗ ಯೂಶಲಿ ಒಂದು ಅತಂತ್ರ ವಿಧಾನಸಭೆಯ ವಾತಾವರಣ ಹುಟ್ಕೊಳ್ಳುತ್ತೆ. ಆ ಥರದ ವಾತಾವರಣದಲ್ಲಿ JDS ಕಿಂಗ್ ಮೇಕರ್ ಆಗಲಿಕ್ಕಿಲ್ಲ ಅಂತ 65% ಜನ ಹೇಳಿರೋದು ಬಹುಶಃ ಇದು ಜನರ ನಿರೀಕ್ಷೆಯನ್ನು ತೋರಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಬಾರದು, ಕಿಂಗ್ ಮೇಕರ್ ಆಗಬಾರದು ಅಂತ ಇರಬಹುದು. ಆಗಲ್ಲ ಅನ್ನೋದು ಅವ್ರ ಕನ್ವಿಕ್ಷನ್ನ ಅಂತಂದರೆ ಪ್ರಾಬಬ್ಲಿ ಇಟ್ಸ್ ಇಂಟ್ರೆಸ್ಟಿಂಗ್. ಏನೋ ಐ ಕ್ಯಾನ್ ಓನ್ಲಿ ಸೇ ಇಟ್ಸ್ ಇಂಟ್ರೆಸ್ಟಿಂಗ್ ಅಷ್ಟೇ. ಇನ್ನು ಲಿಂಗಾಯತ್ಸ್ ವಿತ್ BJP 74% ಎಸ್ ಎಕ್ಸ್ಪೆಕ್ಟೆಡ್. ಏನೋ ಯಡಿಯೂರಪ್ಪನವರು, ಮೋದಿಯವರು ಬಂದು ಯಡಿಯೂರಪ್ಪನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿ ದೂರ ತಳ್ಳಿ ಆದಮೇಲೆ ಮತ್ತೆ ಅವ್ರನ್ನ ವೇದಿಕೆಗೆ ಕರ್ಕೊಂಡು ಬಂದು ಸೆಂಟರ್ ಸ್ಟೇಜಿಗೆ ತೊಗೊಂಡು ಬಂದು ಅವ್ರನ್ನ ಪಾರ್ಲಿಮೆಂಟ್ರಿ ಬೋರ್ಡ್ಗೆ ಹಾಕ್ಕೊಂಡು ಎಲೆಕ್ಷನ್ ಕಮಿಟಿಲಿ ಹಾಕ್ಕೊಂಡು ಇಷ್ಟೆಲ್ಲ ಮಾಡಬೇಕಾದ್ರೆ ದ ಪಾರ್ಟಿ ಹ್ಯಾಸ್ ಅಂಡರ್ಸ್ಟುಡ್ ದಟ್ ದೆರ್ ಇಸ್ ನೋ ಆಲ್ಟರ್ನೇಟಿವ್ ಟು ಯಡಿಯೂರಪ್ಪ ಆ್ಯಂಡ್ BJP. ಸೊ BJP ಇಟ್ ಸೆಲ್ಫ್ ಹ್ಯಾಸ್ ರಿಯಲೈಸ್ಡ್ ದಟ್. ಆಪೋಸಿಷನ್ ಪಾರ್ಟಿಗಳು ಅದನ್ನು ಹೇಗೆ ನೋಡ್ತಾ ಇವೆ ಅನ್ನೋದಕ್ಕೆ ಈಗ ನೀವು ಹೇಳಿದ್ರಲ್ಲ, ಲಿಂಗಾಯತ್ ಡ್ಯಾಮ್ ಹೊಡಿತಾ ಇದೆ, ಅಣೆಕಟ್ಟೆ ಹೊಡಿತಿದೆ, ನಮ್ಮ ಕಡೆ ಬರ್ತಿದೆ ಅಂತೆಲ್ಲ ಹೇಳ್ತಿರೋದು, ಇದೆಲ್ಲ ಒಂದು ಮೂಡನ್ನು ಸೆಟ್ ಮಾಡೋ ಥರದ ಮಾತುಗಳು ಅಂತ. ಸರ್, ಇಲ್ಲಿ ಒಂದು ನನಗೆ ಒಂದು ಡೌಟ್ ಇರೋದು, ಈಗ ಕಳೆದ ಬಾರಿ ಒಂದು ಅಡ್ವಾಂಟೇಜ್ ಯಡಿಯೂರಪ್ಪ ಅವರೇ ಮುಖ್ಯಮಂತ್ರಿ ಆಗ್ತಾರೆ, ಗೆದ್ದರೆ BJPಗೆ ಬಹುಮತ ಸಿಕ್ಕರೆ ಅನ್ನುವಂಥ ಒಂದು ಅಡ್ವಾಂಟೇಜ್ BS ಯಡಿಯೂರಪ್ಪ ಅಥವಾ BJPಗಿತ್ತು. ಈ ಬಾರಿ ಆ ಅಡ್ವಾಂಟೇಜ್ ಇಲ್ಲ, ಆದರೂ ಲಿಂಗಾಯತರು BJP ಜೊತೆಗೆ ಇರ್ತಾರೆ ಅನ್ನುವಂಥ ಅಭಿಪ್ರಾಯ ಈ ಪ್ರಶ್ನೆಗೆ ಸಿಗ್ತಾ ಇದೆ. ದಟ್ಸ್ ಪ್ರಾಬಬ್ಲಿ ಇಸ್ ದ ರಿಯಾಲಿಟಿ ಆನ್ ದ ಗ್ರೌಂಡ್. ಬಟ್ ಏನಂದರೆ ಈ ಸಲ ಇಂಟ್ರೆಸ್ಟಿಂಗ್ ಪಾರ್ಟ್, ಒಂದು ಜನರಲ್ ನರೇಟಿವ್ ಇದೆಯಲ್ಲ, ಲಿಂಗಾಯತ ಸಮುದಾಯ ಎಲ್ಲ ಭಾರತೀಯ ಜನತಾ ಪಕ್ಷದ ಜೊತೆ, ಒಕ್ಕಲಿಗ ಸಮುದಾಯ ಎಲ್ಲ JDS ಜೊತೆ, ಮತ್ತು ಅಹಿಂದ ಸಮುದಾಯ ಸಿದ್ದರಾಮಯ್ಯನವ್ರ ಜೊತೆ ಅನ್ನೋದಿದೆಯಲ್ಲ, ವೆರಿ ಇಂಟ್ರೆಸ್ಟಿಂಗ್ಲಿ ಬಹುಶಃ ಇನ್ನೊಂದು 2 ದಿನದಲ್ಲಿ ದೇವೇಗೌಡರು ಒಂದು ಅಹಿಂದ ಸಮಾವೇಶ ಮಾಡ್ತಾಯಿದ್ದಾರೆ ವರುಣಾದಲ್ಲಿ.
ಸೊ ಪ್ರಯತ್ನ ಏನು ನಡೀತಿದೆ ಅಂತಂದರೆ ಈ ಒಂದು ಎಸ್ಟಾಬ್ಲಿಷ್ಡ್ ನೆರೆಟಿವ್ ಏನಿದೆ, ಇಂತಿಂಥ ಸಮುದಾಯ ಇಂತಿಂಥ ಪಕ್ಷಗಳಿಗೆ ಅನ್ನೋದು, ಅದನ್ನು ಒಡೆಯೋ ಥರದ ಪ್ರಯತ್ನ ನಡೀತಿದೆ. ಹಾಗಾಗಿ ಈ ಚುನಾವಣೆ ಬಹುತೇಕ ಅತಂತ್ರ ವಿಧಾನಸಭೆಯನ್ನು ತಂದುಕೊಡಬಹುದಾದ ಚುನಾವಣೆ ಅಂತ ಅನ್ಸೋದಕ್ಕೆ ಕಾರಣ ಅದೇ. ಯಾಕೆಂದರೆ ಯಾವುದೇ ಒಂದು ಸ್ಟ್ರಾಂಗ್ ನೆರೇಟಿವ್ ಜನಗಳ ಮಧ್ಯೆ ಹೋಗ್ತಾ ಇಲ್ಲ. ಲಿಂಗಾಯತರು ಎಲ್ಲರೂ, ಈಗ ಯಡಿಯೂರಪ್ಪನವರು ಇರೋದರಿಂದ ಲಿಂಗಾಯತರು ಏನೋ ಬಿ ಜೆ ಪಿ ಕಡೆ ಇರ್ತಾರೆ ಅನ್ನೋದು ಒಂದು ಜನಾಭಿಪ್ರಾಯ ಇರುತ್ತೆ. ಅಲ್ಲಿ ಯಡಿಯೂರಪ್ಪ ಇದ್ದಾರೆ ಇರ್ತಾರೆ ಅಂಥೇಳಿ. ಬಟ್ ಗ್ರೌಂಡ್ ರಿಯಾಲಿಟಿ ಪ್ರಾಬಬ್ಲಿ ಮೆ ನಾಟ್ ಬಿ ಲೈಕ್ ದ್ಯಾಟ್. ಅಲ್ಲಿ ಬೇರೆ ಬೇರೆ ಏನೇನೋ ಈಕ್ವೇಷನ್ಗಳು ವರ್ಕ್ ಆಗ್ಬೋದು, ಸ್ಥಳೀಯ ನಾಯಕತ್ವ ವರ್ಕ್ ಆಗಬಹುದು, ಜಗದೀಶ್ ಶೆಟ್ಟರ್ ಅವರಿಗೆ ನಿಜವಾಗಲೂ ಅನ್ಯಾಯ ಮಾಡಿದೆ ಬಿ ಜೆ ಪಿ ಅನ್ನೋ ಥರದ ಒಂದು ಭಾವನೆಯನ್ನು. ಇಂಟ್ರೆಸ್ಟಿಂಗ್ಲಿ ಅದನ್ನು ನಾನು ಆ್ಯಡ್ ಮಾಡ್ತೀನಿ. ಈ ಸಮೀಕ್ಷೆ ನಡೆದಿರೋದು ಏಪ್ರಿಲ್ 20ರವರೆಗೆ, ಅಂದರೆ ಮೊನ್ನೆಯವರೆಗೆ ಕೂಡ. ಸೊ ಈ ಜಂಜಾಟಗಳು ಏನು ನಡೀತಾ ಇತ್ತು ಅಥವಾ ಗೊಂದಲಗಳೇನಾಗ್ತಾ ಇತ್ತು, ಲಿಂಗಾಯತರಿಗೆ ಅನ್ಯಾಯ ಆಗಿದೆ ಅನ್ನುವಂಥ ಪ್ರಚಾರ ಏನಾಗ್ತಾ ಇತ್ತು, ಆರೋಪಗಳನ್ನು ಕಾಂಗ್ರೆಸ್ ಏನು ಮಾಡ್ತಾ ಇತ್ತು, ಆ ಸಂದರ್ಭದಲ್ಲೇ ಈ ಸಮೀಕ್ಷೆ ನಡೆದಿದೆ. ಕರೆಕ್ಟ್. ಸೊ ಅದು ಇಟ್ ವಾಸ್ ಅರ್ಲಿ ಡೇಸ್, ಅಂದರೆ ಅವ್ರಿಗೆ ಅನ್ಯಾಯ ಆಗ್ತಿತ್ತು ಅಂತ. ಅನ್ಯಾಯ ಆದಮೇಲೆ ಕಾಂಗ್ರೆಸ್ನವರು ಏನು ಮಾಡಿದರು, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿನ ನಡವಳಿಕೆ ಹೇಗಿರುತ್ತೆ, ಬಿ ಜೆ ಪಿ ನಡವಳಿಕೆ ಹೇಗಿರುತ್ತೆ. ಈಗ ಸಿದ್ದರಾಮಯ್ಯನವರು ಲಿಂಗಾಯತ ಮುಖ್ಯಮಂತ್ರಿಗಳ ಬಗ್ಗೆ ಮಾಡಿರುವಂಥ ಒಂದು ಸ್ಟೇಟ್ಮೆಂಟ್ ಏನಿದೆ, ಒಂದು ಆಫ್ ದಿ ಕಫ್ ಸ್ಟೇಟ್ಮೆಂಟ್, ಒಂದು ಆವೇಶದಲ್ಲಿ ಹೇಳಿರುವಂಥ ಸ್ಟೇಟ್ಮೆಂಟ್ ಏನಿದೆ, ಅದರ ಪರಿಣಾಮಗಳೇನಾಗುತ್ತೆ ಅನ್ನೋದೆಲ್ಲ ನೋಡಬೇಕಾಗತ್ತೆ. ಅದನ್ನು ಬಿ ಜೆ ಪಿಗೆ ಸರಿಯಾಗಿ ಕ್ಯಾಪಿಟಲೈಸ್ ಮಾಡ್ಕೊಳ್ತು ಅಂತಂದರೆ ಯಡಿಯೂರಪ್ಪನವರ ನಾಯಕತ್ವಕ್ಕೆ 74%, ಲಿಂಗಾಯತ ನಾಯಕತ್ವಕ್ಕೆ 74% ಎಸ್ ಅಂತ ಏನು ಸಿಕ್ಕಿದೆ, ಪ್ರಾಬಬ್ಲಿ ದಟ್ ವಿಲ್ ಹೋಲ್ಡ್ ಟ್ರೂ. ಬಟ್ ಸ್ಟಿಲ್ ಇನ್ನೂ 10-12 ದಿನ ಇದೆಯಲ್ಲ, 15 ದಿನ ಇದೆಯಲ್ಲ, 15 ದಿನ ಇದೆ ಲಾಂಗ್ ಟೈಮ್ ಇನ್ ಪೊಲಿಟಿಕ್ಸ್. ಏನು ಬೇಕಿದ್ರೂ ಆಗ್ಬೋದು. ಬೇಸಿಕಲಿ ಹೌ ಕಾಂಗ್ರೆಸ್ ಹ್ಯಾಂಡಲ್ ಸಿದ್ದರಾಮಯ್ಯಸ್ ಸ್ಟೇಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ದಿಸ್ ಇಶ್ಯೂ, ಲಿಂಗಾಯತ್ ಇಶ್ಯೂಗೆ. ಸಿದ್ದರಾಮಯ್ಯನವರು ಇವತ್ತೇನೋ ಬಹಳ ಆಕ್ರೋಶದಿಂದ ದೊಡ್ಡದಾಗಿ ಬೊಮ್ಮಾಯಿಯವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ದ ವರ್ಸ್ಟ್ ಚೀಫ್ ಮಿನಿಸ್ಟರ್ ಎವರ್ ಅಂತೇಳಿ ಅಲ್ವಾ. ಇದು ಲಿಂಗಾಯತ ಸಮುದಾಯವನ್ನು ಕೆರಳಿಸುತ್ತಾ ಅಥವಾ ಸಿದ್ದರಾಮಯ್ಯನವರ ಪರವಾಗಿ ಇವರು ಆ್ಯಕ್ಚುಲಿ ಮಾತಾಡ್ತಾ ಇರೋದು ನಿಜ ಅಂತ ಜನರಿಗೆ ಅನಿಸುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಮುಂದಿನ ದಿನಗಳಲ್ಲಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಸಿ ಹೌ ಕಾಂಗ್ರೆಸ್ ಹ್ಯಾಂಡಲ್ಸ್ ದಿ ಹೋಲ್ ಸಿಚುಯೇಷನ್. ಎಸ್ ಸರ್, ಮೂರನೇ ಪ್ರಶ್ನೆಗೆ ಬರ್ತೀನಿ. ಅಶ್ವಥ್ ನಾರಾಯಣಗೌಡ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿ ಜಾಯ್ನ್ ಆಗ್ತಾರೆ, ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಸರ್, ಮೂರನೇ ಪ್ರಶ್ನೆ ಇದ್ದಿದ್ದು ಈ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಿಸಿ. ಇನ್ನೂ ಕೂಡ ಅದು ಜುಡಿಷಿಯಲ್ ಸ್ಕ್ರೂಟಿನಿಯನ್ನು ದಾಟಿಲ್ಲ. ನಿರ್ಧಾರ ಏನಿದೆ ಅದು ಇನ್ನೂ ಕೂಡ ಜುಡಿಷಿಯಲ್ ಸ್ಕ್ರೂಟಿನಿಯಲ್ಲಿ ಆದರೂ ಲಾಭ ಆಗತ್ತೆ ಅಂತ ಹೇಳ್ತಿದೆ. 41%, 35% ಇಟ್ಸ್ ನಾಟ್ ಎನ್ ಎಂಫೆಟಿಕ್ ಕೇಸ್. ಲಾಭ ಹಾಗೆ ಆಗುತ್ತೆ ಅನ್ನೋ ಥರದಿಲ್ಲ. ಅದು ಯಾಕೆ ಅಂತಂದರೆ ಒಟ್ಟಾರೆ ರಿಸರ್ವೇಷನ್ ಬಗ್ಗೆನೇ ತುಂಬ ನಿರೀಕ್ಷೆಗಳು ಜನರಿಗೆ ಇದೆ ಅಂತ ನನಗೆ ಅನ್ನಿಸ್ತಿಲ್ಲ. ಇದೆಲ್ಲದು ಒಂದು ಪೊಲಿಟಿಕಲಿ ಮೇಡ್ ಸಿಚುವೇಶನ್. ಇದು ರಾಜಕೀಯ ಪಕ್ಷಗಳು, ಮಠಾಧೀಶರುಗಳು ಎಲ್ಲ ಮುಂದೆ ಬಂದು ರಿಸರ್ವೇಷನ್ ಅಂತ ಅಬ್ಬರಿಸಿದ್ರು ಕೂಡ ಇವತ್ತಿನ ದಿನದಲ್ಲಿ ಇನ್ ದಿಸ್ ಚೇಂಜ್ಡ್ ಗ್ಲೋಬಲ್ ಸೊಸೈಟಿ ರಿಸರ್ವೇಷನ್ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಜನಗಳಿಗೆ ಒಂದು ಅನುಮಾನ ಇರುತ್ತೆ. ಹಾಗಾಗಿ ಇವರು ಏನೋ 2% ಕೊಟ್ಟರು, 4% ತೆಗೆದ್ರಲ್ಲಿಂದ ಅನ್ನೋದೆಲ್ಲ ತುಂಬ ದೊಡ್ಡ ವಿಷಯ ಆಗಲಿಕ್ಕಿಲ್ಲ. ಬಟ್ 4% ತೆಗೆದ್ರು ಅನ್ನೋದಾಗ್ಬೋದೇನೋ. ಬಿಕಾಸ್ ಒಂದು ಸಮುದಾಯದಿಂದ ನೀವು ಕಿತ್ಕೊಂಡಿದ್ದೀರಿ ಅನ್ನೋದು ಆ ಸಮುದಾಯವನ್ನು ದೂರ ಇಟ್ಟ ಹಾಗೆ ಅಂತ ಆಗ್ಬೋದು, ಅದು ಪರಿಣಾಮ ಬೀರ್ಬೋದೇನೋ. ಬಟ್ ಲಿಂಗಾಯತರಿಗೆ, ಒಕ್ಕಲಿಗರಿಗೆ 2% ಕೊಟ್ಟರು ಅನ್ನೋದು ತುಂಬ ದೊಡ್ಡ ಮಟ್ಟದ ಪರಿಣಾಮ ಬೀರುತ್ತೆ ಅಂತ ನನಗನ್ಸಲ್ಲ. ದಟ್ ರಿಫ್ಲೆಕ್ಟ್ಸ್ ಇನ್ ದಿ ಒಪಿನಿಯನ್. ಎಸ್, ಅಶ್ವಥ್ ನಾರಾಯಣ ಗೌಡ ಜಾಯ್ನ್ ಆದರು. ಗೌಡ್ರೆ ನಮಸ್ಕಾರ. ಕೇಳಿಸ್ತಾ ಇಲ್ಲ ಗೌಡ್ರೆ, ಕೇಳ್ತಾ ಇದೆಯಾ ನಾನು ಮಾತಾಡೋದು? ಎಸ್, ಕನೆಕ್ಟ್ ಆಗ್ತಾರೆ ಸ್ವಲ್ಪ ಹೊತ್ತಲ್ಲೇ. ಸರ್, ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಲಾಸ್ಟ್ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡ್ರು. ಸರ್ಕಾರಕ್ಕೂ ಗೊತ್ತಿತ್ತು ಇದು ಇಂಪ್ಲಿಮೆಂಟ್ ಆಗೋದು ನೆಕ್ಸ್ಟ್ ಗೌರ್ಮೆಂಟ್ ಯಾವುದು ಬರುತ್ತೋ ಆ ಗೌರ್ಮೆಂಟೇ ಇಂಪ್ಲಿಮೆಂಟ್ ಮಾಡಬೇಕು, ಇದನ್ನ ನಮಗಂತೂ ಇಲ್ಲ ಅದು ಅವಕಾಶ ಅಂತ. ಆದರೂ ಚೆಕ್ಮೇಟ್ ಅನ್ನೋ ರೀತಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಂಡ್ರು. ಸೊ ಅಂದರೆ ಜನರ ಮುಂದೆ ಆಪ್ಷನ್ ಇಟ್ಟು ನಿಮಗೆ ನಾವು ಬಂದರೆ ಮಾಡಿಕೊಡ್ತೀವಿ ಅಂತ ಆಮಿಷ ಒಡ್ಡೋ ರೀತಿಯ ನಿರ್ಧಾರನ ಇದು. ಸರಿಯಾದ ಪದ ಅದು, ಆಮಿಷ ಅಂತ ಹೇಳಿ. ಈ ಅವಸರದ ನಿರ್ಧಾರಗಳಿದೆಯಲ್ಲ, ಇದು ಕೊನೆಯ ಗಳಿಗೆನಲ್ಲಿ ಮಾಡೋದು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹೀಗೆ ಮಾಡಿದರು. 4.5 ವರ್ಷ ಆರಾಮಾಗಿ ನಡೀತಿದ್ದ ಸರ್ಕಾರದಲ್ಲಿ ಕೊನೆ ಕ್ಷಣದಲ್ಲಿ ಲಿಂಗಾಯತ ಧರ್ಮದ ವಿಷಯ ತಗೊಂಡು ಬಂದರು. ಅಂದರೆ ವೆನ್ ಯು ಆರ್ ನಾಟ್ ಕಾನ್ಫಿಡೆಂಟ್ ಅಬೌಟ್ ವಾಟ್ ಯು ಹ್ಯಾವ್ ಆಲ್ರೆಡಿ ಡನ್, ಯು ವಾಂಟ್ ಸಮ್ ಇಶ್ಯೂ ಟು ಹ್ಯಾಂಗ್ ಆನ್ ಟು ಅಲ್ವಾ. ಏನೋ ಒಂದು ಇಶ್ಯೂ ಇಟ್ಕೊಂಡು ಐ ನೀಡ್ ಟು ಗೋ ಟು ದಿ ಪೀಪಲ್, ಒಂದು ಎಮೋಷನ್ನ ಬಳಸ್ಕೊಂಡು ಯುದ್ಧ ಗೆಲ್ಲಬೇಕು ಅಂತ. ಆ ಯುದ್ಧ ಗೆಲ್ಲೋದಕ್ಕೆ ಕೊನೆಯ ಕ್ಷಣದಲ್ಲಿ ಮಾಡುವ ಅವಸರದ ನಿರ್ಧಾರಗಳ ಪೈಕಿ ಇದು ಒಂದು. ಇದು ಕೋರ್ಟ್ನಲ್ಲಿ ನಿಲ್ಲಬೇಕು. ದಿಸ್ ಹ್ಯಾಸ್ ಟು ಸ್ಟ್ಯಾಂಡ್ ದ ಸ್ಕ್ರೂಟಿನಿ ಆಫ್ ದಿ ಕೋರ್ಟ್ಸ್. ಆ್ಯಂಡ್ ಇವತ್ತಾಗಲೇ ಬಂದಿದೆ, ಕೋರ್ಟ್ ಅದು ಆಲ್ರೆಡಿ ಸೈಡ್ 9ನೇ ತಾರೀಕು ತನಕ ನೀವು ಮುಸ್ಲಿಂ ರಿಸರ್ವೇಷನ್ಗೆ ಕೈ ಹಾಕಬೇಡಿ ಅಂತ ಹೇಳಿದೆ. ಸೊ ದೆರ್ ಈಸ್ ಎವ್ರಿ ಲೈಕ್ಲಿಹುಡ್ ದ್ಯಾಟ್ ಇಟ್ ವಿಲ್ ಫೇಲ್ ದ ಸ್ಕ್ರೂಟಿನಿ ಆಫ್ ದಿ ಲಾ.
ಅಲ್ವಾ? ಅದು ಗೊತ್ತಿದ್ದು ಹೇಗೆ ಮಾಡಿದ್ದಾರೆ ಅಂತಂದರೆ ಇದು ಕೇವಲ ರಾಜಕೀಯ ಲೆಕ್ಕಾಚಾರಕ್ಕೆ ಮಾಡಿದ್ದಾರೆ. ಇದು ಬಹಳ ಢಾಳಾಗಿ ಎಲ್ರಿಗೂ ಗೊತ್ತಾಗುತ್ತೆ. ರಾಜಕಾರಣಿಗಳು ಸಾಮಾನ್ಯವಾಗಿ ಏನು ಅಂದ್ಕೊಳ್ತಾರೆ ಅಂದರೆ ಜನಕ್ಕೆ ಅರ್ಥ ಆಗಲ್ಲ ಅಂದ್ಕೊಳ್ತಾರೆ. ಪೀಪಲ್ ಆರ್ ವೆರಿ ಇಂಟೆಲಿಜೆಂಟ್. ಹಾಗಾಗಿ ನಿಮ್ಗೆ 41-35% ಇದೆಯಲ್ಲ, ಇಟ್ಸ್ ಎ ವೆರಿ ನೆಗ್ಲಿಜಿಬಲ್ ಮಾರ್ಜಿನ್. ಎಸ್ Shukla sir, almost 74% people like Lingayats, they were considering, they are relying on B.S. Yediyurappa. Only because B.S. Yediyurappa is the leader, so we are with the BJP. That kind of result, when you asked the question for the people, you got the answer. What was the analysis? What was the reason people were giving at that time? देखिए, पहली चीज़ तो ये जो सवाल है कि क्या B.S. येदियुरप्पा के होने से लिंगायत वोट का कंसोलिडेशन अभी भी बीजेपी के पक्ष में वैसा ही बना हुआ है या नहीं, सवाल बेसिकली ये था। जो बसवराज बोम्मई हैं वो भी लिंगायत कम्युनिटी से ही आते हैं, ठीक। लेकिन जैसे आप देखते हैं कि अगर बीजेपी का सबसे टालेस्ट जो फेस है या सबसे बड़ा फेस जो है, जैसा कि श्रीनिवास जी ने अभी कहा कि येदियुरप्पा को बीजेपी इग्नोर करके, देखिए एक बड़ी इंटरेस्टिंग चीज़ ये है कि येदियुरप्पा को अपनी सीएमशिप के दूसरे साल में जो है वो जाना पड़ा, ठीक। बीजेपी ने उनको रिप्लेस किया, लेकिन कैंपेन में मतलब उनको सीएमशिप या स्टेट की गवर्नमेंट चलाने में उनको अभी जो है वो उस तरीके से कहा जा रहा है कि उनकी उम्र साथ नहीं दे रही है, रीज़न ये दिया गया था। लेकिन कैंपेन में मुझे नहीं लगता कि किसी भी पॉलिटिकल पार्टी के इलेक्शन कैंपेन में स्टेट गवर्नमेंट को चलाने से कम मेहनत करनी पड़ती है। और जिस तरीके से येदियुरप्पा को हर रैली में यूज़ किया जा रहा है या जिस तरीके से कैंपेन का वो फेस बने हुए हैं, तो इन दोनों में कोई लॉजिकल कनेक्शन नहीं है, ठीक। और दूसरी बात ये कि इस बात में कोई शक नहीं माना जा सकता कि येदियुरप्पा स्टेट बीजेपी के लिए लिंगायत कम्युनिटी के पॉइंट ऑफ व्यू से अपरिहार्य हैं। उनको साइडलाइन करके या उनको उनकी जगह किसी और फेस को करके बीजेपी जो है इलेक्शन में लिंगायत कम्युनिटी को अपनी तरीके में नहीं ले सकती। एक ये बात भी इस्टेब्लिश्ड है कि पिछले 3 या 4 इलेक्शंस को अगर आप देखें, 2013 का एक सिर्फ अपवाद ले लें, उसको भी अपवाद नहीं, उसको अगर लॉजिकली आप जोड़ के देखेंगे तो ऐसा था कि जब B.S. येदियुरप्पा बीजेपी से अलग हुए थे तो बीजेपी का जो वोट शेयर है वो 34 या 35% से घस के लगभग जो है वो 20% के आसपास आ गया था। और अगर उसमें आप उनकी जो येदियुरप्पा की जो पार्टी थी उसको जोड़ते तो फिर वो 29 या 30% के आसपास हो रहा था। तो एक व्यक्ति ने अलग पार्टी बनाई और वो लगभग 10% का डेंट जो है किसी पार्टी में दे गया, तो इससे उस लीडर की स्ट्रेंथ किसी कम्युनिटी को लेके समझी जा सकती है। तो जो हमारा सवाल ये बेसिकली था कि क्या येदियुरप्पा के रहने से या येदियुरप्पा के फेस बने रहने से लिंगायत कम्युनिटी का कंसोलिडेशन बीजेपी के फेवर में पहले की तुलना में बना हुआ है। तो लगभग 75% लोगों ने या आप समझ लीजिए कि मतलब 1/4 लोग ऐसे हैं कि 4 में से सिर्फ एक व्यक्ति ऐसा है जो ये कह रहा है कि साहब येदियुरप्पा जो हैं वो लिंगायतों के हिसाब से कोई फोर्स नहीं है। अदरवाइज बाकी सभी ने, चाहे वो बीजेपी का कोर वोटर हो या बीजेपी का कोर वोटर ना हो, सभी ने ये स्वीकार किया है कि येदियुरप्पा जो है लिंगायत वोट कंसोलिडेशन के लिए इस इलेक्शन में भी बीजेपी का सबसे इंपॉर्टेंट चेहरा है वो ट्रम्प कार्ड है। ಎಸ್ ಅವ್ರು ಮಾತನಾಡಿದ್ದನ್ನು ನಾನು ಒಂದು ಲೈನಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದ್ರೆ ಅವ್ರು ಹೇಳ್ತಾ ಇರೋದು 2013ರ ಸಿಚುವೇಶನ್ ಏನಿತ್ತು, ಯಡಿಯೂರಪ್ಪ ಅವರು BJPಯನ್ನು ಬಿಟ್ಟು KJPಯನ್ನು ಕಟ್ಟಿದಾಗ 10% ವೋಟು ಯಡಿಯೂರಪ್ಪ ಅವರು ತೆಗೆದುಕೊಂಡ್ರು, ಅದರಿಂದಾಗಿ ಡ್ಯಾಮೇಜ್ ಆಯಿತು. ಈಗ ಯಡಿಯೂರಪ್ಪ ಕೂಡ BJPಯಲ್ಲೇ ಇರೋದ್ರಿಂದ BJPಗೆ ಅದು ಅಡ್ವಾಂಟೇಜೇ ಅನ್ನೋ ರೀತಿಯಲ್ಲಿ ಅವ್ರು ಮಾತನಾಡಿದ್ದನ್ನು ಗಮನಿಸಿದ್ರಿ. ನಾನು ಅಶ್ವಥ್ ನಾರಾಯಣ್ ಗೌಡ ಅವರನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಗೌಡ್ರೆ ನಮಸ್ಕಾರ. ಸರ್ ನಮಸ್ಕಾರ. 3 ಪ್ರಶ್ನೆಗೆ ಸಂಬಂಧಿಸಿದಂತೆ ತಮಗೆ ನಂಬರ್ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಏನು ಹೇಳ್ತೀರಿ? ಇಲ್ಲ, ನನಗೆ ಫಸ್ಟ್ ಕ್ಲಾರಿಟಿ ಇರಲಿಲ್ಲ ಅದೇನು ಅಂತ ಹೇಳ್ಬೇಕಾದ್ರದ್ದು. ನಾನು ಸ್ವಲ್ಪ ಈಗ ಲಿಂಗಾಯತ ಸಮುದಾಯ ಯಡಿಯೂರಪ್ಪ ಅವರ ಕಾರಣಕ್ಕಾಗಿ ನಿಮ್ಮ ಪಕ್ಷವನ್ನೇ ಒಪ್ಪಿಕೊಳ್ಳುತ್ತೆ ಅಂತ ಮ್ಯಾಟ್ರಿಸ್ ಸಮೀಕ್ಷೆ ಹೇಳ್ತಾ ಇರೋದು. 70-75%, 74% ಜನ ಹೌದು ಅಂತ ಹೇಳ್ತಿದ್ದಾರೆ. ಇನ್ನು ಲಿಂಗಾಯತ ಮತ್ತು ಒಕ್ಕಲಿಗರಿಗೆ ಮೀಸಲಾತಿ ಕೊಟ್ಟಂತ ವಿಚಾರ ಏನಿದೆ ಅದು 41% ನಿಮಗೆ ಲಾಭ ಆಗತ್ತೆ. ಸ್ವಲ್ಪ ಮಟ್ಟಿಗೆ ಅಂತ ಹೇಳಿದವರು 35%, ಲಾಭನೇ ಇಲ್ಲ ಅಂತ ಹೇಳಿದವರು 24%. ಈ 2 ಪರ್ಟಿಕ್ಯುಲರ್ ಕ್ವಶನ್ಗೆ ನಿಮ್ಮಿಂದ ಉತ್ತರ ಬಯಸ್ತೀನಿ ನಾನು. ಶೆಟ್ಟಿ ನೋಡಿ, ಯಡಿಯೂರಪ್ಪನವರು ಲಿಂಗಾಯತ ಸಮುದಾಯದಲ್ಲಿ ಅವರು ಒಂದು ಕಡೆ
ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಲಿಂಗಾಯತ ಸಮುದಾಯ ಯಡಿಯೂರಪ್ಪನವರು ಒಪ್ಕೊಂಡಿರ್ತಕ್ಕಂಥದ್ದು. ಅದೇ ರೀತಿ ಇದರಿಂದ BJPಗೆ 100ಕ್ಕೆ 100ರಷ್ಟು ಒಂದು ಬಲ ಇರತಕ್ಕಂಥದ್ದು. ಇದರಲ್ಲಿ ಯಾವುದೇ ರೀತಿ ಅಲಿಗಿಳಿಯೋ ಮಾತು ಇಲ್ಲವೇ ಇಲ್ಲ. ಇದು ಸ್ಪಷ್ಟ, ನಿಜನೂ ಹೌದು. ಯಡಿಯೂರಪ್ಪನವರು ಒಂದು ಬಲ, ಇದ್ರ ಬಗ್ಗೆ ಬೇರೆ ಮಾತೇ ಇಲ್ಲ. ಈ ದೃಷ್ಟಿನಲ್ಲಿ ಇತ್ತೀಚೆಗೆ ಬಸವರಾಜ ಬೊಮ್ಮಾಯಿರವರು ಏನು ಈ ಒಂದು ರಿಸರ್ವೇಷನನ್ನು ಈ ಹೊಸದಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ, ಅದು ಲಿಂಗಾಯತ ಸಮುದಾಯಕ್ಕೆ ಮತ್ತು ಒಕ್ಕಲಿಗ ಸಮುದಾಯಕ್ಕೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಮೀಸಲಾತಿಯನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ಇದು ಭಾಳ ಉತ್ತಮವಾಗಿರ್ತಕ್ಕಂಥ ಒಂದು ತೀರ್ಮಾನ ಮತ್ತು ಇದು ಬಹುದಿನಗಳ ಬೇಡಿಕೆ. ಇದು ಚುನಾವಣೆ ಗಿಮ್ಮಿಕ್ಗೋಸ್ಕರ ಮಾಡಿರ್ತಕ್ಕಂಥ ಬೇಡಿಕೆ ಅಲ್ಲ. ವೀರಶೈವ ಲಿಂಗಾಯತರು ಬಹುದಿನದ ಬೇಡಿಕೆಯನ್ನು ಲಾಸ್ಟ್ ಸಚಿವ ಸಂಪುಟ ಸಭೆಯಲ್ಲಿ ಇಂಪ್ಲಿಮೆಂಟ್ ಮಾಡಿದ್ರು. ಬಹುದಿನದ ಬೇಡಿಕೆಯನ್ನ ಅಲ್ಲ, ಆದರೆ ಸಿದ್ದರಾಮಯ್ಯರ ಕಾಲದಿಂದಲೂ ಇದ್ರದ್ದು ಹೋರಾಟ ನಡೀತಿತ್ತು. ಇವರು ಇದ್ರ ಬಗ್ಗೆ ಕಾಂತರಾಜು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ರು, 160 ಕೋಟಿ ಖರ್ಚು ಮಾಡಿ. ಸಿದ್ದರಾಮಯ್ಯವ್ರ ಕಾಲದಲ್ಲಿ ಅದನ್ನು ಇಂಪ್ಲಿಮೆಂಟೇ ಮಾಡಲಿಲ್ಲ. ಸಿದ್ದರಾಮಯ್ಯವ್ರು ಏನೊಂದು ತಪ್ಪು ಕೆಲಸ ಮಾಡಿದ್ರು ಗೊತ್ತಾ, ಈ ರಾಜ್ಯದಲ್ಲಿ ಲಿಂಗಾಯತ್ ಕಮ್ಯುನಿಟಿ ಮೆಜಾರಿಟಿ ಇಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೋಸ್ಕರ ಅದನ್ನು ಮಾಡ್ಲಿಕ್ಕೆ ಹೊರಟಿದ್ರು. ಕಡೆಗೆ ಅದು ರಿಪೋರ್ಟ್ ಲೀಕ್ ಆಯಿತು, ಅದನ್ನು ಟೇಬಲ್ ಮಾಡಲೇ ಇಲ್ಲ ರಿಪೋರ್ಟ್ನ ಸಿದ್ದರಾಮಯ್ಯನವರು. ಈ ರೀತಿ ಯಾವ ಪಕ್ಷ ಎಷ್ಟು ವೋಟನ್ನ ತೆಗೆದುಕೊಳ್ಳಬಹುದು, ಎಷ್ಟು ಸೀಟ್ಗಳನ್ನ ತೆಗೆದುಕೊಳ್ಳಬಹುದು ಅನ್ನುವಂತಹ ಕುತೂಹಲ ಬಹುಶಃ ನಿಮ್ಗೆಲ್ರಿಗೂ ಕೂಡ ಇರುತ್ತೆ. ಕೆಲವೇ ಕ್ಷಣಗಳಲ್ಲಿ ಆ ಪ್ರಶ್ನೆಗೆ ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ಅದರ ಜೊತೆಗೆ ಪ್ರಾಂತೀಯವಾರು ಯಾರು ಹೆಚ್ಚು ಉತ್ತಮ ಸಾಧನೆಯನ್ನ ಈ ಬಾರಿ ಮಾಡಬಹುದು ಆ ಪ್ರಶ್ನೆಗೂ ಕೂಡ ಉತ್ತರವನ್ನ ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನಾನು ಆಗಲೇ ಹೇಳಿದೆ 11 ಪ್ರಶ್ನೆಗಳನ್ನ ನಾವು ರಾಜ್ಯದ ಜನರ ಮುಂದಿಟ್ಟಿದ್ವಿ ಅಂತ ಹೇಳಿದ್ರೆ ಮ್ಯಾಟ್ರಿಕ್ಸ್ ಸಂಸ್ಥೆ ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲಿ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ರಾಜ್ಯ ಸರ್ಕಾರದ ಸಾಧನೆ ನಿಮಗೆ ಸಮಾಧಾನ ತಂದಿದೆಯೇ? ಈ ಪ್ರಶ್ನೆಯನ್ನ ಮ್ಯಾಟ್ರಿಕ್ಸ್ ಸಂಸ್ಥೆ ತಾನು ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಜನರ ಮುಂದಿಟ್ಟಿತ್ತು. ಆ ಸಂದರ್ಭದಲ್ಲಿ ಹೌದು ತೃಪ್ತಿ ತಂದಿದೆ, ಸಮಾಧಾನ ತಂದಿದೆ ಅಂತ ಹೇಳಿ ಉತ್ತರವನ್ನ ಕೊಟ್ಟವರು 29% ಜನ. ಇಲ್ಲ ಸ್ವಲ್ಪ ಮಟ್ಟಿಗೆ ಓಕೆ ಒಂದಿಷ್ಟು ಕೆಲಸವನ್ನ ಮಾಡಿದ್ದಾರೆ ಬಟ್ ಅಷ್ಟಾಗಿ ತೃಪ್ತಿ ನಮಗಿಲ್ಲ ಅಂತ ಹೇಳಿದವರು 40% ಜನ. ಇಲ್ಲವೇ ಇಲ್ಲ, ಈ ಸರ್ಕಾರದ ಸಾಧನೆ, ಈ ಸರ್ಕಾರದ ಕೆಲಸ ನಮಗೆ ಸಮಾಧಾನ ತಂದಿಲ್ಲಪ್ಪ, ಹೀಗೆ ಹೇಳಿದವರು 31% ಜನ. ಅಂದ್ರೆ ರಾಜ್ಯ ಬಿಜೆಪಿ ಸರ್ಕಾರದ ಸಾಧನೆಗೆ ಸಂಬಂಧಪಟ್ಟ ಹಾಗೆ, ರಾಜ್ಯ ಬಿಜೆಪಿ ಸರ್ಕಾರದ ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆ ಜನ ಕೊಟ್ಟಿರುವಂತಹ ಒಪಿನಿಯನ್ ಇದು. ಇಲ್ಲ ಅಂತ ಹೇಳಿದಂಥವರು 31% ಜನ ಇದ್ದಾರೆ. ಹಾಗೆಯೇ ಇಲ್ಲ ತಕ್ಕ ಮಟ್ಟಿಗೆ ಓಕೆ ಅಂತಂದವರು 40% ಜನರಿದ್ದಾರೆ. ಹಾಗೆಯೇ ಹೌದು ಬಹಳ ಚೆನ್ನಾಗಿ ಕೆಲಸ ಮಾಡಿದಾರಪ್ಪ ಬಿಜೆಪಿ ಸರ್ಕಾರದವರು ಅನ್ನುವಂತಹ ಉತ್ತರವನ್ನ ಕೊಟ್ಟಂತವರು 29% ಜನ. ನೆಕ್ಸ್ಟ್ ಪ್ರಶ್ನೆ ಇರೋದು ಸರ್ಕಾರದ ಕಾರ್ಯವೈಖರಿಯ ಬಗ್ಗೆ ಏನು ರಿಸಲ್ಟು ಅಂತ ನೋಡಿದ್ರೆ, ನೆಕ್ಸ್ಟ್ ಇರೋದು ಆ ಸರ್ಕಾರವನ್ನು ಮುನ್ನಡೆಸಿದಂಥ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಕೆಲಸ. ಯಾಕಂತಂದ್ರೆ ಅವರೇ ನಿರೀಕ್ಷೆ ಮಾಡದ ರೀತಿಯಲ್ಲಿ ಮುಖ್ಯಮಂತ್ರಿ ಆದರು ಬಸವರಾಜ ಬೊಮ್ಮಾಯಿ. ಇವರ ಕೆಲಸ ನಿಮಗೆ ತೃಪ್ತಿ ತಂದಿದ್ಯಾ, ಸಮಾಧಾನ ತಂದಿದ್ಯಾ ಅಂತ ಮ್ಯಾಟ್ರಿಕ್ಸ್ ಪ್ರಶ್ನೆ ಕೇಳಿದಾಗ ಮ್ಯಾಟ್ರಿಕ್ಸ್ ಸಂಸ್ಥೆಯ ಸಮೀಕ್ಷೆಯ ವಿವರ ಈ ರೀತಿ ಇದೆ. ಹೌದು ಅಂದವರು 31%, ಸ್ವಲ್ಪ ಮಟ್ಟಿಗೆ ಅಂತಂದವರು 41%, 41%, ಇಲ್ಲ ಅಂದವರು 28%. ಇಲ್ಲಿ ಒಂದು ಗಮನಿಸಬೇಕು ನಾವು, 31 ಹೌದು ಅಂದಿದ್ದಾರೆ, ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅನ್ನುವಂಥ ಭಾವನೆ ವ್ಯಕ್ತಪಡಿಸಿದ್ದಾರೆ. ಈ ಸ್ವಲ್ಪ ಮಟ್ಟಿಗೆ ಅನ್ನೋ ಅಭಿಪ್ರಾಯವನ್ನು ಪ್ರಕಟಿಸಿದವರು ಇದ್ದಾರಲ್ವ, ಅವರು ಆ ಕಡೆನೂ ಬರಬಹುದು ಈ ಕಡೆನೂ ಬರಬಹುದು. ಯಾಕಂತಂದ್ರೆ ಅವ್ರು ಇನ್ನೂ ಕೂಡ ಡಿಸೈಡ್ ಆಗಿಲ್ಲ ಅನ್ನೋ ರೀತಿಯಲ್ಲಿ ಇದ್ದಾರೆ. ತಕ್ಕ ಮಟ್ಟಿಗೆ ಮಾಡಿದ್ರು ಅನ್ನೋ ರೀತಿಯ ಅಭಿಪ್ರಾಯ ಅದು, ಮಾಡಿರಬಹುದು ಅನ್ನೋ ರೀತಿಯ ಅಭಿಪ್ರಾಯ ಅದು. ಆ ಪರ್ಸೆಂಟೇಜ್ ಜಾಸ್ತಿ ಇದೆ. ಅಂದರೆ ಬಹಳ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ ಬೊಮ್ಮಾಯಿ ಅಂತ ಈ ಸಮೀಕ್ಷೆಯಲ್ಲಿ ಹೇಳ್ತಿಲ್ಲ. ಸಮಾಧಾನ ತಂದಿದೆ ಅನ್ನೋ ರೀತಿಯ ಅಭಿಪ್ರಾಯ ಇಲ್ವೇ ಇಲ್ಲ ಅಂದವರು 28%. ಅವ್ರು ಕ್ಲಿಯರ್ ಇದ್ದಾರೆ, ಬೊಮ್ಮಾಯಿ ಅವರು ಕೆಲಸ ಮಾಡಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು 28% ಜನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಹಾಗೆ ಮುಖ್ಯಮಂತ್ರಿಗಳು ಹಾಗೆ ರಾಜ್ಯ ಸರ್ಕಾರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಉತ್ತರವನ್ನ ಗಮನಿಸಿದ್ರಿ. ಹಾಗೆ ಮತ್ತೊಂದು ಪ್ರಮುಖ ಪ್ರಶ್ನೆಯನ್ನ ಕೇಳಲಾಗಿತ್ತು, ಕೇಂದ್ರ ಸರ್ಕಾರದ ಸಾಧನೆ ನಿಮಗೆ ಸಮಾಧಾನ ತಂದಿದೆಯಾ? ಈಗ ಬಿಜೆಪಿಗೆ ರಾಜ್ಯದಲ್ಲಿ ಗೆದ್ದು ಬರಬೇಕು ಅಂತಂದ್ರೆ ಕೇಂದ್ರ ಸರ್ಕಾರದ ಸಾಧನೆ ಕೂಡ ಅಷ್ಟೇ ಪ್ರಮುಖ ಆಗುತ್ತೆ. ಅದು ಕೂಡ ನಿರ್ಧಾರ ಮಾಡುವುದಕ್ಕೆ ಒಂದು ರೀಸನ್ ಆಗುತ್ತೆ. ಇಲ್ಲಿ ಹೌದು ಅಂತ ಹೇಳಿದಂಥವರು 32% ಜನ. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ಸಾಧನೆ ಕೆಲಸ ನಮಗೆ ತೃಪ್ತಿ ತಂದಿದೆ ಅಂತ ಹೇಳಿ 32% ಜನ ಹೇಳಿದ್ದಾರೆ. ಹಾಗೆ 37% ಜನ ಸ್ವಲ್ಪ ಮಟ್ಟಿಗೆ ಓಕೆ ಒಂದಿಷ್ಟು ಕೆಲಸಗಳನ್ನ ಮಾಡಿದ್ದಾರೆ, ಪರವಾಗಿಲ್ಲ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಅವರ ಯೋಜನೆಗಳು ಅಂತ ಹೇಳಿ 37% ಜನ ಉತ್ತರವನ್ನ ಕೊಟ್ಟಿದ್ದಾರೆ.
ಬಟ್ ಈ 31% ಜನರ ಒಂದು ಗುಂಪಿದೆಯಲ್ಲ, ಇಲ್ಲವೇ ಇಲ್ಲ. ಕೇಂದ್ರ ಸರ್ಕಾರದ ಸಾಧನೆ ನಮಗೆ ಸ್ವಲ್ಪನೂ ಸಮಾಧಾನ ತಂದಿಲ್ಲ, ಅವರ ಯೋಜನೆಗಳು ನಮಗೆ ರೀಚ್ ಆಗಿಲ್ಲ. ಈ ರೀತಿಯಾದಂತಹ ಉತ್ತರವನ್ನ 31% ಜನ ನೀಡಿದ್ದಾರೆ. ಎಸ್, ಈಗ ನಮ್ಮ ಜೊತೆಗೆ ಡಿಸ್ಕಷನ್ ಅಲ್ಲಿ ಭಾಗವಹಿಸೋದಕ್ಕೆ ಜಾತ್ಯತೀತ ಜನತಾದಳದ ಕಡೆಯಿಂದ ವಿಧಾನ ಪರಿಷತ್ ಸದಸ್ಯ ಟಿ.ಎ. ಶರವಣ ಜಾಯ್ನ್ ಆಗಿದ್ದಾರೆ. ಶರವಣ ಅವರೇ ನಮಸ್ಕಾರ. ಶರವಣ ಅವರೇ ಕೇಳಿಸ್ತಾ ಇದೆಯಾ? ಎಸ್, ಮಾತನಾಡಿಸ್ತೀನಿ ಮತ್ತೆ. ಚಿನಿವಾರ್ ಸರ್, 3 ಪ್ರಶ್ನೆಗಳಿತ್ತು. 3 ಕೂಡ ಆಯಾ ಸರ್ಕಾರಕ್ಕೆ ಮತ್ತು ಸರ್ಕಾರವನ್ನು ಮುನ್ನಡೆಸೋರಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳು. ಅಲ್ಲಿ ಅಭಿಪ್ರಾಯ ಬಂದಿರೋದು ಬಹಳ ವಿಶೇಷ ರೀತಿಯಲ್ಲಿ ಕಾಣಿಸ್ತಾ ಇದೆ, ವಿಶಿಷ್ಟ ರೀತಿಯಲ್ಲಿ ಕಾಣಿಸ್ತಾ ಇದೆ. Absolutely, you are right. ಒಂಥರ ಇದು this is ಸರ್, ಒಂದು ನಿಮಿಷ ಸರ್, ಮುಂದುವರಿಸಿ. ಅಲ್ಲಿ ಶರಣ ಅವರು ಮಾತನಾಡಿಸ್ತಾ ಇದ್ದಾರೆ. ಕೇಳಿಸ್ತಾ ಇದೆ, ಹೇಳಿ. ಹಾ, ಈಗ ನೀವು ಜಾಯ್ನ್ ಆಗುವಾಗ ಸ್ವಲ್ಪ ತಡ ಆಯಿತು. ಮೊದಲ ಪ್ರಶ್ನೆ ಇದ್ದಿದ್ದು JDS ಕಿಂಗ್ ಮೇಕರ್ ಆಗತ್ತಾ ಅಂತ ಪ್ರಶ್ನೆ ಇತ್ತು. ಇಲ್ಲ ಅಂದಿದಾರಲ್ರಿ ಜನ. ಹಾ, ಕೇಳಿಸ್ತಾ ಇದೆ, ಹೇಳಿ. ತೀರಾ ಡಿಲೇ ಇದೆ ಅಂತ ಅನ್ಸುತ್ತೆ. ನಾವು ಮತ್ತೆ ಮಾತನಾಡ್ಸೋಣ ಸರ್, ಮುಂದುವರಿಸಿ ಸರ್. ಅದೇ ಇದು ನೀವು ಹೇಳ್ದಂಗೆ ಭಾಳ ವಿಶೇಷ ಅನ್ಸುತ್ತೆ. ಯಾಕೆಂದರೆ ದಿಸ್ ಈಸ್ ಕಾಂಟ್ರರಿ ಟು ದ ಪರ್ಸೆಪ್ಷನ್, ಪಬ್ಲಿಕ್ ಪರ್ಸೆಪ್ಷನ್ ಈಗೇನಿದೆ, ನಾವೆಲ್ಲ ಏನು ಅಂದ್ಕೊಳ್ತಿದ್ವಿ ಅದಕ್ಕೆ ಕಾಂಟ್ರರಿ ಆಗಿದೆ. ಬೊಮ್ಮಾಯಿ ಸರ್ಕಾರದ ಪರ್ಫಾರ್ಮೆನ್ಸು ಕೇಂದ್ರ ಸರ್ಕಾರದ ಪರ್ಫಾರ್ಮೆನ್ಸ್ಗಿಂತ ಚೆನ್ನಾಗಿದೆ ಅನ್ನೋ ರೀತಿ ಇದ್ದಿದೆ. ಇದು 31 + 41 is about 72%. ನಾಟ್ ಬ್ಯಾಡ್ ಟು ಗುಡ್ ಅಂತ ಹೇಳೋದು. ನಾಟ್ ಬ್ಯಾಡ್ ಟು ಗುಡ್ ಸೆಂಟರ್ದು ತೊಗೊಂಡ್ರೆ ಇಟ್ಸ್ ಅಬೌಟ್ 69%. ಜನರಲ್ ಇಂಪ್ರೆಷನ್ ಏನು, ಮೋದಿ ಅವರ ಸರ್ಕಾರದ ಪರ್ಫಾರ್ಮೆನ್ಸ್ಗೆ ಇದು ಒಂದು ಅಡ್ಡಗಾಲಾಗ್ತಾ ಇದೆ. ಕರ್ನಾಟಕ ಹ್ಯಾಸ್ ಬಿಕಮ್ ಎ ಚಾಲೆಂಜ್ ಟು ಮೋದಿ ಅನ್ನೋ ಥರದ ಒಂದು ಪರ್ಸೆಪ್ಷನ್ ಇದೆ, ಬಿಕಾಸ್ ಆಫ್ ಇಟ್ಸ್ ಕಂಡಕ್ಟ್, ಬಿಕಾಸ್ ಆಫ್ ಇಟ್ಸ್ ಪರ್ಫಾರ್ಮೆನ್ಸ್. ಹೀಗಿರುವಾಗ ಮತ್ತು ಇನ್ನೊಂದು ವಿಶೇಷ ಅಂದರೆ, ಮೋದಿ ಯಾವಾಗಲೂ ಹೇಳ್ತಾರೆ ಬಂದಾಗೆಲ್ಲ ಅವ್ರದ್ದು ಏನೋ ಕರಪ್ಷನ್ನು, ಡೈನಾಸ್ಟಿ ಆ್ಯಂಡ್ ಡಬಲ್ ಎಂಜಿನ್ ಸರ್ಕಾರ, 3 ದೀಸ್ ಆರ್ 3 ಇಂಪಾರ್ಟೆಂಟ್ ಪ್ಲ್ಯಾಂಕ್ಸ್. ಈ ಡಬಲ್ ಎಂಜಿನ್ ಸರ್ಕಾರದ ಬಗ್ಗೆ ಮಾತಾಡಿದವರು ಮೋದಿಯವರು ಕಳೆದ ಈಗ 1 ತಿಂಗಳಲ್ಲಿ 8 ಸಲ ಬಂದು ಹೋಗಿದ್ದಾರೆ. ಆ 8 ಸಲದಲ್ಲೂ ಅವರು ಮಾತಾಡಿರೋದು ಕೇಂದ್ರ ಸರ್ಕಾರದ ಸಾಧನೆಗಳ ಬಗ್ಗೆ. ಬೊಮ್ಮಾಯಿ ಸರ್ಕಾರದ ಬಗ್ಗೆ ಮಾತಾಡಲಿಲ್ಲ ಅವರು. ನೀವು ಹೋಗಿ ಒಂದು ಸಲ ಚೆಕ್ ಮಾಡಿ ನೋಡಿ. ಸೊ ಬೊಮ್ಮಾಯಿ ಸರ್ಕಾರ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಮೋದಿಯವರಿಗೆ ಅನಿಸಿಲ್ದಿದ್ದಾಗ, ನನಗೆ ಹೇಳ್ಕೊಳ್ಳೋವಂಥದ್ದು ಏನೂ ಇಲ್ಲ ಅಂತ ಅನಿಸಿಲ್ದಿದ್ದಾಗ ಜನ ಹೀಗೆ ಹೇಳಿದ್ದಾರೆ ಅನ್ನೋದು ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಪೀಪಲ್ ಮಸ್ಟ್ ಹ್ಯಾವ್ ಸೀನ್ ಸಮಥಿಂಗ್. ಅಶ್ವಥ್ ನಾರಾಯಣ ಅವರ ರಿಯಾಕ್ಷನ್ ಪಡ್ಕೊಳ್ಳೋಣ. ಪೀಪಲ್ ಮಸ್ಟ್ ಹ್ಯಾವ್ ಸೀನ್ ಸಮಥಿಂಗ್. ಗೌಡ್ರೆ, ಇಲ್ಲಿ ಸರ್ಕಾರದ ಸಾಧನೆಗಳ ಪ್ರಶ್ನೆಗಳು ಬಂದಾಗ ಒಂದಿಷ್ಟು ವಿಶೇಷ ರೀತಿಯ ಅಭಿಪ್ರಾಯಗಳು ಬಂದಿದೆ ಜನರಿಂದ. ನೀವು ಹೇಳ್ತೀರಿ ಬಹಳ ಅದ್ಭುತವಾದಂಥ ಸಾಧನೆ ಡಬಲ್ ಇಂಜಿನ್ ಸರ್ಕಾರದ್ದು ಅಂತ, ಜನ ಹೇಳ್ತಿಲ್ವಲ್ಲ ಗೌಡ್ರೆ? ಸರ್ ಇಲ್ಲ ನೋಡಿ, ಅನಂತ ಚಿನಿಯವರು ಯಾವ ಲೆಕ್ಕದಲ್ಲಿ ಹೇಳೋರು ನಮಗೆ ಅದು ಗೊತ್ತಾಗ್ತಾ ಇಲ್ಲ. ಅವ್ರ ಸರ್ವೆ ಆಧಾರದ ಮೇಲೆ ಹೇಳಿದ್ರು. ಈಗ ಈ ಬಾರಿ ಇಲ್ಲ, ನರೇಂದ್ರ ಮೋದಿಯವರು 8 ಬಾರಿ ಈ ರಾಜ್ಯಕ್ಕೆ ಬಂದಿದ್ದಾರೆ ಅನ್ನತಕ್ಕಂಥದ್ದು. ಟೋಟಲಿ 33 ಟೈಮ್ಸ್ ಅವರು ನರೇಂದ್ರ ಮೋದಿಯವರು ಪ್ರೈಮ್ ಮಿನಿಸ್ಟರ್ ಆದಮೇಲೆ ನಮ್ಮ ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ. ಎಲ್ಲವೂ ಡೆವಲಪ್ಮೆಂಟ್, ಉದ್ಘಾಟನೆ, ಪೊಲಿಟಿಕಲ್ ಚುನಾವಣೆಗಳ ಕ್ಯಾಂಪೇನ್ ಬಗ್ಗೆ ಬಂದು, ಜೊತೆಯಲ್ಲೇ ಅಭಿವೃದ್ಧಿ ಚಟುವಟಿಕೆಗಳಲ್ಲಿ ಗುದ್ಲಿ ಪೂಜೆ, ಶಂಕುಸ್ಥಾಪನೆ, ಉದ್ಘಾಟನೆಗೂ ಬಂದಿದ್ದಾರೆ. ಈಗ ಮೊನ್ನೆ ಮೆಟ್ರೋ ಬಂದ್ರು, ಏರ್ಪೋರ್ಟ್ ಉದ್ಘಾಟನೆಗೆ ಬಂದಿದ್ದಾರೆ, ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆಗೆ ಬಂದಿದ್ದಾರೆ. 3 ಪ್ರಶ್ನೆಗಳಿತ್ತು. ಒಂದು ಸರ್ಕಾರದ ಬಗ್ಗೆ, ಸರ್ಕಾರವನ್ನು ಮುನ್ನಡೆಸೋರ ಬಗ್ಗೆ. ಬಟ್ ತೃಪ್ತಿದಾಯಕ ಇಲ್ಲ ನಿಮಗೆ. ಇದು ನಿಮಗೆ ತೃಪ್ತಿದಾಯಕ ಅಂತ ಅನಿಸ್ತಾ ಇಲ್ಲ? ಈ ನಂಬರ್ಸ್, ಸರ್ವೆ ನಂಬರ್ಸ್ ಚೆನ್ನಾಗಿದೆಯಲ್ಲ ನೋಡಿ. ಅಲ್ಲ ನೋಡಿ, ಬಸವರಾಜ ಬೊಮ್ಮಾಯಿಯವರು ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿ ಅಲ್ಲ. ದಯಮಾಡಿ ಇದನ್ನು ತಗೋ, ಸರ್ವೆನಲ್ಲಿ ಇದನ್ನು ಕೇಳಬೇಕಾಗ್ತದೆ. ಬಸವರಾಜ ಬೊಮ್ಮಾಯಿಯವರು 5 ವರ್ಷದ ಮುಖ್ಯಮಂತ್ರಿ ಅಲ್ಲ, ಮಿಡ್ ಟರ್ಮ್ ಮುಖ್ಯಮಂತ್ರಿ. ಅವರಾಗಿರ್ತಕ್ಕಂಥದ್ದು ಭಾಳ ಕೇವಲ 2 ವರ್ಷನೂ ಅವರು ಅವಕಾಶ ಸಿಕ್ಕಿಲ್ಲ. ಇಷ್ಟರೊಳಗಡೆ 31%, ನಿಮ್ಮ ಆಸ್ ಪರ್ ಸರ್ವೆ ರಿಪೋರ್ಟ್ ಪ್ರಕಾರ 2 ವರ್ಷದಲ್ಲಿ 31% ಅವ್ರದ್ದು ಅಚೀವ್ಮೆಂಟ್, ಜನ ಅವ್ರಿಗೆ ಓಟ್ ಹಾಕಿದ್ದಾರೆ ಅಂತ ಹೇಳಿದ್ರೆ, ಇನ್ 5 years ಕಂಪ್ಲೀಟ್ ಆಗಿದ್ದಾರೆ. ಶಾರ್ಟ್ ಟರ್ಮ್ ನಲ್ಲಿ 31% ಬಂದಿದೆ ಅವರಿಗೆ. ಎಸ್, ನಾನು ಶರವಣ ಅವರನ್ನು ಇನ್ಕ್ಲೂಡ್ ಮಾಡ್ಕೋತೀನಿ. ಶರವಣ ಅವರೇ, ಕಿಂಗ್ ಮೇಕರ್ ಆಗ್ತೀವಿ ಅನ್ನೋ ನಿರೀಕ್ಷೆಯಲ್ಲಿದ್ದೀರಿ. ಜನ ಹೇಳ್ತಿದ್ದಾರೆ ಇಲ್ಲ ಅಂತ ಈ ಸರ್ವೆಯಲ್ಲಿ. ಇಲ್ಲ, ಕಿಂಗ್ ಮೇಕರ್ ಆಗಲ್ಲ JDS ಅಂತ. ಏನ್ ಹೇಳ್ತೀರಿ? ನೋಡಿ, ಅಶ್ವಥ್ ಅನ್ನವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. 2.5 ವರ್ಷ ಮುಖ್ಯಮಂತ್ರಿ ಅಂತಾರೆ. ಕುಮಾರಣ್ಣವರು ಬರೀ 14 ತಿಂಗಳು ಮುಖ್ಯಮಂತ್ರಿ ಆಗಿದ್ರು, ಮತ್ತೆ 20 ತಿಂಗಳು ಮುಖ್ಯಮಂತ್ರಿ ಆಗಿದ್ರು. ಅವರು ಎಷ್ಟು ಚೆನ್ನಾಗಿ ಇಡೀ ದೇಶದಲ್ಲೇ ಏನಾದರೂ ಒಂದು ಒಳ್ಳೆ ಆಡಳಿತವನ್ನು ಕೊಡಬೇಕಾದ್ರೆ ಕುಮಾರಸ್ವಾಮಿ ಅವ್ರ ಕಾಲದಲ್ಲೇ ಎಲ್ಲ ಆಗಿದೆ ಅಂತೇಳಿ, ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತೇಳಿ BJP ಅವರು, ಕಾಂಗ್ರೆಸ್ನವರು,
JDS ನವರು ಎಲ್ಲ ಸೇರಿ ಒಪ್ಕೊಂಡಿದ್ದಾರೆ. ಆ ಥರ ಆಡಳಿತ ಮತ್ತೆ ಏನು ಕೊಡೋಕ್ಕಾಗುತ್ತೆ ಅಲ್ವ ಅನ್ನೋದು ಕೂಡ ಚರ್ಚೆ ಮಾಡಿದ್ದಾರೆ. ಇವತ್ತು 31%, 100ರಲ್ಲಿ -31, 69% ಬೊಮ್ಮಾಯಿಯವರ ವಿರುದ್ಧವಾಗಿರತಕ್ಕಂಥದ್ದು. ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ಜನ ಹೇಳ್ತಿದ್ದಾರೆ ಆಗಲ್ಲ JDS ಈ ಬಾರಿ ಕಿಂಗ್ ಮೇಕರ್. ಒಂದ್ ನಿಮಿಷ ನಾನು ಮಾತಾಡ್ಬಿಡ್ತೀನಿ. ಒಂದ್ ನಿಮಿಷ. ಈಗ ನರೇಂದ್ರ ಮೋದಿ ಸಾಹೇಬ್ರು, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳು ರಾಜ್ಯಕ್ಕೆ ಎಷ್ಟು ಬಾರಿ ಬಂದಿದ್ದಾರೆ? ಈಗ 8 ಬಾರಿ ಅಂತ ಹೇಳಿದ್ರಿ ತಾವೇ. ಬಂದಾಗಲ್ಲ ಒಂದು ದಿನನಾದು ರಾಜ್ಯ ಸರ್ಕಾರದ ಜನಪರ ಕೆಲಸಗಳ ಬಗ್ಗೆ, ರಾಜ್ಯ ಸರ್ಕಾರದ ಕಾರ್ಯಕ್ರಮದ ಬಗ್ಗೆ ಎಲ್ಲಾದರೂ ಅಪ್ರಿಷಿಯೇಷನ್ ಕೊಟ್ಟಿದ್ದಾರಾ? ಇವತ್ತು ಏನು 40% ಕಮಿಷನ್ನು, ಪೇ ಸಿ ಎಂ ಭ್ರಷ್ಟಾಚಾರದ ಬಗ್ಗೆ ಯಾರು ಕೂಡ ಇವತ್ತು ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ಯಾಕಂದ್ರೆ ಎಲ್ಲಾದ್ರೂ ರಾಜ್ಯ ಸರ್ಕಾರದ ಬಗ್ಗೆ ನಾನು ಮಾತಾಡಿದ್ರೆ ನನ್ನ ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಅಂತೇಳಿ. ಈಗ ಶರಣವರ ಇಲ್ಲಿ ನಾನು ಸರ್ವೆ ಆಧಾರದ ಮೇಲೆ ಒಂದು ಪ್ರಶ್ನೆ ರೈಸ್ ಮಾಡ್ತೀನಿ ನಿಮಗೆ. ಒಂದೇ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಮುಖ್ಯಮಂತ್ರಿ ಬೊಮ್ಮಾಯಿ ಅವರ ಕೆಲಸ ನಿಮಗೆ ತೃಪ್ತಿ ತಂದಿದೆಯಾ ಅಂತ ಕೇಳಿದಾಗ 32% ಜನ, 31% ಜನ ಹೌದು, ತಕ್ಕ ಮಟ್ಟಿಗೆ ಅಂದವ್ರು 40% ಜನ. 30 ಪ್ಲಸ್ ಈ 40ರಲ್ಲಿ 20 ತೆಗೆದ್ರೆ 50% ಆಯ್ತು. ಫಸ್ಟ್ ಕ್ಲಾಸ್ ಪಾಸ್ ಆದ್ರಲ್ವ ಬೊಮ್ಮಾಯಿ ಹಂಗಿದ್ರೆ? ರಾಜ್ಯ ಚುನಾವಣೆಯಲ್ಲಿ ಕೇಂದ್ರ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ದೀರಿ, ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮಾತಾಡ್ತೀರಿ. ನಿಮ್ಮ ರಾಜ್ಯ ಸರ್ಕಾರದ ಯೋಜನೆ ಏನು, ರಾಜ್ಯ ಸರ್ಕಾರ ಏನ್ ಡೆವಲಪ್ಮೆಂಟ್ ಕೆಲಸ ಆಗಿದೆ ಅಂತೇಳಿ ಅದ್ರ ಬಗ್ಗೆ ಜನರ ಮುಂದೆ ಚರ್ಚೆ ಮಾಡಕ್ಕೆ ಯಾವ ರಾಜ್ಯ ನಾಯಕರು ತಯಾರಿಲ್ಲ. ಬಿಜೆಪಿ ಅವರು ಇವತ್ತು ಯಾರಾದ್ರೂ ಆ ನೈತಿಕತೆಯನ್ನ ಯಾರು ಇಟ್ಕೊಂಡಿಲ್ಲ, ನೈತಿಕತೆನ ಯಾರು ಉಳಿಸ್ಕೊಂಡಿಲ್ಲ. ನಿಮ್ಮ ಸರ್ಕಾರ ಉತ್ತಮವಾಗಿ ಸಾಧನೆ ಮಾಡಿದೆ ಅಂತ ಹೇಳಿ ಗಿನ್ನಿಸ್ ರೆಕಾರ್ಡ್ ಆಯ್ತು. ಗಿನ್ನಿಸ್ ಸಂಸ್ಥೆಯವರು ಒಂದು ಸ್ಪಾಟ್ ಅಲ್ಲಿ ಸರ್ಟಿಫಿಕೇಟ್ ಕೊಟ್ಟರು. ಎಲ್ಲಿದ್ದೀರಾ ನೀವು? ಕ್ಯಾಂಪೇನ್ ಮಾಡುವಂತ ಪರಿಷತ್ತಲ್ಲಿ ಇದ್ರ ಬಗ್ಗೆ ಚರ್ಚೆಗೆ ತಗೊಳ್ಬೇಕಾದ್ರೆ ನೀವೇ ತೋರ್ಸಕ್ ಆಗ್ತಾ ಇಲ್ಲ. ವಿಧಾನ ಪರಿಷತ್ತಲ್ಲಿ ಶರವಣ 51,000 ಹಕ್ಕುಪತ್ರವನ್ನ ಬಂಜಾರ ಸಮುದಾಯದ ಸರಿ ಮಾತಾಡೋಣ. ಸರ್ಕಾರದ ಸಾಧನ ಸಮಾವೇಶ ಆಗೋದು ಬೇಡ, ನಾವು ಪರ್ಟಿಕ್ಯುಲರ್ ಆಗಿ ಸಬ್ಜೆಕ್ಟ್ ಮೇಲೆ ಮಾತನಾಡ್ತಾ ಹೋಗೋಣ. ಮುಂದಿನ ಪ್ರಶ್ನೆ ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂತಹ ಪ್ರಶ್ನೆ, ಬಹಳಷ್ಟು ಚರ್ಚೆಗೆ ಗ್ರಾಸವಾದಂತಹ ವಿಚಾರ ಇದು. ರಾಜ್ಯದಲ್ಲಿ ಭಾರತ್ ಜೋಡೋ ಯಾತ್ರೆಯಿಂದ ಈ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಎಷ್ಟು ಲಾಭ ಆಗಲಿದೆ? ರಾಜ್ಯಾದ್ಯಂತ ರಾಹುಲ್ ಗಾಂಧಿ ಅವರು ಸಂಚಾರವನ್ನ ಮಾಡಿದ್ರು, ಬಹಳ ದೊಡ್ಡ ಮಟ್ಟದಲ್ಲಿ ಪಾದಯಾತ್ರೆಯನ್ನ ಹೊರಟರು ರಾಜ್ಯದಲ್ಲಿ. ಈ ಸಂದರ್ಭದಲ್ಲಿ ಒಂದು ವೇವ್ ಕ್ರಿಯೇಟ್ ಆಯಿತು ಅನ್ನುವಂಥ ಮಾತಿತ್ತು. ಹಾಗಾದ್ರೆ ನಿಜಕ್ಕೂ ಕಾಂಗ್ರೆಸ್ಗೆ ಲಾಭ ಆಗುತ್ತಾ? ಈ ಪ್ರಶ್ನೆಯನ್ನ ಜನರ ಮುಂದಿಟ್ಟಂತಹ ಸಂದರ್ಭದಲ್ಲಿ ಹೌದು ಲಾಭ ಆಗುತ್ತೆ ಅಂತ ಹೇಳಿದವರು ಕೇವಲ 16% ಜನ. ಇಲ್ಲ, ಸ್ವಲ್ಪ ಲಾಭ ಖಂಡಿತ ಆಗುತ್ತೆ, ಒಂದಿಷ್ಟು ಓಟ್ ಆಗಿ ಇದು ಕನ್ವರ್ಟ್ ಆಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದಂಥವರು 26% ಜನ. ಇಲ್ಲ, ಸಾಧ್ಯನೇ ಇಲ್ಲ, ಭಾರತ್ ಜೋಡೋ ಯಾತ್ರೆಯಿಂದ ಏನೂ ಲಾಭ ಇಲ್ಲಪ್ಪ ಅಂತ ಹೇಳಿದವರು ಬರೋಬ್ಬರಿ 58% ಜನ. ನೆಕ್ಸ್ಟ್ ಪ್ರಶ್ನೆ ಇದ್ದಿದ್ದು ನರೇಂದ್ರ ಮೋದಿ ಅವರ ಎಂಟ್ರಿಯ ಬಗ್ಗೆ. ನರೇಂದ್ರ ಮೋದಿ ಅವರು ಬಂದ ಕೂಡಲೇ ಇಲ್ಲಿ ಸೀಟ್ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಬಿಜೆಪಿ ನಾಯಕರ ಲೆಕ್ಕಾಚಾರ ಇದೆ. 103 ನಮ್ದು ಈಗ 133 ಆಗುತ್ತೆ ಅಂತ ಬಿಜೆಪಿ ನಾಯಕರು ಹೇಳ್ಕೊಳ್ತಾ ಇರೋದು. ಹೌದಾ? ಗೇಮ್ ಚೇಂಜರ್ ಆಗ್ತಾರಾ? ಹೌದು ಅಂದವರು 31%, ಸ್ವಲ್ಪ ಮಟ್ಟಿಗೆ ಅಂದವರು 42%, ಇಲ್ವೇ ಇಲ್ಲ ಅಂದವರು 27%. ಅಂದರೆ ಎಲೆಕ್ಷನ್ ಕಣದಲ್ಲಿ ನರೇಂದ್ರ ಮೋದಿ ಅವರ ಭಾಷಣ, ರೋಡ್ ಶೋ, ಪ್ರಚಾರ ಇದೆಲ್ಲವೂ ಕೂಡ ಗೇಮ್ ಚೇಂಜರ್ ಆಗತ್ತಾ ಅನ್ನುವಂಥ ಪ್ರಶ್ನೆ. ಹೌದು ಅಂದವರು 31, ತಕ್ಕ ಮಟ್ಟಿಗೆ ಅಂದವರು 42%. ಇದರೊಂದಿಗೆ ಒಂದಿಷ್ಟು ಪ್ರಮುಖ ವಿಷಯಗಳು ಚುನಾವಣೆಯಲ್ಲಿ ಚರ್ಚೆ ಆಗಬಹುದು ಅಥವಾ ನಿರ್ಧಾರಿತ ವಿಚಾರಗಳಾಗಬಹುದು ಅನ್ನುವಂತಹ ಕಾರಣಕ್ಕೆ ಜನರ ಅಭಿಪ್ರಾಯವನ್ನ ಪಡೆಯುವಂತಹ ಕೆಲಸವನ್ನ ಮಾಡಿತ್ತು ಮ್ಯಾಟ್ರಿಕ್ಸ್ ಸಂಸ್ಥೆ. ಆ ಸಂದರ್ಭದಲ್ಲಿ ಶಾಸಕರ ಕಾರ್ಯವೈಖರಿ ಚುನಾವಣಾ ಅಖಾಡದಲ್ಲಿ ಮ್ಯಾಟರ್ ಆಗಬಹುದು ಅಂತ ಹೇಳಿದವರು 12% ಜನ. ಸರ್ಕಾರದ ಸಾಧನೆ ಮ್ಯಾಟರ್ ಆಗಬಹುದು ಅಂತ ಹೇಳಿ 11% ಜನ ತಮ್ಮ ಅಭಿಪ್ರಾಯವನ್ನ ನೀಡಿದ್ರು. ನರೇಂದ್ರ ಮೋದಿ ಅವರ ವಿಚಾರ ಇಲ್ಲಿ ಮ್ಯಾಟರ್ ಆಗಬಹುದು ಅಂತ ಹೇಳಿದವರು 11% ಜನ. ಜೊತೆಗೆ ಸ್ಥಳೀಯ ವಿಚಾರಗಳು ಇಲ್ಲಿ ನಿರ್ಧಾರಿತ ಒಂದು ಅಂಶಗಳಾಗುತ್ತೆ ಅಂತ ಹೇಳಿದವರು 8% ಮಂದಿ. ಧ್ರುವೀಕರಣ ಯಾವುದೇ ವಿಚಾರ ಆಗಿರಬಹುದು, ಒಂದು 7% ಅದು ನಿರ್ಧರಿತ ಫ್ಯಾಕ್ಟ್ ಆಗುತ್ತೆ ಅನ್ನುವಂತಹ ಉತ್ತರವನ್ನ ಕೊಟ್ಟರು 7% ಮಂದಿ. ಇನ್ನು ಉದ್ಯೋಗ ನಿರುದ್ಯೋಗದ ವಿಚಾರ ಏನ್ ಚರ್ಚೆ ಆಗ್ತಾ ಇದೆ, 7% ಮಂದಿ ಇಲ್ಲ ಇದು ಚರ್ಚಾ ವಿಷಯವಾಗುತ್ತೆ, ನಿರ್ಧಾರ ಮಾಡುವಂತಹ ಒಂದು ಫ್ಯಾಕ್ಟರ್ ಆಗುತ್ತೆ ಅನ್ನುವಂತಹ ಉತ್ತರವನ್ನ ಕೊಟ್ಟರು. ಪಕ್ಷಗಳಿರುವಂತಹ ಬೆಂಬಲ ಅದು ಕೂಡ ಮ್ಯಾಟರ್ ಆಗಬಹುದು ಅಂತ ಹೇಳಿದವರು 7% ಜನ.
ಅತ್ಯುತ್ತಮವಾದಂತಹ ಅಭ್ಯರ್ಥಿಗಳು, ಉತ್ತಮ ಕ್ಯಾಂಡಿಡೇಟ್ಗಳು 6% ಜನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಓಟನ್ನ ಹಾಕಿದ್ರು. ಅಭಿವೃದ್ಧಿ ಕೆಲಸ ಚರ್ಚೆಯಾಗಬಹುದು ಅಂತ ಹೇಳಿದ್ದು 6% ಜನ. ಹಾಗೆ ಜಾತೀಯತೆ ವಿಚಾರ ನಿರ್ಧಾರಿತ ಫ್ಯಾಕ್ಟರ್ ಆಗಬಹುದು ಅಂತ ಹೇಳಿದ್ದು 5% ಜನ. ಬಹಳ ದೊಡ್ಡ ಮಟ್ಟದಲ್ಲಿ ನಾಯಕರು ಬಳಸುವಂತಹ ಈ ಭ್ರಷ್ಟಾಚಾರದ ವಿಚಾರ, ಇದು ಒಂದು 5% ಜನ ಇದು ಕೂಡ ಚರ್ಚೆಯ ಮ್ಯಾಟರ್ ಆಗಬಹುದು ಅಂತ ಹೇಳಿದ್ರು. ಕೃಷಿ ವಿಚಾರ 4%, ಬೆಲೆ ಏರಿಕೆಯ ವಿಚಾರ 4%, ಮುಖ್ಯಮಂತ್ರಿ ಅಭ್ಯರ್ಥಿ ವಿಚಾರ ಒಂದು 3% ಜನ ಇಲ್ಲ ಇದು ಮ್ಯಾಟರ್ ಆಗುತ್ತೆ ವೋಟ್ ಹಾಕೋದಕ್ಕೆ ಅನ್ನುವಂತಹ ಉತ್ತರವನ್ನ ಕೊಟ್ಟರು. ಹಾಗೆ ಇತರೆ ವಿಚಾರಗಳು 4% ಜನ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವೋಟನ್ನ ಹಾಕಿದ್ರು. ಕಾಂಗ್ರೆಸ್ ನಾಯಕಿ ಆಗಿರುವಂತಹ ಭಾವನಾ ಅವರು ನಮ್ಮ ಜೊತೆಗಿದ್ದಾರೆ. ಭಾವನಾ ಅವರೇ, ಭಾರತ್ ಜೋಡೋ ಕುರಿತಾಗಿ ಸರ್ವೆ ಸಂದರ್ಭದಲ್ಲಿ ಕೇಳಿದಂತಹ ಪ್ರಶ್ನೆಯನ್ನೇ ನಾನು ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೆ ಬಂದಂತಹ ಉತ್ತರ, ಭಾರತ್ ಜೋಡೋದಿಂದ ಕಾಂಗ್ರೆಸ್ಗೆ ಲಾಭ ಆಗತ್ತೆ ಆಗಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದಂತಹ ಸಂದರ್ಭದಲ್ಲಿ 58% ಮಂದಿ ಇಲ್ಲ ಲಾಭ ಆಗೋದೇ ಇಲ್ಲ ಅನ್ನುವಂಥ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಭಾವನಾ ಅವರಿಗೆ ಏನ್ ಹೇಳ್ತೀರಿ ಇದಕ್ಕೆ? ಒಂದು ಲಾಭ ಆಗತ್ತೆ ಅಂತಾನೆ ನಾನು ಹೇಳ್ಬಹುದು. ಯಾಕಂದ್ರೆ ನಾನು ಭಾರತ್ ಜೋಡೋ ಯಾತ್ರೆಯಲ್ಲಿ ಕರ್ನಾಟಕದಾದ್ಯಂತ ನಾನು ಪಾಲ್ಗೊಂಡಿದ್ದೆ. ಹಾಗೆ ಪಾಲ್ಗೊಳ್ಳುವಾಗ ಆಕ್ಚುಲಿ ಇನ್ಫ್ಯಾಕ್ಟ್ ಅವ್ರು ತಮಿಳ್ನಾಡಿಂದ ಶುರು ಮಾಡ್ತಾ ಬಂದಿದ್ರು. ತಮಿಳ್ನಾಡು, ಕೇರಳ ಆದಮೇಲೆ ಅವ್ರು ಇಲ್ಲಿಗೆ ಬಂದಿದ್ರು ಕರ್ನಾಟಕಕ್ಕೆ. ಕರ್ನಾಟಕದಲ್ಲಿ ಅವರಿಗೆ ಒಂದು ರೀತಿ ತುಂಬ ಸಂತೋಷ ಆಯಿತು. ರಾಹುಲ್ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರೊಟ್ಟಿಗಿದ್ದ ಎಲ್ಲರಿಗೂ AICC ಇಂದ ಬಂದಂತಹ ಕಾರ್ಯದರ್ಶಿಗಳು ಯಾರ್ಯಾರಿದ್ರು ಅವ್ರು ಎಲ್ಲರಿಗೂ ತುಂಬ ಸಂತೋಷ ಆಯಿತು. ಯಾಕಂದರೆ ಇಲ್ಲಿನ ಒಂದು ಏನು ನಮ್ಗೆ ರೆಸ್ಪಾನ್ಸ್ ಸಿಗ್ತಾ ಹೋಯಿತು ಕರ್ನಾಟಕದಲ್ಲಿ, ಅಂದರೆ ಏನು ಜಾಸ್ತಿ ಅನೌನ್ಸ್ಮೆಂಟ್ಗಳು ಇಲ್ಲದೆ ಸಹ ನಾನೇ ಪ್ರತ್ಯಕ್ಷವಾಗಿ ಕಂಡಿದ್ದೇನಪ್ಪ ಅಂತ ಹೇಳಿದ್ರೆ, ಸಾವಿರಾರು ಜನರು ಹಾಗೆ ರಸ್ತೆ ಬದಿಯಲ್ಲಿ ನಿಂತು ತುಂಬ ಕುತೂಹಲಕಾರಿಯಿಂದ ನಮ್ಮ ರಾಹುಲ್ ಗಾಂಧಿಯವ್ರನ್ನ ನೋಡಬೇಕು, ಭೇಟಿ ಆಗಬೇಕು ಅನ್ನೋ ಒಂದು ಕುತೂಹಲನ ವ್ಯಕ್ತಪಡಿಸ್ತಾ ಇದ್ರು. ಸಾಗರೋಪಾದಿಯಲ್ಲಿ ಬಂದಂತಹ ಜನ ಮತಗಳಾಗಿ ಕನ್ವರ್ಟ್ ಆಗಲ್ಲ ಅಂತ ಈ ಸರ್ವೆ ಹೇಳ್ತಾ ಇದೆ ಮೇಡಮ್. ನನಗೆ ಗೊತ್ತಿಲ್ಲ ನೀವು ಎಂತಹ ಜನರನ್ನ ಸಂಪರ್ಕಿಸಿ ಸರ್ವೆ ಮಾಡಿದೀರಾ ಅಂತ ಗೊತ್ತಿಲ್ಲ. ಆದ್ರೆ ಖಂಡಿತವಾಗ್ಲು ಅಂದ್ರೆ ಒಬ್ಬ ಸಾಮಾನ್ಯ ಜನರಾಗಿ ಒಬ್ಬ ಸಾಮಾನ್ಯ ಜನರಲ್ಲಿ ಒಬ್ಬನಾಗಿ ಬಂದು ಎಲ್ಲ ಬಿಸಿಲಿನ ಬೇಗೆ, ಮಳೆ ಎಲ್ಲದನ್ನು ನಾನು ನಿರ್ವಹಿಸಬಲ್ಲೆ, ನಾನು ಒಬ್ಬ ಹೇಗೆ ಕಷ್ಟಪಡ್ತಾನೆ ಒಬ್ಬ ಬೇರೆ ಮನುಷ್ಯನು ಹಾಗೆ ನಾನು ಇರಬಲ್ಲೆ ಅಂತ ಅವರು ದಾರಿ ದೀಪವಾಗಿ ತೋರಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ದಟ್ ಹ್ಯಾಸ್ ಇನ್ಸ್ಪೈರ್ಡ್ ಮೆನಿ, ನೋ ಡೌಟ್ ಅಬೌಟ್ ಇಟ್. ಆದರೆ ಅದು ಮತವಾಗಿ ಕನ್ವರ್ಟ್ ಆಗಬೇಕಾ ಅನ್ನೋ ಅಂಥದ್ದು ಖಂಡಿತವಾಗ್ಲೂ ಅದು ತುಂಬ ಜನಕ್ಕೆ ಅಂದರೆ ತುಂಬ ಯುವಕರಿಗೆ ಸ್ಫೂರ್ತಿದಾಯಕವಾಗಿದೆ. ಯಾಕಂದರೆ ನಮ್ಮಲ್ಲಿ ಭಾರತ್ ಜೋಡಲ್ಲಿ ವಾಕ್ ಮಾಡೋಕೆ ಬಂದವರಿಗೆ ಅವರೇ ಹೇಳ್ತಾ ಇದ್ರು, ನಾವೇ ಇಷ್ಟು ವಾಕ್ ಮಾಡಲ್ಲ ಮೇಡಮ್, ನಮಗೆ ಇಷ್ಟು ನಡೆಯೋಕ್ಕಾಗಲ್ಲ, ಹೀಗೆಲ್ಲ ಮಾತಾಡ್ತಾ ಇದ್ರು. ಅಂದರೆ ಈ ಎಲ್ಲ ಒಂದು ವ್ಯಕ್ತಿತ್ವ ಅಥವಾ ಒಂದು ಈ ಎಲ್ಲ ಅಂಶಗಳಿರುತ್ತಲ್ಲ ಒಂದು ವ್ಯಕ್ತಿಯ ಬಗ್ಗೆ, ಖಂಡಿತವಾಗ್ಲೂ ಒಂದಲ್ಲ ಒಂದ್ ಕಡೆ ಅದು ಸ್ಫೂರ್ತಿದಾಯಕವಾಗ್ತಾ ಇರುತ್ತೆ. ಇಫ್ ದಟ್ ಹ್ಯಾಸ್ ಹ್ಯಾಪೆಂಡ್ ಐ ಆಮ್ ಶೋರ್ ಇಟ್ ವಿಲ್ ಬಿ ಎಫೆಕ್ಟಿವ್. ಗೌಡ್ರೆ, ನಾನು ಭಾವನಾ ಅವರೇ ಮಾತನಾಡಿಸ್ತೀವಿ ನಿಮ್ಮನ್ನ. ಅಶ್ವಥ್ ನಾರಾಯಣ್ ಗೌಡ್ರೆ, ಇಲ್ಲಿ ನರೇಂದ್ರ ಮೋದಿ ಅವರು ಮ್ಯಾಜಿಕ್ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ, ಗೇಮ್ ಚೇಂಜರ್ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಇತ್ತು. ಅಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಿಲ್ಲ. ನಿಮ್ಮ ಪ್ರಕಾರ ಮಿರಾಕಲ್ ಆಗಿಬಿಡುತ್ತೆ ನರೇಂದ್ರ ಮೋದಿ ಅವರ ಪ್ರಚಾರದಿಂದ ಅಂತ. ಬಟ್ ಇಲ್ಲಿ ನಂಬರ್ಸ್ ನೋಡಿದ್ರೆ ಹಂಗಿಲ್ಲ. 31% ಅಷ್ಟೇ ಜನ ಹೌದು ಅಂದಿದ್ದಾರೆ. ತಕ್ಕ ಮಟ್ಟಿಗೆ ಅಂದವರು 40% ಜನ. ನೋಡಿ ಯಕ್ಷಿಸೇಟ್ರ್, ಒಂದು ನರೇಂದ್ರ ಮೋದಿ ಅವರಿಗೆ 31% ಕೊಟ್ಟಿದ್ದಾರೆ, ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಗೆ 16% ಕೊಟ್ಟಿದ್ದಾರೆ. ಅರ್ಥ ಆಯ್ತಲ್ಲ? ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಗೆ ಅವ್ರಿಗೆ 16%, ನರೇಂದ್ರ ಮೋದಿಯವರಿಗೆ 31% ಕೊಟ್ಟಿದ್ದಾರೆ. ಇಲ್ಲೇ ತಿಳ್ಕೊಬೇಕು ಏನು ಇದರಲ್ಲಿ ಎಷ್ಟು ಪಾಸಿಟಿವ್ ಇದೆ ಅನ್ನತಕ್ಕಂಥದ್ದು. ಭಾವನವ್ರು ಮಾತಾಡ್ತಾ ಹೇಳೋರು, ಭಾಳ ಭಾವನಾತ್ಮಕವಾಗಿ ಎಲ್ಲ ಸ್ಪಂದಿಸಿದ್ರು ಜನ ರಾಹುಲ್ ಗಾಂಧಿಯವರಿಗೆ ಅಂತ. ಅವ್ರದ್ದು ನಾನೊಂದು ಪ್ರಶ್ನೆ ಕೇಳ್ತೀನಿ. ಚಾಮರಾಜನಗರದಲ್ಲಿ ಆಕ್ಸಿಜನ್ ಕೊರತೆಯಾಗಿ ಸತ್ತಂಥ ಕುಟುಂಬದ ಒಂದು ಮಗುನ ಕರ್ಕೊಂಬಂದು DK ಶಿವಕುಮಾರ್ ಮಾತಾಡ್ಸಿದ್ರು. ಅದನ್ನು ಕನ್ನಡದಿಂದ ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡುವಾಗ ಬಿಕ್ಕಿ ಹತ್ತುಬಿಟ್ರು ಯಾರು, DK ಶಿವಕುಮಾರ್. ಅದೇ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಕಬ್ಬು ಬೆಳೆದಂಥ ನಿಂಗೇಗೌಡ ತನ್ನ ಬೆಳೆಗೆ ಬೆಲೆ ಸಿಗಲಿಲ್ಲ ಅಂತೇಳಿ ಬೆಳೆದಂಥ ಕಬ್ಬಿನ ಗದ್ದೆಗೆ ಬೆಂಕಿ ಇಕ್ಕಿ ಪ್ರಾಣಾರ್ಪಣೆ ಮಾಡ್ಕೊಂಡಲ್ಲ, ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ, ಯಾವ ಕುಟುಂಬದವ್ರನ್ನೂ ರಾಹುಲ್ ಗಾಂಧಿ ಕೈನಲ್ಲಿ ಮಾತಾಡಿಸ್ಲಿಲ್ಲ ಕಾಂಗ್ರೆಸ್ನವರು. ಇದು ಜನತೆಗೆ ಅರ್ಥ ಆಗುತ್ತೆ. ಏಕೆಂದರೆ ಕಾಂಗ್ರೆಸ್ ಅವಧಿನಲ್ಲಿ ಎಷ್ಟು ಸಾವಿರ ರೈತರು ಆತ್ಮಹತ್ಯೆ ಮಾಡ್ಕೊಂಡ್ರು, ಆ ಕುಟುಂಬದವ್ರ ಬಗ್ಗೆ ಸಾಂತ್ವನ ಹೇಳಿಲ್ಲ ರಾಹುಲ್ ಗಾಂಧಿಯವರು. ಜನ ಹೆಂಗೆ ಕನ್ಸಿಡರ್ ಮಾಡ್ತಾರೆ?
ಅಲ್ಲ, ಇಲ್ಲಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಕೇಳಿದ್ರೆ ನಾನು ಗೌಡ್ರೆ. ಅದನ್ನೇ ತಿಳ್ಕೋಬೇಕು. ಭಾರತ್ ಜೋಡೋ ಯಾತ್ರೆಯಲ್ಲಿ ಓನ್ಲಿ 16%, ಬರೀ 16% ಅವ್ರು ಕೊಟ್ಟಿರೋದು. ತಿಳ್ಕೊಳ್ಳಿ ಭಾವನವ್ರು, ಒಂದು ತಿಳ್ಕೋಬೇಕು. ನರೇಂದ್ರ ಮೋದಿ ಅವರು ಆರ್ಟಿಕಲ್ 370 ಕೊಟ್ಟ ಮೇಲೆ ತಾಯಿ ಮಗ ಎಲ್ಲ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಡ್ತಾರೆ. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಜಮ್ಮು ಕಾಶ್ಮೀರಕ್ಕೆ ಕೊಡ್ತಾರೆ, ಭೇಟಿ ಕೊಡ್ತಾರೆ, ಐಸ್ನಲ್ಲಿ ಆಟ ಆಡ್ಕೊಂಡ್ಬರ್ತಾರೆ. ಇದು ಸಾಧನೆ, ಕೇಂದ್ರ ಸರ್ಕಾರ ಸಾಧನೆ. ಜಮ್ಮು ಕಾಶ್ಮೀರಕ್ಕೆ ಅವ್ರು ಭೇಟಿ ಕೊಡಕ್ಕೆ ಆಗಿರ್ಲಿಲ್ಲ. 370 ರದ್ದಾದ್ಮೇಲೆ ಈಗ ಕೇಂದ್ರ ಸರ್ಕಾರದ ಸಾಧನೆ ಸರಿ, ರಾಜ್ಯದ ಎಲೆಕ್ಷನ್ ಮೇಲೆ ಅದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದು ಪ್ರಶ್ನೆ ಆಗೋದು ಯಾವಾಗಲೂ. ಕೇಂದ್ರ ಸರ್ಕಾರದ ನೀವು ಸಾಧನೆ ಅಂತ ಹೇಳ್ತೀರಿ, ಅವ್ರು ಏನಿಲ್ಲ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಪ್ರಶ್ನೆ ಇರೋದು ಕೇಂದ್ರದ ಇಶ್ಯೂಗಳು, ಕೇಂದ್ರದ ನಾಯಕತ್ವ ಬಿಜೆಪಿಗೆ ಎಷ್ಟರ ಮಟ್ಟಿಗೆ ಓಟ್ ತಂದು ಕೊಡುತ್ತೆ ಅಂತ. ನರೇಂದ್ರ ಮೋದಿ ಅವರು ಮಿರಾಕಲ್ ಮಾಡ್ತಾರಾ ಅಥವಾ ಮ್ಯಾಜಿಕ್ ಮಾಡ್ತಾರಾ ಅಂತ ಪ್ರಶ್ನೆ ಕೇಳಿದಾಗ 31% ಅಷ್ಟೇ ಹೌದು ಅಂದವರು. ಖಂಡಿತ ನೋಡಿ, ಕೇಂದ್ರದಿಂದ ರಾಜ್ಯಕ್ಕೆ ಸಾಕಷ್ಟು ಯೋಜನೆಗಳು ಬಂದಿದೆ. ಅದು ಹೈವೇ ಆಗ್ಬೋದು, ಪೋರ್ಟ್ ಆಗ್ಬೋದು, ಏರ್ಪೋರ್ಟ್ ಆಗ್ಬೋದು, ಆರ್ಬಾರ್ಗಳಾಗ್ಬೋದು, ಸ್ಕೀಮ್ಸ್ಗಳಾಗ್ಬೋದು. ಕೇಂದ್ರ ಸರ್ಕಾರದ 108 ಯೋಜನೆಗಳು. BL ಫ್ಯಾಕ್ಟ್ರಿಗೆ ಫುಲ್ ಫ್ಲಡ್ಸ್ ಆರ್ಡರ್ ಸಿಕ್ಕಿದೆ, HCL ಫ್ಯಾಕ್ಟ್ರಿಗೆ ಆರ್ಡರ್ ಸಿಕ್ಕಿದೆ. ಕೇಂದ್ರ ಸರ್ಕಾರದ ಸ್ಕೀಮ್ಗಳು ನಮ್ಮ ಜನತೆಗೆ. ಫಲಾನುಭವಿ ಇಲ್ಲದೆ ಇರೋ ಮನೆ ಇಲ್ಲ, ಕೇಂದ್ರ ಸರ್ಕಾರದ ಫಲಾನುಭವಿ ಇಲ್ಲದೆ ಇರೋ ಮನೆ ಇಲ್ಲ. ಪ್ರತಿಯೊಂದು ಕುಟುಂಬಕ್ಕೂ ಕೇಂದ್ರ ಸರ್ಕಾರದ ಸಾಧನೆ ವರ್ಕ್ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ. ಇನ್ನೊಂದು ಪ್ರಮುಖವಾದಂತಹ ಪ್ರಶ್ನೆ ಇದೆ ಸರ್, ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ ಸರ್. ಕೆಲವು ಮುಖಂಡರಿಗೆ ಟಿಕೆಟ್ ನೀಡದೇ ಇರೋದು ಬಿಜೆಪಿಯ ಸಾಧನೆ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮವನ್ನ ಬೀರಲಿದೆ? ಈ ಪ್ರಶ್ನೆಯನ್ನ ಸರ್ವೆ ಮಾಡುವಂತಹ ಸಂದರ್ಭದಲ್ಲಿ ಮ್ಯಾಟ್ರಿಸ್ ಸಂಸ್ಥೆ ಜನರ ಮುಂದಿಟ್ಟಿತ್ತು. ಆ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಉತ್ತರ 18% ಜನ ಸ್ವಲ್ಪ ಪರಿಣಾಮವನ್ನ ಬೀರಬಹುದು ಅನ್ನುವಂತಹ ಉತ್ತರವನ್ನ ಕೊಟ್ಟರು. 44% ಜನ ಇಲ್ಲ, ಯಾವುದೇ ರೀತಿಯಾದಂತಹ ಪರಿಣಾಮವನ್ನ ಬೀರೋದಿಲ್ಲ. ಕೆಲವು ಮುಖಂಡರಿಗೆ ಟಿಕೆಟ್ ನೀಡದೇ ಇರೋದು ಬಿಜೆಪಿಯ ಸಾಧನೆ ಮೇಲೆ ಅಥವಾ ಬಿಜೆಪಿಯ ಪರ್ಫಾರ್ಮೆನ್ಸ್ ಮೇಲೆ ಪರಿಣಾಮವನ್ನ ಬೀರಲ್ಲ ಅನ್ನುವಂತಹ ಉತ್ತರವನ್ನ ಕೊಟ್ಟರು. ಇನ್ನು 38% ಜನ ಯಾವುದೇ ಪರಿಣಾಮವನ್ನ ಬೀರ ಅಂತ ಹೇಳಿದ್ರೆ 44% ಜನ ಸ್ವಲ್ಪ ಪರಿಣಾಮವನ್ನ ಬೀರಬಹುದು ಅನ್ನುವಂತಹ ಉತ್ತರವನ್ನ ಕೊಟ್ಟರು. ಇನ್ನು ಇದೇ ಮ್ಯಾಟ್ರಿಕ್ಸ್ ಸಂಸ್ಥೆ ಜಾತಿ ಆಧಾರದ ಮೇಲೆಯೂ ಕೂಡ ಒಂದು ಪ್ರಶ್ನೆಯನ್ನ ರೆಡಿ ಮಾಡಿತ್ತು. ಅಂದ್ರೆ ಯಾವ ಸಮುದಾಯ ಯಾರನ್ನ ಬೆಂಬಲಿಸತ್ತೆ ಅಂತ. ರಾಜಕಾರಣ ಅಥವಾ ಎಲೆಕ್ಷನ್ ಅಂದಾಗ ಜಾತಿಯನ್ನ ಹೊರತಾಗಿ ಯೋಚನೆ ಮಾಡೋದಕ್ಕಾಗಲ್ಲ. ಮಾಡಬಾರ್ದು, ಜಾತಿಯನ್ನ ಹೊರತಾಗಿ ಯೋಚನೆಯನ್ನು ಮಾಡಬೇಕು. ಆದರೆ ಆ ರೀತಿ ಇಲ್ಲ ವಾಸ್ತವ. ನೋಡ್ತಾ ಇದ್ದೀರಿ, ಲಿಂಗಾಯತ ಸಮುದಾಯ 64% ಬಿಜೆಪಿಯನ್ನು ಬೆಂಬಲಿಸುತ್ತೆ, 23% ಕಾಂಗ್ರೆಸ್, JDS 9, ಅದರ್ಸ್ 4 ಅಂತ ಈ ಸರ್ವೆಯ ರಿಸಲ್ಟು. ಒಕ್ಕಲಿಗ ಸಮುದಾಯ 14% ಬಿಜೆಪಿಯನ್ನು ಬೆಂಬಲಿಸುತ್ತೆ, 29% ಕಾಂಗ್ರೆಸ್ ಅನ್ನ, 54% ಜಾತ್ಯತೀತ ಜನತಾದಳವನ್ನ, 3% ಇತರೆ. ಕುರುಬ ಸಮುದಾಯ 23 ಬಿಜೆಪಿ, 66 ಕಾಂಗ್ರೆಸ್, 8 JDS, 3% ಇತರೆ. ಇನ್ನು ಇತರೆ ಹಿಂದುಳಿದ ವರ್ಗ 43% ಬಿಜೆಪಿಯನ್ನು ಬೆಂಬಲಿಸುತ್ತೆ. ಇದು ಬಿಜೆಪಿಗೆ ಬಹಳ ಪ್ರಮುಖವಾದಂಥ ವಿಚಾರ. 36% ಕಾಂಗ್ರೆಸ್, 14% JDS, 7% ಇತರೆ. ಇನ್ನು SC ಪರಿಶಿಷ್ಟ ಜಾತಿ ಎಡಗೈ ಮತ್ತು ಬಲಗೈ ಸೇರಿ 35% ಬಿಜೆಪಿ, 43% ಕಾಂಗ್ರೆಸ್ಸು, 16% ಜಾತ್ಯತೀತ ಜನತಾದಳ, ಇತರೆ 6%. ಈ RPI, BSP ಇವರೆಲ್ಲ ಕಣದಲ್ಲಿದ್ದಾರೆ. ST 38% ಬಿಜೆಪಿ, 44% ಕಾಂಗ್ರೆಸ್ಸು, 14% JDS, 4% ಇತರೆ. ಮುಸ್ಲಿಂ 4% ಬಿಜೆಪಿ, ಇದು ಕೂಡ ಬಹಳ ವಿಶೇಷ ಅಂತ ಅನ್ಸುತ್ತೆ. 78% ಕಾಂಗ್ರೆಸ್, 14% JDS, 4% ಇತರೆ ಅಂತ ಈ ಸಮೀಕ್ಷೆ ಹೇಳ್ತಾ ಇದೆ. ಮ್ಯಾಟ್ರಿಕ್ಸ್ ಸಮೀಕ್ಷೆಯಲ್ಲಿ ಜನರ ಅಭಿಪ್ರಾಯ, ಒಪಿನಿಯನ್ ಏನಿದೆ ಅನ್ನೋದನ್ನು ನೋಡಿದ್ವಿ. ನಾನು ಅನಂತ್ ಚಿನಿವಾರ್ ಅವರನ್ನ ಇನ್ಕ್ಲೂಡ್ ಮಾಡ್ಕೋತೀನಿ. ಒಂದು ಇಲ್ಲಿ ನನಗೆ ಭಾಳ ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ದು, ಕೆಲ ಮುಖಂಡರಿಗೆ ಟಿಕೆಟ್ ನಿರಾಕರಿಸಿರುವಂಥ ವಿಚಾರ. ಬಿಜೆಪಿ ಈಶ್ವರಪ್ಪ, ಜಗದೀಶ್ ಶೆಟ್ಟರ್, ಲಕ್ಷ್ಮಣ್ ಸವದಿ, ಇದೇನು ದೊಡ್ಡ ಪರಿಣಾಮ ಬೀರಲ್ಲ ಅಂತ ಹೇಳ್ತಿದೆ ಮ್ಯಾಟ್ರಿಕ್ಸ್ ಸಮೀಕ್ಷೆ. ಕರೆಕ್ಟ್. ಯಾಕೆಂದರೆ ಜನಕ್ಕೆ ಅರ್ಥ ಆಗಿಬಿಟ್ಟಿದೆ, ಎಲ್ಲ ಗೆದ್ದೆತ್ತಿನ ಬಾಲ ಹಿಡ್ಕೊಳ್ಳೋರು ಅಂತೇಳಿ. ರಾಜಕಾರಣ ಅನ್ನೋದು ಸೇವೆ ಅನ್ನೋದು ಅಲ್ಲ ಅಂತ ಗೊತ್ತಾಗಿದೆ ಜನಕ್ಕೆ. ಸೊ ಗೆಲ್ಲಬೇಕು, ವಿನ್ ಅಟ್ ಎನಿ ಕಾಸ್ಟ್ ಅನ್ನೋ ಕಾರಣಕ್ಕಾಗಿ ಅವಕಾಶ ಹುಡ್ಕೊಂಡು ಎಲ್ಲೆಲ್ಲಿಗೂ ಹೋಗ್ತಾರೆ. ಅದು ಜನಕ್ಕೆ ಮುಖ್ಯ ಆಗೋದೇ ಇಲ್ಲ. ಬಟ್ ಇಲ್ಲಿ ನನಗೆ ಅಶ್ವಥ್ ನಾರಾಯಣ ಅವರು ಹೇಳಿದ ಒಂದು ಮಾತು ಭಾಳ ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಅವರು ಕಂಪೇರ್ ಮಾಡಿದರು, ರಾಹುಲ್ ಗಾಂಧಿದು 16%, ಇವ್ರದ್ದು 31%, ಸೀದಾ ಪಾಸಿಟಿವಿಟಿ ಅಂತ ಹೇಳಿ. ಬಟ್ ನಾನು ಯಾವಾಗಲೂ ಹೇಳೋದು, ಈಗ ಇವತ್ತಿನ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನೋದು ಕರ್ನಾಟಕದ ಮಟ್ಟಿಗೆ ಒಂದು ರೀಜನಲ್ ಪಾರ್ಟಿ, ರೈಟ್? BJP ಇಸ್ ಎ ಪಾರ್ಟಿ ರೂಲ್ಡ್ ಬೈ ದಿ ಹೈಕಮಾಂಡ್. BJPಗೆ ತುಂಬ ನಿರೀಕ್ಷೆ ಇದೆ, ಮೋದಿಯವರು ಬಂದು ಏನೋ ಮಾಡಿಬಿಡ್ತಾರೆ ಅಂತ. ಕರ್ನಾಟಕದ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಬಂದು ಏನೂ ಮ್ಯಾಜಿಕ್ ಮಾಡಬೇಕಾಗಿಲ್ಲ. ಭಾರತ್ ಜೋಡೋದ ಇಂಪ್ಯಾಕ್ಟ್ ಆಗುತ್ತೋ ಬಿಡುತ್ತೋ, it does not matter to them at all. But what matters to BJP is ಮೋದಿ ಬಂದು ಏನಾರು ಕನ್ವರ್ಟ್ ಮಾಡ್ತಾರಾ ಅನ್ನೋದು. ತುಂಬ ಎಲೆಕ್ಷನ್ಗಳು ನಡೆಯೋದು, ಬಹುತೇಕ ಎಲೆಕ್ಷನ್ಗಳು
ಹೇಗಾಗುತ್ತೆ ಅಂದರೆ ಒಂದು ಓಟ್ ಬೆಳೆದು ಪಕ್ಷದ ಚಿಹ್ನೆ ಮೇಲೆ, ಇನ್ನೊಂದು ರಾಜ್ಯ ಮತ್ತು ಕೇಂದ್ರದಲ್ಲಿರುವಂಥ ಲೀಡರ್ಶಿಪ್ ಮೇಲೆ, ಇನ್ನೊಂದು ವ್ಯಕ್ತಿಯ ವರ್ಚಸ್ಸಿನ ಮೇಲೆ. ದೀಸ್ 3 ಫ್ಯಾಕ್ಟರ್ಸ್ ಕೌಂಟ್ ಇನ್ ಆಲ್ ದಿ ಎಲೆಕ್ಷನ್ಸ್. ನೀವು ಆ್ಯಕ್ಚುಲಿ 2018ನಲ್ಲಿ ಒಂದು ಸಮೀಕ್ಷೆ ಆಗಿತ್ತು, ಅಲ್ಲಿ ಕರ್ನಾಟಕದಲ್ಲಿ ಮತದಾರರನ್ನ ಕೇಳಿದರು ವಾಟ್ ಮ್ಯಾಟರ್ಸ್ ಮೋಸ್ಟ್ ಇನ್ ಅನ್ ಅಸೆಂಬ್ಲಿ ಎಲೆಕ್ಷನ್ ಅಂದಾಗ ಅವ್ರು ಹೇಳಿದ್ದು 36% ಜನ ಸೆಟ್ ಲೋಕಲ್ ಕ್ಯಾಂಡಿಡೇಟ್ ಅಂಥೇಳಿ. ಲೋಕಲ್ ಕ್ಯಾಂಡಿಡೇಟೇ ಮುಖ್ಯ ಆಗಬೇಕಾಗಿದ್ದ ಸಂದರ್ಭದಿಂದ ಅದನ್ನು ಮೋದಿ ಕೇಂದ್ರಿತ ಎಲೆಕ್ಷನ್ ಅಂತ ಮಾಡಿದ್ದು BJP. ಕ್ಯಾಂಡಿಡೇಟ್ಗಳಿಂದ ಪ್ರಧಾನಮಂತ್ರಿ ಮಟ್ಟಕ್ಕೆ ತೊಗೊಂಡು ಹೋದರು. ಇವತ್ತು ಪ್ರಧಾನಮಂತ್ರಿಯವರ ವರ್ಚಸ್ಸು ಕೆಲಸ ಮಾಡಲ್ಲ ಅಂಥೇಳಿ ಇಷ್ಟೊಂದು ಜನ ಹೇಳ್ತೀರಾ, ಅಥವಾ ಬರೀ ಆ್ಯಾವ್ರೇಜ್ 31% ಜನ ಕೆಲಸ ಮಾಡಬಹುದು ಅಂತ ಹೇಳ್ತಿದ್ದಾರೆ ಅಂದರೆ ಇಟ್ ಈಸ್ ಎನ್ ಅಲಾರ್ಮ್ ಬೆಲ್ ಫಾರ್ ದಿ BJP ಅಂತ ನನಗನ್ಸುತ್ತೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಅಶ್ವಥ್ ನಾರಾಯಣ ಅವ್ರು ಹೇಳಬೇಕಾಗತ್ತೆ ಅದ್ರ ಬಗ್ಗೆ. ಆರ್ ಯು ನಾಟ್ ಡಿಪೆಂಡಿಂಗ್ ಆನ್ ಮೋದಿ? ಅಶ್ವಥ್ ನಾರಾಯಣ ಅವರು ಕೇಳಿಸ್ತಾ? ನಾನು ಭಾವನಾ ಅವರಿಗೆ ಕ್ವಶನ್ ಮೂವ್ ಮಾಡ್ತೀನಿ. ಭಾವನಾ ಅವರೇ, ನಾನು ಎಸ್ ಮುಂದುವರಿಸಿ ಗೌಡ್ರೆ. ಅಲ್ಲ, ಈಗ ನೋಡಿ, ಅನಿವಂತ್ ಶನಿವಾರ ಹೇಳಿದ್ದು ಮೋದಿ ಕೇಂದ್ರಿತ ಚುನಾವಣೆ. ನೋಡಿ, ಒಬ್ಬ ರಾಷ್ಟ್ರ ನಾಯಕರು ಈ ದೇಶದ ಪ್ರಧಾನಮಂತ್ರಿ, ಆರ್ಗನೈಸೇಷನಿಂದ ಬಂದಂಥವ್ರು, ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಹೆಸರನ್ನು ಗಳಿಸಿರ್ತಕ್ಕಂಥವ್ರು. ಆ್ಯಂಡ್ ಆಲ್ಸೋ ಈಸ್ ಫ್ರಮ್ ಪಾರ್ಟಿ ಹಿರಿಯ ಕಾರ್ಯಕರ್ತರಾಗಿ ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ, ಅವರೊಂದು ನ್ಯಾಷನಲ್ ಪಾರ್ಟಿಯಾಗಿ ನಾವು ಒಬ್ಬ ರಾಷ್ಟ್ರೀಯ ನಾಯಕರ ವರ್ಚಸ್ಸನ್ನು ಉಪಯೋಗಿಸ್ಕೊಳ್ಳೋದು ತಪ್ಪೇನಿದೆ? ನ್ಯಾಷನಲ್ ಕೆಲಸ ಮಾಡಲಿಕ್ಕಿಲ್ಲ ಸರಿ. ಈಗ ಈ ವಯಸ್ಸಲ್ಲಿ ದೇವೇಗೌಡರನ್ನ JDSನವರು ಒಂದು ರೀಜನಲ್ ಪಾರ್ಟಿಗೆ ಈಕ್ವಲ್ ಆಗಿದ್ರು ಸಹ ದೇವೇಗೌಡರ ವರ್ಚಸ್ನ ಹೆಂಗ್ ಉಪಯೋಗಿಸ್ಕೊಳ್ತಾರೆ? ಅದೇ ಲೀಡರ್ಶಿಪ್ ಅಲ್ಲ. ಅಶ್ವಥ್ ನಾರಾಯಣ ಅವರೇ, ನಾನು ಅದಕ್ಕೆ ಕೇಳಿದ್ದು ನಾಯಕರ ಒಂದು ವರ್ಚಸ್ಸನ್ನ ಅಶ್ವಥ್ ನಾರಾಯಣ ಅವರೇ ಉಪಯೋಗಿಸ್ಕೊಳ್ಳಲು ತಪ್ಪೇನಿದೆ? ಅಶ್ವಥ್ ನಾರಾಯಣ ಅವರನ್ನ ಅದಕ್ಕೆ ಕೇಳಿದ್ದು, ಮೋದಿಯವರ ವರ್ಚಸ್ಸನ್ನು ಉಪಯೋಗಿಸ್ಕೊಳ್ಬೇಕಾದಂಥ ಅನಿವಾರ್ಯತೆಯಲ್ಲಿ ರಾಜ್ಯದ BJP ಇದೆ. ಬರೀ 31% ಜನ ಅದು ಕೆಲಸ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಅಂತಂದರೆ ಇಟ್ ಇಸ್ ಅ ಡೇಂಜರ್ ಸಿಗ್ನಲ್ ಫಾರ್ ಯು. ಇಟ್ಸ್ ಅನ್ ಅಲಾರ್ಮಿಂಗ್ ಸಿಗ್ನಲ್ ಫಾರ್ ಯು. ಇಲ್ಲ ನೋಡಿ, ಇದರಲ್ಲಿ ನೀವು ಪ್ರಾರಂಭದಲ್ಲಿ ಮಾತಾಡುವಾಗಲೇ ಇನ್ನೂ ಒಂದು ಮಾತಾಡಿದ್ರೆ ಇದರಲ್ಲಿ ಕ್ಯಾಂಡಿಡೇಟಿನ ಲೋಕಲ್ ಬಾಡಿ ಎಲೆಕ್ಷನ್, ಇದು ಅಸೆಂಬ್ಲಿ ಎಲೆಕ್ಷನ್ ಆಗಿರೋದ್ರಿಂದ ಒಂದು ಸ್ಥಳೀಯ ರಾಜ್ಯ ಸರ್ಕಾರದ ಇಂಪ್ಯಾಕ್ಟ್ ಇದ್ರ ಮೇಲೆ ಇರ್ತದೆ, ಕ್ಯಾಂಡಿಡೇಟ್ ಮೇಲೆ ಇಂಪ್ಯಾಕ್ಟ್ ಇರ್ತದೆ, ಕ್ಯಾಂಡಿಡೇಟಿನ ಫೇಸ್ ವ್ಯಾಲ್ಯೂ ಇಂಪ್ಯಾಕ್ಟ್ ಇದೆ. ಯಾವುದೇ ಒಂದು ಚುನಾವಣೆಗೆ ಕ್ಯಾಂಡಿಡೇಟು, ಫೇಸ್ ವ್ಯಾಲ್ಯೂ, ಪಾರ್ಟಿ ಒಪಿನಿಯನು, ಕೇಂದ್ರ ಸರ್ಕಾರದ ಲೀಡರ್ಶಿಪ್ ಇವೆಲ್ಲವೂ ಗೆಲುವಿಗೆ ಕಾರಣ ಆಗ್ತದೆ. ನಾನು ಶರವಣ ಅವರನ್ನು ಕೇಳಬೇಕಾಗಿರೋದು ಒಂದು ವಿಚಾರ ಇದೆ. ಶರವಣ ಅವರೇ, ಈಗ ಇಲ್ಲೊಂದು ಪ್ರಶ್ನೆ ಬಂತು, BJPಯಿಂದ ಒಂದಿಷ್ಟು ನಾಯಕರಿಗೆ ಟಿಕೆಟ್ ನಿರಾಕರಿಸಿರುವಂತ ವಿಚಾರ ಏನಿದೆ, ದೊಡ್ಡ ಎಫೆಕ್ಟ್ ಆಗಲ್ಲ ಅಂತ ಹೇಳ್ತಿದೆ ಸರ್ವೆ. ನಿಮ್ಮ ಪ್ರಕಾರ ಎಫೆಕ್ಟ್ ಆಗತ್ತೆ ನಿಮ್ಮ ಮತ್ತು ಕಾಂಗ್ರೆಸ್ನ ಪ್ರಕಾರ? ಭಾವನ ಅವ್ರ ರಿಯಾಕ್ಷನ್ ಅದಕ್ಕೆ ಪಡ್ಕೋತೀನಿ. ಶರವಣ ಅವ್ರು ಏನು ಹೇಳ್ತೀರಿ? ನೋಡಿ, ಇವತ್ತು ಒಬ್ಬ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಿಗೆ ಇವತ್ತು BJP ಸೈಡ್ಲೈನ್ ಮಾಡಿದೆ. ಇವತ್ತು ವಿಶೇಷವಾಗಿ ಇವತ್ತು ಲಿಂಗಾಯತ್ ಸಮುದಾಯದಲ್ಲಿ ಯಡಿಯೂರಪ್ಪನವ್ರು ಇಲ್ಲ ಅಂದರೆ ಲಿಂಗಾಯತ್ ಸಮುದಾಯ BJP ಜೊತೆಲಿ ಇರಲ್ಲ, ಅದು ಗೊತ್ತಿರತಕ್ಕಂಥ ವಿಚಾರ. ಇವತ್ತು ಯಾರನ್ನ ಸೈಡ್ಲೈನ್ ಮಾಡಿದ್ದಾರೆ, ಕಾರ್ನರ್ ಮಾಡಿದ್ದಾರೆ, ಅದರ ಪರಿಣಾಮ BJPಗೆ ಇವತ್ತೇನು ಯಡಿಯೂರಪ್ಪನವ್ರನ್ನ ಕಣ್ಣೀರಾಗಿಸಿ ಇಳಿಸಿರತಕ್ಕಂಥ ವಿಚಾರ ಇರ್ಬೋದು. ಮೊನ್ನೆ ಅವರು ಈ ಒಂದು MLA ಕ್ಯಾಂಡಿಡೇಟ್ಗಳನ್ನು ಆಯ್ಕೆ ಮಾಡುವಂಥ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿ ಆ ಒಂದು ಸಂಸ್ಥೆಯ ಮಂಡಳಿಯ ಸದಸ್ಯರಾಗಿ ಇವ್ರನ್ನ ಕರೆದುಬಿಟ್ಟು ಅವ್ರು ಯಾವ ಸರಿ, ಬಟ್ ನನಗೆ ಸರ್ವೆ ಮೇಲೆ ಮಾತಾಡಿ ಶರವಣ ಅವರೇ. ಸರ್ವೆ ಹೇಳ್ತಿದೆ, ಸಮೀಕ್ಷೆ ಹೇಳ್ತಿದೆ ಇಲ್ಲ ಎಫೆಕ್ಟ್ ಆಗಲ್ಲ BJPಗೆ ಅಂತ. ಇವತ್ತು ಒಂದ್ ನಿಮಿಷ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಬಂದಿದ್ರಿಂದ ಹೆಚ್ಚು ಲಾಭ ಆಗಲ್ಲ ಅಂತ ಸರ್ವೆ ಹೇಳ್ತಾ ಇದೆ. ಭಾವನಾ ಮೇಡಮ್, ಅವಕಾಶ ಕೊಡಿ. ಬರ್ತೀನಿ ಶರವಣ ಅವರೇ, ಮಾತಾಡೋಣ. ನಮಗೆ ಟೈಮ್ ಇದೆ, ಸುದೀರ್ಘ ಟೈಮ್ ಇದೆ, ಮಾತಾಡೋಣ. ಹೇಳಿ ಭಾವನಾ. ಒಂದ್ ನಿಮಿಷ. ಅಲ್ಲಲ್ಲ, ಇದಕ್ಕೆ ಉತ್ತರ ಕೊಟ್ಬಿಡ್ತೀನಿ. ಖಂಡಿತ ಎಫೆಕ್ಟ್ ಆಗೇ ಆಗುತ್ತೆ. ಸ್ಪೆಷಲಿ ಲಕ್ಷ್ಮಣ್ ಸವದಿ ಅವರು ಮತ್ತೆ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕೊಡದೇ ಇರೋದು ಖಂಡಿತವಾಗ್ಲೂ ಎಫೆಕ್ಟ್ ಆಗೇ ಆಗುತ್ತೆ. ಯಾಕಂದ್ರೆ ಲಕ್ಷ್ಮಣ್ ಸವದಿ ಅವರು ಸರ್ವನ ಸರ್ ಅವರು ಖಂಡಿತ ಒಂದು ನಿಮಿಷ ಶರವಣ ಅವರೇ, ಭಾವನಾ ಮುಗಿಸ್ಲಿ. ಇವತ್ತು ಕಿಂಗ್ ಮೇಕರ್ ಅಂತ ಸರ್ ಖಂಡಿತ ಎಫೆಕ್ಟ್ ಆಗೇ ಆಗುತ್ತೆ. ಈಗ ಸರವಣ ಅವರು ಹೇಳಿದಾಗೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿ ಮತ್ತೆ ಸಾಕಷ್ಟು ಬೇರೆ ಬೇರೆ ಮಂತ್ರಿಮಂಡಲಗಳಲ್ಲಿ ಅವರು ತಮ್ಮ ಸ್ಥಾನವನ್ನ ಅತ್ಯಂತ ಗೌರವಯುತವಾಗಿ ಅವರು ನಿರ್ವಹಿಸಿದ್ದಾರೆ. ಹಾಗಾಗ್ಬಿಟ್ಟು ಇವತ್ತವರಿಗೆ ಭಾವನಾ ಅವರೇ, ನಮ್ಗೀಗ ನಾವು ಇಡೀ ಸರ್ವೆಯ ಪ್ರಮುಖ ವಿಚಾರವನ್ನ ನೋಡುವಂತ ಸಮಯ. ರೀಜನ್ ವೈಸ್ ಈ ರಾಜ್ಯದ ಜನರ ನಾಡಿ ಮಿಡಿತ ಮ್ಯಾಟ್ರಿಕ್ಸ್ ಸಮೀಕ್ಷೆಯ ಪ್ರಕಾರ ಹೆಂಗಿದೆ
ಅನ್ನೋದು ಬಹಳ ಮುಖ್ಯ. ಮೊದಲನೇದಾಗಿ ನಾವು ತೆಗೆದುಕೊಳ್ತಾ ಇರೋದು ಮಧ್ಯ ಕರ್ನಾಟಕ. ಮಧ್ಯ ಕರ್ನಾಟಕದಲ್ಲಿ ಶೇಕಡವಾರು ಮತಗಳಿಕೆ 2018ರಲ್ಲಿ ಹೆಂಗಿತ್ತು ಅಂತ ಒಮ್ಮೆ ನೋಡ್ಬಿಡೋಣ. ಬಿಜೆಪಿ 43.3% ಮತ ಪಡೆದಿತ್ತು ಮಧ್ಯ ಕರ್ನಾಟಕದಲ್ಲಿ, ಕಾಂಗ್ರೆಸ್ 34.2%, ಜಾತ್ಯತೀತ ಜನತಾದಳ 16.6%, ಅದರ್ಸ್ 5.9% ಮತ ಪಡೆದಿದ್ರು ಮಧ್ಯ ಕರ್ನಾಟಕದ 4 ಜಿಲ್ಲೆಗಳ ಪೈಕಿ. ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು, ಈ 4 ಜಿಲ್ಲೆಯಲ್ಲಿ 2018ರಲ್ಲಿ ಏನಾಗಿತ್ತು ಅನ್ನೋದನ್ನು ನೋಡ್ತಾ ಇದ್ದಾರೆ. ಈಗಿನ ಸರ್ವೆಯನ್ನ ಗಮನಿಸೋಣ. ಈಗ ಮ್ಯಾಟ್ರಿಕ್ಸ್ ಮಾಡಿದಂತಹ ಈ ಸರ್ವೆಯಲ್ಲಿ ಮಾರ್ಚ್ 29ನೇ ತಾರೀಕಿನಿಂದ ಏಪ್ರಿಲ್ 20ನೇ ತಾರೀಕಿನ ತನಕ ಸರ್ವೆಯನ್ನ ಮಾಡಲಾಯಿತು. ಅಷ್ಟು ದಿನಗಳ ಕಾಲ ಜನರ ಅಭಿಪ್ರಾಯವನ್ನ ಪಡೆಯುವಂತಹ ಕೆಲಸವನ್ನ ಮ್ಯಾಟ್ರಿಕ್ಸ್ ಸಂಸ್ಥೆ ಮಾಡಿದೆ. ಆ ಸಂದರ್ಭದಲ್ಲಿ ಆದಂತಹ ಸಿಕ್ಕಂತಹ ಒಂದು ವೋಟ್ ಸರ್ವೆ, ವೋಟ್ ಶೇರ್ ಎಷ್ಟಿದೆ ಅದನ್ನ ಗಮನಿಸ್ತಾ ಇದ್ದೀವಿ. ಬಿಜೆಪಿ 43.1% ಮತವನ್ನ ಗಳಿಸಬಹುದು ಸೆಂಟ್ರಲ್ ಕರ್ನಾಟಕ ಅಂದ್ರೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಅಂತ ಹೇಳಿ ಈ ಸರ್ವೆ ಹೇಳ್ತಾ ಇದೆ. ಹಾಗೆ ಕಾಂಗ್ರೆಸ್ 37.6% ವೋಟ್ ಶೇರ್ ಅನ್ನ ಪಡೆಯಬಹುದು ಮಧ್ಯ ಕರ್ನಾಟಕ ಭಾಗದಲ್ಲಿ ಅನ್ನುವಂಥದ್ದನ್ನ ಈ ಸರ್ವೆ ನಮಗೆ ಮಾಹಿತಿಯನ್ನ ನೀಡ್ತಾ ಇದೆ. ಹಾಗೆ ಜೆಡಿಎಸ್ ಮಧ್ಯ ಕರ್ನಾಟಕ ಭಾಗದಲ್ಲಿ, ಮಧ್ಯ ಕರ್ನಾಟಕದಲ್ಲಿ ಬರುವಂತಹ 4 ಜಿಲ್ಲೆಗಳು, ಆ ಜಿಲ್ಲೆಗಳಲ್ಲಿ ಒಟ್ಟಾರೆಯಾಗಿ 14.8% ಮತವನ್ನ ಪಡೆಯಬಹುದು, ಅಷ್ಟು ವೋಟ್ ಶೇರ್ ಅನ್ನ ಪಡೆಯಬಹುದು ಅನ್ನುವಂಥದ್ದನ್ನ ಈ ಸರ್ವೆ ಹೇಳ್ತಾ ಇದೆ. ಹಾಗೆ ಇತರರು 4.5% ಮತವನ್ನ ಪಡೆಯಬಹುದು ಅನ್ನುವಂತಹ ಒಂದು ಮಾಹಿತಿಯನ್ನ ನಮಗೆ ಈ ಒಂದು ಸರ್ವೆ ನೀಡ್ತಾ ಇದೆ. ನೆಕ್ಸ್ಟ್ ನಾವು ನಂಬರ್ಸ್ ನೋಡೋಣ. ಈಗ ಪರ್ಸೆಂಟೇಜ್ ನೋಡಿದ್ವಿ, ಯಾಕಂತಂದ್ರೆ ಪರ್ಸೆಂಟೇಜು ನಂಬರ್ಸ್ ಆಗಿ ಕನ್ವರ್ಟ್ ಆಗಲೇಬೇಕು ಅಂತೇನಿಲ್ಲ. ನಂಬರ್ಸಿಗೂ ಪರ್ಸೆಂಟೇಜ್ಗೂ ವ್ಯತ್ಯಾಸಗಳಾಗಬಹುದು. ಈಗ ಒಮ್ಮೆ ಕ್ವಿಕ್ ಆಗಿ ನೋಡೋಣ ಈ ಬಾರಿ ಎಷ್ಟು ಮೈನಸ್ ಆಗುತ್ತೆ ಅಂತ. ಬಿಜೆಪಿ ಕಳೆದ ಬಾರಿ 43.3%, ಈ ಬಾರಿ 0.2%ನಷ್ಟು ವೋಟ್ ಶೇರ್ ಅನ್ನ ಕಳ್ಕೊಳ್ಳುತ್ತೆ ಈ 4 ಜಿಲ್ಲೆಗಳ 25 ವಿಧಾನಸಭಾ ಕ್ಷೇತ್ರಗಳಲ್ಲಿ. ಕಾಂಗ್ರೆಸ್ 3.4%ನಷ್ಟು ಗೈನ್ ಆಗುತ್ತೆ ವೋಟ್ ಶೇರ್ ಈ 4 ಡಿಸ್ಟಿಕ್ ಅಲ್ಲಿ. ಜಾತ್ಯತೀತ ಜನತಾದಳದ ವೋಟ್ ಶೇರ್ 1.8%ನಷ್ಟು ಕಡಿಮೆಯಾಗುತ್ತೆ ಅಂತ ಮ್ಯಾಟ್ರಿಕ್ಸ್ ಸಮೀಕ್ಷೆ ಹೇಳ್ತಾ ಇದೆ. ಅದರ್ಸ್ 1.4%ನಷ್ಟು ವೋಟ್ ಶೇರ್ ಕಡಿಮೆಯಾಗುತ್ತೆ. ಸೊ ಅಲ್ಲಿಗೆ ಬಿಜೆಪಿ ದೊಡ್ಡದಾಗಿ ಏನು ಕಳ್ಕೊಳ್ಳೋದು ಒಂದು ಸ್ವಲ್ಪ ಕಳ್ಕೊಂಡ್ರು ಕೂಡ ಕಾಂಗ್ರೆಸ್ನ ಗೈನ್, ವೋಟ್ ಶೇರ್ನ ಗೈನ್ ಜಾಸ್ತಿ ಇದೆ ಅನ್ನೋದು ಗಮನಿಸಬೇಕು. ಸೆಂಟ್ರಲ್ ಕರ್ನಾಟಕದ 2018ರ ಎಷ್ಟು ಸೀಟ್ಗಳಿದ್ವು ಈ ಭಾಗದಲ್ಲಿ, ಯಾವ ಪಕ್ಷ ಎಷ್ಟು ಗೆದ್ದಿತ್ತು ಅದನ್ನ ಗಮನಿಸ್ತಾ ಇದ್ವಿ. ಮಧ್ಯ ಕರ್ನಾಟಕದಲ್ಲಿ 4 ಜಿಲ್ಲೆಗಳಲ್ಲಿ ಒಟ್ಟು 25 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಅದರಲ್ಲಿ ಬಿಜೆಪಿ 2018ರ ಚುನಾವಣೆಯಲ್ಲಿ ಗೆದ್ದಿದ್ದು 20 ಸೀಟ್ಗಳನ್ನ, ಕಾಂಗ್ರೆಸ್ ಗೆದ್ದಿದ್ದು 5 ಸೀಟ್ಗಳನ್ನ, ಜೆಡಿಎಸ್ ಇಲ್ಲಿ ಯಾವುದೇ ಸೀಟ್ಗಳನ್ನ ಗೆದ್ದಿರಲಿಲ್ಲ. ಹಾಗೆ ಪಕ್ಷೇತರ ಇರಬಹುದು ಅಥವಾ ಬೇರೆ ಪಕ್ಷಗಳಿರಬಹುದು, ಇಲ್ಲಿ ಖಾತೆಯನ್ನ ತೆರೆದಿರಲಿಲ್ಲ. ಬಹಳ ದೊಡ್ಡ ಗೇನ್ ಇದ್ದಿದ್ದು ಇಲ್ಲಿ ಬಿಜೆಪಿ ಪಕ್ಷಕ್ಕೆ 20 ಸೀಟ್ಗಳು, ಕಾಂಗ್ರೆಸ್ 5 ಸೀಟ್ಗಳು. ಹಾಗಾದ್ರೆ ಈ ಬಾರಿ ಎಷ್ಟು ಬದಲಾವಣೆ ಆಗಬಹುದು, ಯಾರಿಗೆ ಹೆಚ್ಚು ಬರಬಹುದು, ಯಾರ ಸೀಟ್ ಕಡಿಮೆ ಆಗಬಹುದು? ರಕ್ಷತ್. ಎಸ್, ಈಗ ಸಮೀಕ್ಷೆಯ ವಿವರ ಬರ್ತಾ ಇದೆ, ನೋಡ್ತಾ ಇದ್ದೀರಿ ನೀವು ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ. ಈ ಬಾರಿ ಬಿಜೆಪಿಯ ಸೀಟು ಗಳಿಕೆ ಕಡಿಮೆಯಾಗತ್ತೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಕನಿಷ್ಠ ಅಂತಂದ್ರೆ 13, ಗರಿಷ್ಠ ಅಂತಂದ್ರೆ 18 ಬಿಜೆಪಿಯದ್ದು ಈ ಬಾರಿಯ ಗಳಿಕೆ ಅಂತ ಮ್ಯಾಟ್ರಿಕ್ಸ್ ಸಮೀಕ್ಷೆ ಹೇಳ್ತಾ ಇದೆ. ಕಾಂಗ್ರೆಸ್ 6ರಿಂದ 11 ಸೀಟನ್ನು ಗೆಲ್ಲಬಹುದು. ಜಾತ್ಯತೀತ ಜನತಾದಳ 0ದಿಂದ 1. ಇದೇ ಮಧ್ಯ ಕರ್ನಾಟಕ ರೀಜನ್ನಲ್ಲಿ ಚಿತ್ರದುರ್ಗದಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿ ಅದು ಜಾತ್ಯತೀತ ಜನತಾದಳಕ್ಕೆ ಅನುಕೂಲ ಆಗಿರೋದನ್ನ ಕೂಡ ನಾವಿಲ್ಲಿ ಉಲ್ಲೇಖಿಸಬಹುದು. ಅದರ್ಸ್ 1 ಸೀಟನ್ನು ಗೆಲ್ಲಬಹುದು ಅಂತ ಹೇಳ್ತಾ ಇರೋದು. ಅಂದರೆ ಬಿಜೆಪಿಯ ಸೀಟು ಗಳಿಕೆ ಕಡಿಮೆಯಾಗತ್ತೆ. 7 ಸೀಟ್ ಕಳ್ಕೊಳ್ಳುತ್ತೆ, ಇಲ್ಲ ಅಂತಂದ್ರೆ 2 ಸೀಟ್ ಕಳ್ಕೊಳ್ಳುತ್ತೆ. ಕಾಂಗ್ರೆಸ್ಸು 1 ಸೀಟ್ ಹೆಚ್ಚು ಮಾಡಬಹುದು. ನೋಡ್ತಾ ಇದ್ದೀರಿ ವ್ಯತ್ಯಾಸ, -3 ಆಗಬಹುದು, ಕಾಂಗ್ರೆಸ್ +3 ಆಗಬಹುದು. ಜಾತ್ಯತೀತ ಜನತಾದಳ 1 ಸೀಟ್ ಗೆಲ್ಲಬಹುದು ಈ ರೀಜನಲ್ಲಿ. ಅದರ್ಸ್ ಇದ್ದು 0 ಅಂತ ಮ್ಯಾಟ್ರಿಕ್ಸ್ ಸಮೀಕ್ಷೆ ಹೇಳ್ತಾ ಇದೆ. ಆ ಮೂಲಕ ಬಿಜೆಪಿಗೆ ಮಧ್ಯ ಕರ್ನಾಟಕದಲ್ಲಿ ಹಿನ್ನಡೆಯಾಗತ್ತೆ, ದೊಡ್ಡ ಪ್ರಮಾಣದ ಹಿನ್ನಡೆ ಅಲ್ಲ ಅನ್ನೋದನ್ನ ಮ್ಯಾಟ್ರಿಕ್ಸ್ ಸಮೀಕ್ಷೆ ಹೇಳ್ತಾ ಇದೆ. ಅಶ್ವಥ್ ನಾರಾಯಣ ಗೌಡ ಅವರಿಂದ ಸ್ಟಾರ್ಟ್ ಮಾಡೋಣ ಇದೇ ವಿಚಾರಕ್ಕೆ ಸಂಬಂಧಿಸಿ. ಗೌಡ್ರೆ, ನಿಮ್ಮ ಸೀಟ್ ಕಡಿಮೆಯಾಗತ್ತೆ ಅಂತ ಮ್ಯಾಟ್ರಿಕ್ಸ್ ಹೇಳ್ತಾ ಇದೆ ಮಧ್ಯ ಕರ್ನಾಟಕದ 4 ಡಿಸ್ಟ್ರಿಕ್ಟ್ಗಳಿಗೆ ಸಂಬಂಧಿಸಿದಂತೆ. ಇಲ್ಲ ನೋಡಿ, ನಮಗೆ ಅಲ್ಲಿ ಆ ಭಾಗದಲ್ಲಿ
ನೀವು ಇವಾಗ ಏನು ಹೇಳಿದ್ರಿ, ದಾವಣಗೆರೆ, ಚಿತ್ರದುರ್ಗ, ಶಿವಮೊಗ್ಗ ಮತ್ತೆ ಚಿಕ್ಕಮಗಳೂರು. ಯಾವ್ದು ಜಿಲ್ಲೆ ತೊಗೊಂಡಿದ್ದೀರಾ ನೀವು? ಚಿಕ್ಕಮಗಳೂರು, ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ, ಚಿಕ್ಕಮಗಳೂರು. ಗೊತ್ತು. ನಾನು ಚಿಕ್ಕಮಗಳೂರು ಮತ್ತು ಶಿವಮೊಗ್ಗಗೆ ನಂದು ಜವಾಬ್ದಾರಿ ಇಲ್ಲ. ನಾನು ದಾವಣಗೆರೆ ಜಿಲ್ಲೆಯಲ್ಲಿ ನನ್ನ ಜವಾಬ್ದಾರಿ ಇದೆ. ದಾವಣಗೆರೆ ಮತ್ತು ಧಾರವಾಡ ಪ್ರಭಾರಿ ನಾನಿದ್ದೀನಿ. ಈ ಬಾರಿ ದಾವಣಗೆರೆಯಲ್ಲಿ ಕಳೆದ ಬಾರಿ ನಾವು 1 ಸೀಟ್ ಮಾತ್ರ ಕಡಿಮೆ ಇತ್ತು, ಇನ್ನು ಎಲ್ಲ ಸೀಟು ನಾವು ಗೆದ್ದಿದ್ವಿ. ಶಾಮನೂರು ಶಿವಶಂಕರಪುರ ಕ್ಷೇತ್ರದಲ್ಲಿ ದಾವಣಗೆರೆ ದಕ್ಷಿಣ ನಾವು ಗೆಲ್ಲಲಿಕ್ಕಾಗಿಲ್ಲ, ಬಿಕಾಸ್ ಆಫ್ ಮೈನಾರಿಟಿ ವೋಟ್ಸ್ ತುಂಬ ಜಾಸ್ತಿ ಇದೆ. ಈ ಸಲ ಎಲ್ಲ ಸ್ಥಾನಗಳು ನಾವು ಉಳಿಸ್ಕೊಳ್ತೀವಿ ಅನ್ನತಕ್ಕಂಥದ್ದು ಒಂದು ವಿಶ್ವಾಸ ಇದೆ. ಇರ್ಬೋದು, ಸಮೀಕ್ಷೆನಲ್ಲಿ ಬಂದಿದೆ. ಅದೇ ದಾವಣಗೆರೆಯಲ್ಲಿ ಮಾಡಾಳು ವಿರೂಪಾಕ್ಷಪ್ಪ ಅವರು ಜೈಲಿಗೆ ಹೋಗಿರೋದು, ಆದರೆ ಅದೇ ದಾವಣಗೆರೆ ಅಲ್ಲಿ ಇರ್ಬೋದು. ಅಲ್ಲಿ ನಮ್ಗೆ ಅದು ದಾವಣಗೆರೆನೇ, ಆದರೆ ನಾವಲ್ಲ ಅವ್ರಿಗೇನು ಸೀಟ್ ಕೊಟ್ಟಿಲ್ಲ. ನಾವು ನಿರ್ದಾಕ್ಷಿಣ್ಯವಾಗಿ ಅದ್ರ ಬಗ್ಗೆ ಪಾರ್ಟಿ ಏನು ತೀರ್ಮಾನ ತೆಗೆದುಕೋಬೇಕಂತ ತೆಗೆದುಕೊಂಡಿದೆ. ಭ್ರಷ್ಟಾಚಾರದ ವಿರುದ್ಧವಾಗಿ ನಮ್ಮ ನಿಲುವೇನು ಅನ್ನುವಂಥದ್ದು ನಾವು ಸ್ಪಷ್ಟ ಮಾಡಿದ್ದೀವಿ. ಹೀಗಾಗಿ ಆ ಕ್ಷೇತ್ರವನ್ನು ಸೇರಿಸ್ಕೊಂಡಾಗೆ ನಾವು BJP ಗೆದ್ದೇ ಗೆಲ್ತೀವಿ ಅನ್ನತಕ್ಕಂಥದ್ದೇ. ಚಿತ್ರದುರ್ಗದಲ್ಲೂ ಇದೇ ರೀತಿ ಒಂದು ಕ್ಷೇತ್ರದಲ್ಲಿ ಮಾತ್ರಕ್ಕೆ ನಾವೆಲ್ಲ ಇಲ್ಲ, ಔಟ್ ಆಫ್ 6 5 ನಾವು ಗೆದ್ದಿದ್ವಿ ಚಿತ್ರದುರ್ಗದಲ್ಲಿ. ಶಿವಮೊಗ್ಗದಲ್ಲಿ ಈ ಬಾರಿ ಯಾವುದೇ ರೀತಿ ವ್ಯತ್ಯಾಸ ಆಗೋದಿಲ್ಲ. ಯಡಿಯೂರಪ್ಪನವರ ಇಲ್ಲದ ಚುನಾವಣೆ, ಮೊದಲನೇ ಚುನಾವಣೆ ಶಿವಮೊಗ್ಗದಲ್ಲಿ ನಾವು ನೋಡ್ತಾ ಇದ್ದೀವಿ. ಅಲ್ಲ, ವ್ಯತ್ಯಾಸ ಆಗಲ್ಲ ಅನ್ನೋದು ನಿಮ್ಮ ಆಶಾಭಾವನೆ. ವಾಸ್ತವ ಬೇರೆ ಇದೆ ಅಂತ ಈ ಸಮೀಕ್ಷೆ ಹೇಳೋದು. ವಾಸ್ತವ ಬೇರೆ ಇದೆ ಅಂತ. ಖಂಡಿತ ನಾವು ಅಲ್ಲಿ ಆ ಸ್ಥಾನಗಳು ರಿಟೈನ್ ಖಂಡಿತ ಮಾಡ್ಕೊಳ್ತೀವಿ. ಯಾಕಂದ್ರೆ ಆ ಭಾಗದಲ್ಲಿ BJP ಸ್ಟ್ರಾಂಗ್ ಹೋಲ್ಡ್ ಡಿಸ್ಟಿಕ್ಗಳು ಇವೆಲ್ಲ. ಸೊ ಹಂಗಾಗಿ ನಾವು BJP ಆ ಸ್ಥಾನಗಳು ಏನಿತ್ತು ಈ ಸಲ ಅದನ್ನು ಉಳಿಸ್ಕೊಂಡು ಅಡಿಷನಲ್ ಆಗಿ ಬರ್ತೀವಿ ಅನ್ನತಕ್ಕಂಥ ವಿಶ್ವಾಸ. ನಾನು ಭಾವನಾ ಅವರೇ, ತಾವು ಮಧ್ಯ ಕರ್ನಾಟಕದವರೇ, ಏನು ಹೇಳ್ತೀರಿ? ಬಹುಶಃ ನಂಬರ್ಸ್ ನೋಡ್ತಾ ಇದ್ದೀರಿ, ಕಾಂಗ್ರೆಸ್ಗೆ ಗೈನ್ ಆಗತ್ತೆ, ಆದ್ರೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಅಲ್ಲ ಅಂತ. ಈಗ ಚಿತ್ರದುರ್ಗದಲ್ಲಿ ನಾನು ಹೇಳಲೇಬಹುದು, ಯಾಕಂದ್ರೆ ಚಿತ್ರದುರ್ಗದಲ್ಲೇ ಇದ್ದೆ ನಾನು ಇಷ್ಟು ದಿವಸ. ಚಿತ್ರದುರ್ಗದಲ್ಲಿ ಈಗ 6 ಕ್ಷೇತ್ರಗಳಲ್ಲಿ ಖಂಡಿತವಾಗ್ಲೂ ಮುಂಚಿನ ಥರ ಒಂದೇ ಒಂದು ಬರಲ್ಲ ಈ ಸತಿ ಸೀಟು, ಅದಕ್ಕಿಂತ ಹೆಚ್ಚಾಗಿ ಬರುತ್ತೆ. ಆಲ್ಮೋಸ್ಟ್ ಎಲ್ಲದೂ ಬರುತ್ತೆ ಅಂತ ಹೇಳ್ಬೋದು. ಆದರೆ ಅದು ಹೇಳಿದ್ರೆ ಇಫ್ ಯು ಸೇ ದಟ್ ನಾನು ಸುಮ್ಮನೆ ಹೇಳ್ತಿದ್ದೀನಿ ಅಂತ. ಬಟ್ ಮೊನ್ನೆ ಹೊಳಲ್ಕೆರೆಗೆ ಹೋಗಿದ್ದೆ ನಾನು, ಆಂಜನೇಯ ಅವರ ನಾಮಿನೇಷನ್ಗಾಗಿ ಹೋಗಿದ್ದು. ಅಲ್ಲಿ ಪ್ರಬಲವಾಗಿ BJP ಅಭ್ಯರ್ಥಿಯ ವಿರುದ್ಧವಾಗಿ ಸ್ವತಃ BJP ಕಾರ್ಯಕರ್ತರೇ ಇದ್ದಾರೆ. ಇದು ನಾನು ನೋಡಿರೋದು, ನಾನು ಮಾತಾಡಿರೋದು ಆಗಲೇ. ಸೊ ಇಟ್ಸ್ ವಿನ್ನಬಲ್ ಸಿಚುವೇಶನ್ ಫಾರ್ ಆಂಜನೇಯ ಸರ್ ಅವ್ರಿಗೆ. ಆ್ಯಂಡ್ ಇಟ್ ವಾಸ್ ರಿಯಲಿ ಹ್ಯಾಪನಿಂಗ್. ಅಂದರೆ ನಾವು ಮೊನ್ನೆ ಹೋದಾಗ ನಾಮಿನೇಷನ್ ದಿನ ವಾಲಂಟಿಯರ್ ಆಗಿ ಸೇರಿದಂಥ ಜನ 10ರಿಂದ 12,000 ಜನ ಅವರು ವಾಲಂಟಿಯರ್ ಆಗಿ ಬಂದಿದ್ರು. ಆ್ಯಂಡ್ ಐ ಹ್ಯಾವ್ ವಿಟ್ನೆಸ್ಡ್ ಇಟ್ ಮೈ ಸೆಲ್ಫ್. ನಾನೇ ಸಾಕ್ಷಿಯಾಗಿ ನನ್ನ ಕಣ್ಣಾರೆ ನೋಡಿರುವಂಥದ್ದು ಒಂದು. ಆಮೇಲೆ ಇನ್ನು ಚಳ್ಳಕೆರೆ ವಿ ಹ್ಯಾವ್ ಅ ವೆರಿ ಪ್ರಾಮಿನೆಂಟ್ ಕ್ಯಾಂಡಿಡೇಟ್ ದೇರ್ ಕಾಂಗ್ರೆಸ್ಸಿಂದ. ಚಳ್ಳಕೆರೆನೂ ಖಂಡಿತವಾಗ್ಲೂ ಬಂದೇ ಬರುತ್ತೆ. ಹೊಳಲ್ಕೆರೆ ಈ ಸತಿ ತುಂಬ ಅಂದರೆ ತುಂಬ ಪಾಸಿಟಿವ್ ಇದೆ. ಚಳ್ಳಕೆರೆ, ಹೊಳಲ್ಕೆರೆ, ಚಿತ್ರದುರ್ಗ ಇಸ್ ವೆರಿ ಪಾಸಿಟಿವ್. ವೀರೇಂದ್ರ ಪಪ್ಪಿ ಅವ್ರು ನಿಲ್ತಾ ಇದ್ದಾರೆ ಅಲ್ಲಿ. ದೆರ್ ಈಸ್ ಅ ಬಿಗ್ ಫೈಟ್, ಕ್ವೈಟ್ ಪಾಸಿಟಿವ್. ಅಂದ್ರೆ ಒಂದು ಒಳ್ಳೆ ಫೈಟ್ ಅನ್ನ ವೀರೇಂದ್ರ ಪಪ್ಪಿ ಅವರು ಕೊಡೋ ಸಾಧ್ಯತೆಗಳು ಖಂಡಿತವಾಗ್ಲೂ ಇದೆ. ಸೊ ಹಾಗಾಗಿ ಇದಕ್ಕಿಂತ ಹೆಚ್ಚಾಗಿ ಬರುತ್ತೆ ಅಂತ ನಂಬಿಕೆ ನನಗೆ. 6 to 11 ಅಂತ ಹೇಳುತ್ತೆ ಮ್ಯಾಟ್ರೀಸ್. ನನಗೆ ಅದಕ್ಕಿಂತ ಹೆಚ್ಚಾಗಿ ಬರುತ್ತೆ ಅಂತ ಅನ್ಸುತ್ತೆ. ಎಸ್, ನಾನು ಶರಣ ಅವರನ್ನ 6 to 11 ಅಂತ ಹೇಳಿದ್ರೆ ಅವ್ರು ಎಲ್ಲದನ್ನ ಸೇರಿದ್ರೆ 11. ಬಟ್ ಐ ಥಿಂಕ್ ಚಿತ್ರದುರ್ಗ ಇಟ್ಸೆಲ್ಫ್ ವಿ ವಿಲ್ ವಿನ್. ಶರವಣ ಸರ್, ಬಟ್ ಒಂದು ಗೇನ್ ಆಗಬಹುದು ಅಂತ ಹೇಳ್ತಾ ಇದೆ ಸರ್ವೆ, ಏನ್ ಹೇಳ್ತೀರಿ? ಒಂದ್ ನಿಮಿಷ ನಾನೀಗ ಚಿತ್ರದುರ್ಗದಲ್ಲೇ ಇದ್ದೀನಿ. ಬೆಳಿಗ್ಗೆಯಿಂದ ಇಲ್ಲೇ ಕ್ಯಾನ್ವರ್ಸ್ ಅಲ್ಲಿ ಇದ್ದೀನಿ. ಚಿತ್ರದುರ್ಗದಲ್ಲೇ ಯಾವ ತರ ಇಲ್ಲಿ ಹೋರಾಟ ನಡೀತಾ ಇದೆ, ಯಾವ ತರ ಇಲ್ಲಿ ಜನರ ಪಲ್ಸ್ ಏನಿದೆ ಅಂತೇಳಿ ತಿಳ್ಕೊಂಡಿದ್ದೀನಿ. ಇವತ್ತು ಚಿತ್ರದುರ್ಗ ಸಿಟಿ ಇರ್ಬೋದು, ಮತ್ತೆ ಚಳ್ಳಕೆರೆ ಇರ್ಬೋದು, ಹಿರಿಯೂರು ಇರ್ಬೋದು, ಈ ಭಾಗದಲ್ಲಿ ನಮ್ಮ ಶಕ್ತಿ ದೊಡ್ಡ ಮಟ್ಟದಲ್ಲಿದೆ. ಈ ಬಾರಿ ಈ ಒಂದು ಜಿಲ್ಲೆಯಿಂದನೇ 3 ಕ್ಷೇತ್ರ ಮನೆಗೆ ಮೊದಲು ಹೋಗಿದ್ದೆ. ಚಿತ್ರದುರ್ಗ ಹೇಳಿದ್ರೆ ನಾನು ಒಪ್ಕೊಳ್ತೀನಿ, ಉಳಿದ ಕಡೆ ನಿಮಗೆ ಶಕ್ತಿ ಇದೆ ಅಂತ ಹೇಳಿದ್ರೆ ಹೆಂಗ್ ಒಪ್ಕೊಳ್ಳೋದು ಶರವಣ ಅವರೇ? ಚಿತ್ರದುರ್ಗ ಕಾನ್ಸ್ಟಿಟ್ಯೂನ್ಸಿ ನಿಮಗೆ ಶಕ್ತಿ ಇದೆ, ರಘು ಆಚಾರ್ಯ ಚಳ್ಳಕೆರೆ ನಮ್ಮ ರವೀಶ್ ಅವರು ಕ್ಯಾಂಡಿಡೇಟ್. ಚಳ್ಳಕೆರೆ ಒಬ್ಬ ಯುವಕ ತುಂಬಾ ಚೆನ್ನಾಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಕೂಡ ಗೆಲ್ಲುವಂತ ಅವಕಾಶಗಳು ಪರಿಪೂರ್ಣವಾಗಿದೆ, ಚಳ್ಳಕೆರೆ ಕೂಡ. ಆಮೇಲೆ ಹಿರಿಯೂರು ಅಷ್ಟೇ. ನಾನು ಹೇಳೋದು ಇವತ್ತು ಬರೀ ಚಿತ್ರದುರ್ಗ ಜಿಲ್ಲೆಯಲ್ಲೇ ನಾವು 3ರಿಂದ 4 ಸೀಟ್ ಗೆಲ್ತೀವಿ. ಶಿವಮೊಗ್ಗ ರೂರಲ್ ಇರ್ಬೋದು, ಮತ್ತೆ ಶಿವಮೊಗ್ಗ ಜಿಲ್ಲೆಯಲ್ಲೇ ನಾವು ಅಲ್ಲಿ ಕೂಡ 2 ಸೀಟ್ನ ಗೆಲ್ತೀವಿ. ಮತ್ತೆ ಚಿಕ್ಕಮಂಗ್ಳೂರು ಬರ್ತೀನಿ, ಚಿಕ್ಕಮಂಗ್ಳೂರಲ್ಲಿ ಕೂಡ 2 ಸೀಟಿನ ತರೀಕೆರೆ ಇರ್ಬೋದು, ಮತ್ತೆ ನಿಮ್ಗೆ ಕಡೂರು ಇರ್ಬೋದು, 2 ಕಡೆ ಕೂಡ ನಾವು ಗೆಲ್ತೀವಿ. ಈ ತರ ನನ್ನ ಪ್ರಕಾರ ಈಗೇನು 4 ಜಿಲ್ಲೆ ಅಂತ ತಾವು ಹೇಳ್ತಾ ಇದ್ದೀರಿ, 4 ಜಿಲ್ಲೆಯಲ್ಲಿ ಕನಿಷ್ಠ 8ರಿಂದ 10 ಸೀಟನ್ನ ನಾವು ಗೆದ್ದೇ ಗೆಲ್ತೀವಿ.
ಈ ಬಾರಿ ಉತ್ತರ ಕರ್ನಾಟಕ ಭಾಗ, ಮಧ್ಯ ಕರ್ನಾಟಕ ಭಾಗ ದೊಡ್ಡ ಅಲ್ಲ, ಮಟ್ಟದಲ್ಲಿ ಶರವಣ ಜನ ಅವರೇ, ಇವತ್ತು ದಿಲ್ ಮಾಲ್ಗೇಮೋರು ಫಲಿತಾಂಶವನ್ನು ಅಂತ ಹೇಳ್ತಾರೆ. ಕೊಡ್ತಾರೆ. ನಿರೀಕ್ಷೆ ಬಿಜೆಪಿ ಇರ್ಬೇಕು. ಮತ್ತು ಕಾಂಗ್ರೆಸ್ ಆದ್ರೆ ಅತಿ ನಿರೀಕ್ಷೆ ಅಂತ ಇಬ್ಬರನ್ನ ಅನ್ಸೋದಿಲ್ಲ. ನೋಡಿದ್ರೆ 8ರಿಂದ 11 ಬಂದ್ಬಿಡ್ತೀವಿ ನಾವು, 0ದಿಂದ 11ಕ್ಕೆ ಹೋಗ್ತೀವಿ ಅಂತಂದ್ರೆ ಕ್ಯಾಂಡಿಡೇಟ್ ಎಷ್ಟು ಹಾಕಿದ್ದಾರೆ ಕೇಳಿ ಅವ್ರಿಗೆ. ಡೆಫಿನೆಟ್ ನೀವು ನೋಡ್ಕೊಳ್ಳಿ, ಕ್ಯಾಂಡಿಡೇಟ್ ಯಾರಿದ್ರು ಹಳೆ ಮೈಸೂರು ಭಾಗದಲ್ಲಿ, ನಿಮ್ಗೆ ಯಾರಿದ್ರು ನೋಡ್ಕೊಳ್ಳಿ. ನಿಮ್ಗೆ ಫಸ್ಟ್ ಡಿಬೇಟ್ ಮಾಡಕ್ಕೆ ಯಾರು ಸಿಗ್ತಾ ಇಲ್ಲ ಹಳೆ ಮೈಸೂರು ಭಾಗದಲ್ಲಿ. ಇವತ್ತು ಏನೋ ನೀವು ಮಾಡಿದೀರಾ ಅಂತ ಹೇಳ್ತಿದ್ದೀರಲ್ಲ, ನಮ್ದು ಏನೂ ಇಲ್ಲ, ಆದ್ರೂ ಇಷ್ಟು ದೊಡ್ಡ ಮಟ್ಟದಲ್ಲಿ ಶಕ್ತಿ ಕೊಟ್ಟಿದೀವಿ. ನಿಮ್ಮ ನಿರೀಕ್ಷೆ ಚಾಲ್ತಿ ಇರಲಿಲ್ಲ. ಶರವಣ ಅವರೇ, ನಾನು ಶನಿವಾರ ಅವರನ್ನ ಇನ್ಕ್ಲೂಡ್ ಮಾಡ್ಕೊಳ್ತೀನಿ ಈ ವಿಚಾರಕ್ಕೆ. ಮಧ್ಯ ಕರ್ನಾಟಕದ ರಿಸಲ್ಟ್ ನೋಡಿದ್ರಿ ಸರ್, ಬಹುಶಃ ದೊಡ್ಡ ಬದಲಾವಣೆಗಳಾಗಲ್ಲ ಅಂತ ಮ್ಯಾಟ್ರೀಸ್ ಹೇಳ್ತಾ ಇರೋದು. ಕರೆಕ್ಟ್. ಅಂದರೆ ಮೊರಲ್ಲೆಸ್ ಅನ್ ಎಕ್ಸ್ಪೆಕ್ಟೆಡ್ ಲೈನ್ಸ್ ಅನಿಸುತ್ತೆ. ಇಲ್ಲಿ ಭಾಳ ನಂಗೆ ಇಂಟ್ರೆಸ್ಟಿಂಗ್ ಅನಿಸೋದು, ಜಗದೀಶ್ ಶೆಟ್ಟರ್ ಅವರ ಬೀಗರು ಇದಾರಲ್ಲಿ, ಅವ್ರ ಇಂಪ್ಯಾಕ್ಟ್ ಏನಾರು ಆಗಿದೆಯಾ? ಬರೀ +3 ಕಾಣಿಸ್ತಾ ಇದೆ. ಅವರು 25-30 ಕ್ಷೇತ್ರಗಳಲ್ಲಿ ನನ್ನ ಪ್ರಭಾವ ಇದೆ ಅಂತ ಹೇಳ್ತಾ ಇದ್ರು. ಅದು ಆ ಪ್ರಭಾವ ಕಾಣಬೇಕಲ್ಲ ಅಲ್ಲಿ. ಇದು ನಾವಿನ್ನು ಹುಬ್ಬಳ್ಳಿ ಧಾರವಾಡಕ್ಕೆ ಹೋಗಬೇಕು. ಹುಬ್ಬಳ್ಳಿ ಧಾರವಾಡದಲ್ಲಿ ಹಾಂ, ಈ ಚಿತ್ರದುರ್ಗ, ದಾವಣಗೆರೆ ಇಲ್ಲಿದ್ದೀವಿ, ಬಟ್ ಇಲ್ಲೂ ಅವರ ಪ್ರಭಾವ ಇದೆ ಅಂತ ಹೇಳ್ತಿದ್ರು. ನನಗೆ JDS ಶರವಣ ಅವರು 8 ಸೀಟ್ ಬರುತ್ತೆ, 10 ಸೀಟ್ ಬರುತ್ತೆ ಅನ್ನೋದು, BJP ಅವರು ನಾವು ಸ್ವೀಪ್ ಮಾಡ್ತೀವಿ ಅನ್ನೋದು, ಕಾಂಗ್ರೆಸ್ ನಾವು ಸ್ವೀಪ್ ಮಾಡ್ತೀವಿ, ಇಟ್ಸ್ ಆಲ್ ಎಕ್ಸ್ಪೆಕ್ಟೆಡ್ ಲೈನ್ಸ್. ಬಟ್ ರಿಯಾಲಿಟಿ ಈಸ್ ಈ 3 ಕಾಂಗ್ರೆಸ್ಗೆ ಏನು ಗೇನ್ ಆಗ್ತಾ ಇದೆ, ಇಫ್ ದಿಸ್ ಈಸ್ ಅನ್ ಇಂಡಿಕೇಶನ್, ದಿಸ್ ಇಸ್ ಬೀನ್ ಅ ಸ್ಟ್ರಾಂಗ್ ಹೋಲ್ಡ್ ಆಫ್ ದಿಸ್ ವಾಸ್ ಅ ಸ್ಟ್ರಾಂಗ್ ಹೋಲ್ಡ್ ಆಫ್ ಕಾಂಗ್ರೆಸ್ ಅರ್ಲಿಯರ್. ಆಮೇಲೆ BJP ಹ್ಯಾಸ್ ಮೇಡ್ ಇನ್ ರೋಡ್ಸ್. ಈಗ ಇಟ್ ಇಸ್ ಎ ಸೀಸಾ ಬ್ಯಾಟಲ್. ಒಟ್ಟಾರೆ ಫಲಿತಾಂಶದ ಮೇಲೆ ಫಲಿತಾಂಶವನ್ನು ಇದರಿಂದ ನಾವು ಅಳಿಬಹುದು ಅಂತಾದರೆ, ಐ ಡೋಂಟ್ ನೋ, ಇನ್ನೂ ಫೈನಲ್ ಫಿಗರ್ಸ್ ಬರಬೇಕು. ಬಹುಶಃ ದಿಸ್ ಈಸ್ ಇಂಡಿಕೇಟಿಂಗ್ ಹಂಗ್ ಅಸೆಂಬ್ಲಿ ಥರದ ಕಡೆಗೆ ನಾವು ಹೋಗ್ತೀವೇನೋ ಅನ್ನೋದ್ರ ಸೂಚನೆ ಇದು ಅಂತ ಅನಿಸುತ್ತೆ. +3 ಇಸ್ ಇಟ್ ಫಾರ್ ಶೆಟ್ಟರ್ ಅನ್ನೋದು, ದಟ್ಸ್ ದ ಕ್ವೆಶ್ಚನ್. ಸೆಂಟ್ರಲ್ ಕರ್ನಾಟಕದ ಮೂಡ್ ಯಾವ ರೀತಿ ಆಗಿದೆ ಅಂತ ಗಮನಿಸಿದ್ವಿ. ಕೋಸ್ಟಲ್ ಕರ್ನಾಟಕ, ಕರಾವಳಿ ಕರ್ನಾಟಕ ಬಹುತೇಕ ಬಿಜೆಪಿಯ ಭದ್ರಕೋಟೆ ಅಂತ ಹೇಳಿ ಪರಿಗಣಿಸಲ್ಪಡುವಂತಹ ಪ್ರದೇಶ. ಇಲ್ಲಿ ಕಳೆದ ಬಾರಿ ಯಾವ ರೀತಿಯಾಗಿತ್ತು ವೋಟ್ ಶೇರ್, ಅದನ್ನ ಮೊದಲಿಗೆ ನೋಡ್ತಾ ಹೋಗೋಣ. ಬಿಜೆಪಿಗೆ 51.5% ವೋಟ್ ಶೇರ್ ಇತ್ತು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ. ಹಾಗೆ ಕಾಂಗ್ರೆಸ್ಗೆ 39.6% ವೋಟ್ ಶೇರ್ ಇತ್ತು. JDSಗೆ ಇಲ್ಲಿ ಬಹಳ ಕಡಿಮೆ ವೋಟ್ ಶೇರ್, 5.6% ವೋಟ್ ಶೇರ್ ಕರಾವಳಿ ಕರ್ನಾಟಕದಲ್ಲಿ JDSಗಿತ್ತು, ಇತರರಿಗೆ 3.4%. ಹಾಗಾದ್ರೆ ಈ ಬಾರಿ ಯಾವ ರೀತಿ ಆಗಿದೆ ರಕ್ಷತ್? ಈ ಬಾರಿ ಪ್ರೆಡಿಕ್ಟ್ ಮಾಡ್ತಾ ಇದೆ ಮ್ಯಾಟ್ರೀಸ್ ಸಂಸ್ಥೆ, ಬಿಜೆಪಿ 53.3% ವೋಟ್ ಶೇರ್ ಪಡ್ಕೊಳ್ಳುತ್ತೆ, ಕಾಂಗ್ರೆಸ್ 40.7%, ಜಾತ್ಯತೀತ ಜನತಾದಳದ ವೋಟ್ ಶೇರ್ ಕಡಿಮೆಯಾಗುತ್ತೆ 3.1%. JDSಗೆ ಕರಾವಳಿ ಭಾಗದಲ್ಲಿ ಹೆಚ್ಚಿನ ಹಿಡಿತ ಇಲ್ಲ ಅನ್ನೋದು ವಾಸ್ತವ. ಅದೇ ಕಾರಣಕ್ಕಾಗಿ JDSನ ವೋಟ್ ಶೇರ್ ಕಡಿಮೆಯಾಗುತ್ತೆ, ಅದು ಕಾಂಗ್ರೆಸ್ಗೆ ಗೈನ್ ಆಗುತ್ತೆ. ಬಿಜೆಪಿಗೂ ಒಂದಿಷ್ಟು ಹೆಚ್ಚುವರಿಯಾಗಿ ಮತಗಳು ಬರಬಹುದು ಅಂತ ಮ್ಯಾಟ್ರೀಸ್ ಸಮೀಕ್ಷೆ ಹೇಳ್ತಾ ಇದೆ. ಹೇಳಿ ಕೇಳಿ ಬಿಜೆಪಿಯ ಗಟ್ಟಿನೆಲ ಕರಾವಳಿ. ವ್ಯತ್ಯಾಸ ನಾವು ಗಮನಿಸ್ತಾ ಇದೀವಿ ವೋಟ್ ಶೇರ್ನಲ್ಲಿ. 2018 ಹಾಗೆ 2023 ಗೇನ್ ಆಗಬಹುದು ಬಿಜೆಪಿಗೆ 1.8% ಅಂದ್ರೆ ವೋಟ್ ಶೇರ್ ಮತ್ತಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಮ್ಯಾಟ್ರಿಸ್ ಸರ್ವೆನಲ್ಲಿ. ಕಾಂಗ್ರೆಸ್ಗೆ 1.1% ವೋಟ್ ಶೇರ್ ಏರಿಕೆಯಾಗುವಂತಹ ಸಿಚುವೇಶನ್ ಕಂಡು ಬರ್ತಾ ಇದೆ ಕರಾವಳಿ ಕರ್ನಾಟಕದಲ್ಲಿ. ಹಾಗೆ JDSಗೆ ಇದ್ದಂಥ ವೋಟ್ ಶೇರ್ 2.5% ಮೈನಸ್ ಆಗಬಹುದು ಅಂತ ಹೇಳಿ ಮ್ಯಾಟ್ರಿಸ್ ಸರ್ವೆ ಹೇಳ್ತಾ ಇದೆ. ಹಾಗೆ ಇತರರಿಗೆ ಇದ್ದಂತಹ ವೋಟ್ ಶೇರ್ನಲ್ಲೂ ಕೂಡ 0.5% ಕಡಿಮೆ ಆಗಬಹುದು ಅಂತ ಹೇಳಿ ಮ್ಯಾಟ್ರಿಸ್ ಸರ್ವೆ ತಿಳಿಸ್ತಾ ಇದೆ. ಇನ್ನು ಕಳೆದ ಬಾರಿಯ ನಂಬರ್ಸ್ ಅನ್ನೊಮ್ಮೆ ನೋಡ್ಬಿಡೋಣ. ಕಳೆದ ಬಾರಿ ಬಿಜೆಪಿ 16ರಲ್ಲಿ ಗೆದ್ದಿತ್ತು, 19 ಕ್ಷೇತ್ರಗಳ ಪೈಕಿ 3ರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. ಆ ನಂತರ ಅದು ಕೂಡ ಕಾಂಗ್ರೆಸ್ಗೆ ಉಳ್ಕೊಳ್ಳಿಲ್ಲ. ಫಾರ್ ಎಕ್ಸಾಂಪಲ್ ನಾವು ಹೆಬ್ಬಾರ್ ಅವರ ಕಾನ್ಸ್ಟಿಟ್ಯೂನ್ಸಿ, ಅವರು ಈ ಕಡೆ ಬಂದರು ಆಪರೇಷನ್ ಕಮಲದ ಕಾರಣಕ್ಕಾಗಿ. 16-3 ಕಳೆದ ಬಾರಿಯ ರಿಸಲ್ಟ್ ಇದು, 19ರ ಪೈಕಿ. ಇನ್ನು ಈ ಬಾರಿ ಹಾಗಾದ್ರೆ ಯಾವ ರೀತಿಯಾಗಿ ಬರಬಹುದು ರಿಸಲ್ಟ್ ರೇಂಜ್ ನಾವು ಗಮನಿಸ್ತಾ ಇದ್ವಿ. ಮ್ಯಾಟ್ರಿಸ್ ಸರ್ವೆ ನಮಗೆ ನೀಡ್ತಾ ಇರುವಂತಹ ಮಾಹಿತಿ ಇದು. ಕರಾವಳಿ ಕರ್ನಾಟಕದ 19 ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿ 14ರಿಂದ 19ರವರೆಗೂ ಗೆಲ್ಲುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ 3ರಿಂದ 8 ಸ್ಥಾನವನ್ನ ಗೆಲ್ಲಬಹುದು ಅಂತ ಹೇಳಿ ಮ್ಯಾಟ್ರಿಸ್ ಸರ್ವೆ ಹೇಳ್ತಾ ಇದೆ. JDSಗೆ ಇಲ್ಲಿ ಈ ಬಾರಿಯೂ ಯಾವುದೇ ರೀತಿಯಾದಂತಹ ಗೈನ್ ಇಲ್ಲ. ಬಟ್ ಅದರ್ಸ್ ಬಹಳ ಇಂಟ್ರೆಸ್ಟಿಂಗ್ಲಿ ಪಕ್ಷೇತರರು ಅಥವಾ ಬೇರೆ ಪಕ್ಷದಿಂದ ಸ್ಪರ್ಧೆಯನ್ನ ಮಾಡಿದಂಥವರು ಒಬ್ಬರು ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಈ ಸರ್ವೆ ತಿಳಿಸ್ತಾ ಇದೆ. ನೋಡ್ತಾ ಇದ್ದೀರಿ, 14ರಿಂದ 19 ಸ್ವೀಪ್ ಮಾಡಬಹುದು ಅಂತ ಸಾಧ್ಯತೆನೂ ಕೂಡ ಇದೆ ಬಿಜೆಪಿಗೆ ಅಂತ ಮ್ಯಾಟ್ರೀಸ್ ಪ್ರಿಡಿಕ್ಟ್ ಮಾಡ್ತಾ ಇರೋದು. 3ರಿಂದ 8 ಕಾಂಗ್ರೆಸ್ನ ಗಳಿಕೆ ಅಂತ. ಕಳೆದ ಬಾರಿ 3, ಈ ಬಾರಿ ಹೆಚ್ಚಾಗಬಹುದು.
ಒಂದಿಷ್ಟು ಸೀಟ್ಗಳು ಅನ್ನೋದು ಇಂಟ್ರೆಸ್ಟಿಂಗ್ ಅಂತ ಅನ್ಸೋದು ಅದರ್ಸ್ ಒಂದು ಕ್ಷೇತ್ರದಲ್ಲಿ ಗೆಲ್ತಾರೆ ಅಂತ. ಯಾಕಂತಂದ್ರೆ ಕರಾವಳಿಯಲ್ಲಿ ಅದರ್ಸ್ ಗೆಲ್ಲೋದು ಬಹಳ ಕಷ್ಟ. ಹಿಂದೆ 2013ರಲ್ಲಿ ಕುಂದಾಪುರದಲ್ಲಿ ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಗೆದ್ರು. ಅದು ಬಿಟ್ಟರೆ ಅಲ್ಲಿ ಕರಾವಳಿಯಲ್ಲಿ ಪಕ್ಷೇತರರು ಗೆಲ್ಲೋದು ಕಷ್ಟ. ಅಲ್ಲಿ ಏನಿದ್ರು ಕೂಡ ರಾಷ್ಟ್ರೀಯ ಪಕ್ಷಗಳ ಮಧ್ಯೆ ಪೈಪೋಟಿ. ರೈಟ್, ಗ್ರೇಟರ್ ಬೆಂಗಳೂರು ಕೂಡ ನೋಡ್ಬಿಡೋಣ. ವೋಟ್ ಶೇರ್ ಮೊದಲಿಗೆ ನೋಡೋಣ. ಗ್ರೇಟರ್ ಬೆಂಗಳೂರು ಅಂದ್ರೆ ಬೆಂಗಳೂರು ನಗರ ಹಾಗೆ ಗ್ರಾಮಾಂತರದಲ್ಲಿ ಬರುವಂತಹ ಜಿಲ್ಲೆಗಳನ್ನ ಸೇರಿಸಿ, ಆ 4 ಜಿಲ್ಲೆಗಳನ್ನ ಸೇರಿಸಿ ಒಟ್ಟಾರೆಯಾಗಿ ಕಳೆದ ಬಾರಿ ಬಿಜೆಪಿ 39.5% ವೋಟ್ ಶೇರ್ ಅನ್ನ ಪಡೆದಿತ್ತು ಗ್ರೇಟರ್ ಬೆಂಗಳೂರು ಭಾಗದಲ್ಲಿ. ಕಾಂಗ್ರೆಸ್ 40.5% ವೋಟ್ ಶೇರ್ ಅನ್ನ ಪಡ್ಕೊಂಡಿತ್ತು. ಹಾಗೆ ಜೆಡಿಎಸ್ 17.7% ವೋಟ್ ಶೇರ್ ಅನ್ನ ಪಡೆಯುವಲ್ಲಿ ಸಕ್ಸಸ್ ಆಗಿತ್ತು. ಇತರರು 2.3% ವೋಟ್ ಶೇರ್ ಅನ್ನ ಪಡೆದಿದ್ರು 2018ರ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ. ಈ ಬಾರಿ ವೋಟ್ ಶೇರ್ ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಹೆಚ್ಚಾಗುತ್ತೆ ಅಂತ ಮ್ಯಾಟ್ರೀಸ್ ಪ್ರಿಡಿಕ್ಟ್ ಮಾಡ್ತಾ ಇದೆ. 43.8%, ಕಾಂಗ್ರೆಸ್ 41.7%, ಜಾತ್ಯತೀತ ಜನತಾದಳದ ವೋಟ್ ಶೇರ್ ಕೂಡ ಹೆಚ್ಚಾಗುತ್ತೆ 13.2%. ಅದರ್ಸ್ 1.3% ಮತಗಳನ್ನು ಪಡ್ಕೊಳ್ಳಬಹುದು ಅಂತ ಮ್ಯಾಟ್ರೀಸ್ ಸಮೀಕ್ಷೆ ಹೇಳ್ತಾ ಇದೆ. ವ್ಯತ್ಯಾಸ ನೋಡ್ತಾ ಹೋಗೋಣ. ವೋಟ್ ಶೇರ್ ನಲ್ಲಿ ಯಾವ ಪರಿ ವ್ಯತ್ಯಾಸ ಅಂತ ಹೇಳಿ. ಗಳಿಕೆ ಜಾಸ್ತಿ ಆಗ್ತಾ ಇದೆ ಬಿಜೆಪಿಗೆ. 4.3% ವೋಟ್ ಶೇರ್ ಹೆಚ್ಚಾಗಬಹುದು ಗ್ರೇಟರ್ ಬೆಂಗಳೂರು ಭಾಗದಲ್ಲಿ. ಕಾಂಗ್ರೆಸ್ಗೆ ಹೆಚ್ಚಾಗುತ್ತೆ, ಬಟ್ ಪ್ರಮಾಣ ಕಡಿಮೆ. 1.2% ಏರಿಕೆ ಆಗಬಹುದು ವೋಟ್ ಶೇರ್. ಬಟ್ ಜೆಡಿಎಸ್ ಕಳ್ಕೊಳ್ಳುತ್ತೆ ಅಂತ ಹೇಳುತ್ತೆ ಈ ಸರ್ವೆ. -4.5 ಅಷ್ಟು ಇಳಿಕೆ ಆಗುತ್ತೆ ಅಂತ ಹೇಳಿ. ಹಾಗೆ ಇತರರು ಕೂಡ -1.0 ಅಷ್ಟು ಪ್ರಮಾಣದಲ್ಲಿ ವೋಟ್ ಶೇರ್ ಇಳಿಕೆ ಆಗಬಹುದು ಅಂತ ಹೇಳಿ ಮ್ಯಾಟ್ರಿಕ್ಸ್ ಸರ್ವೆ ಹೇಳ್ತಾ ಇದೆ. ಇನ್ನು ಕಳೆದ ಬಾರಿಯ ನಂಬರ್ಸ್ ಒಮ್ಮೆ ನೋಡ್ಬಿಡೋಣ. ಬಿಜೆಪಿ 11, ಕಾಂಗ್ರೆಸ್ 17, ಜೆಡಿಎಸ್ 4. ಇದು 2018. 19ರಲ್ಲಿ ಮತ್ತೆ ಬದಲಾಗಿದೆ. KR ಪುರದಲ್ಲಿ ಬದಲಾಗಿದೆ, ಮಹಾಲಕ್ಷ್ಮಿ ಲೇಔಟಲ್ಲಿ ಚೇಂಜ್ ಆಗಿದೆ, ಆ ಕಡೆ ಯಶವಂತಪುರದಲ್ಲಿ ಚೇಂಜ್ ಆಗಿದೆ. ಸೊ ಆ ಕಾರಣಕ್ಕಾಗಿ ಈಗ ಸರ್ವೆ ರಿಪೋರ್ಟ್ ಕೂಡ ಬರ್ತಾ ಇದೆ. ಬಿಜೆಪಿ ಈ ಬಾರಿ 14ರಿಂದ 19 ಸೀಟನ್ನು ಗೆಲ್ಲಬಹುದು, ಕಾಂಗ್ರೆಸ್ 12ರಿಂದ 17 ಸೀಟ್ ಗೆಲ್ಲಬಹುದು, ಜೆಡಿಎಸ್ 1ರಿಂದ 2, ಅದರ್ಸ್ 1 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಮ್ಯಾಟ್ರೀಸ್ ಸಮೀಕ್ಷೆ ಹೇಳ್ತಾ ಇರೋದು. ಗೇನ್ ಯಾರಿಗೆ ಜಾಸ್ತಿ ಆಗಬಹುದು ನಾವು ಗಮನಿಸ್ತಾ ಇದ್ದೀವಿ. ಬಿಜೆಪಿಗೆ 4 ಸೀಟ್ ಎಕ್ಸ್ಟ್ರಾ ಬರುವಂತಹ ಸಾಧ್ಯತೆ ಇದೆ ಸದ್ಯಕ್ಕಾಗಿರುವಂತಹ ಈ ಸಮೀಕ್ಷೆಯ ಆಧಾರದ ಮೇಲೆ. ಕಾಂಗ್ರೆಸ್ 2 ಸೀಟನ್ನ ಕಳ್ಕೊಳ್ಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆಯೇ ಜೆಡಿಎಸ್ ಕೂಡ 2 ಸೀಟನ್ನ ಕಳ್ಕೊಳ್ಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಅಶ್ವಥ್ ನಾರಾಯಣ ಅವರಿಂದಲೇ ಶುರು ಮಾಡೋಣ ಅಂತ ಅನ್ಸುತ್ತೆ. ಅಶ್ವಥ್ ನಾರಾಯಣ ಅವರೇ, ಇಲ್ಲಿ ನಾವು ಕಳೆದ ಬಾರಿಯ ರಿಸಲ್ಟ್ ಅನ್ನಷ್ಟೇ ನೋಡಿದ್ವಿ, ಆನಂತರ 2019ರಲ್ಲಿ ಚೇಂಜಸ್ ಆಯಿತು. ಸೊ ಅದೇ ಸಿಚುವೇಶನ್ ಇದೆ ಅಂತ ಅನಿಸ್ತಾ ಇದೆ ಈ ಸಮೀಕ್ಷೆ ನೋಡ್ತಾ ಇದ್ರೆ. ಅಂದ್ರೆ ಸೀಟನ್ನು ಉಳಿಸ್ಕೊಳ್ತೀರಿ, ಹೆಚ್ಚಾಗಿ ಗಳಿಸಲ್ಲ ಅಂತ ಈ ಮ್ಯಾಟ್ರೀಸ್ ಸಮೀಕ್ಷೆ ಹೇಳ್ತಾ ಇರೋದು. ಅಲ್ಲ, ಈಗ ಶೆಟ್ಟರ್ ಮಾತಾಡ್ತಾ ಇರೋದು ಕರಾವಳಿ ಬೆಂಗಳೂರಿಗೆ ಸಂಬಂಧಿಸಿ ಕೇಳಿದೆ. ಬಗ್ಗೆನಾ? ಬೆಂಗಳೂರು ಸಂಬಂಧಿಸಿ ಕೇಳಿದೆ. ಇಲ್ಲಿ ನೋಡಿ, ಕಳೆದ ಬಾರಿ ನಮ್ದು ಕಳೆದ ಬಾರಿ ನಾವು 11 ಇತ್ತು. ಆದರೆ ಈ ಬಾರಿ ಏನಾಗಿದೆ, ಬ್ಯಾಂಗ್ಳೂರು ಮತ್ತು ಇನ್ ಆ್ಯಂಡ್ ಔಟ್ ಬ್ಯಾಂಗ್ಳೂರು ಹೊರಗಡೆ ನಾವೊಂದಷ್ಟು ನಮ್ಮದು ಪಾರ್ಟಿ ಆರ್ಗನೈಸೇಷನು ಇಂಪ್ರೂವ್ ಆಗಿದೆ. ಮತ್ತು ಚಿಕ್ಕಬಳ್ಳಾಪುರ, ಇವನ್ ರಾಮನಗರದಲ್ಲಿ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ. ಯಾಕಂದ್ರೆ ಗ್ರೇಟರ್ ಬೆಂಗಳೂರಲ್ಲಿ ರಾಮನಗರನು ಬರಲ್ಲ, ಚಿಕ್ಕಬಳ್ಳಾಪುರನು ಬರಲ್ಲ, ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಇಲ್ಲ ಹೊಸಕೋಟೆ, ನೆಲಮಂಗಲ, ದೊಡ್ಡಬಳ್ಳಾಪುರ, ಗ್ರಾಮಾಂತರ ಬರುತ್ತೆ. ಹೊಸಕೋಟೆ, ನೆಲಮಂಗಲ, ನೋಡಿ ದೊಡ್ಡಬಳ್ಳಾಪುರ ನಮ್ಗೆ ಈ ಸಲ ಪಾಸಿಟಿವ್ ಆಗುತ್ತೆ. ಬೆಂಗಳೂರು ರೂರಲ್ ಅಂತ ಹೇಳ್ಬಿಡಿ, ಬೆಂಗಳೂರು ಗ್ರಾಮಾಂತರ. 28+4 ಈ ಬಾರಿ ನಾವು ದೊಡ್ಡಬಳ್ಳಾಪುರ ಗೆಲ್ತೀವಿ, ದೇವನಹಳ್ಳಿ ಗೆಲ್ತೀವಿ. 28+4 ಒಟ್ಟು 32 ಸೀಟು. ಈ ಸಲ ನಮ್ಗೆ ಅಡಿಷನಲ್ ಆಗಿ ಆಗುವಂಥದ್ದು ಆನೇಕಲ್ಲು ನಮಗೆ ಪ್ಲಸ್ ಆಗುತ್ತೆ, ದೊಡ್ಡಬಳ್ಳಾಪುರ ಪ್ಲಸ್ ಆಗುತ್ತೆ, ದೇವನಹಳ್ಳಿ ಪ್ಲಸ್ ಆಗುತ್ತೆ. ಈಗ ಈ ಪ್ರಮಾಣದ ಲೆಕ್ಕ ಹಾಕೊಂಡಾಗ ನಮಗೆ ಅಡಿಷನಲ್ ಆಗಿ ನಮಗೆ ಸೀಟ್ಸ್ ಈ ಸಲ ಇಂಪ್ರೂವ್ ಆಗುತ್ತೆ. ರಕ್ಷಿತ್ ಶೆಟ್ರೆ, ಏನು ಕರಾವಳಿದ್ದು ಒಂದು ಕಮೆಂಟ್ ಮಾಡಿಬಿಡಿ ಗೌಡ್ರೆ. ಅಲ್ಲ, ಕರಾವಳಿನಲ್ಲಿ ನಾವು 1 ಸೀಟ್ ನಾವು ಕಳ್ಕೊಂಡಿದ್ವಿ ಅಷ್ಟೇ, UT ಖಾದರ್ ಅವ್ರದ್ದು. ಈ ಸಲ UT ಖಾದರ್ ಸೀಟನ್ನು ಅವ್ರು ಕಳ್ಕೊಳ್ತಾರೆ. ಈ ಸಲ ನಾವು 100ಕ್ಕೆ 100ರಷ್ಟು ಕರಾವಳಿ BJP ತೆಕ್ಕೆಗೆ ಬರುತ್ತೆ. ಈ ಸಲ ಉಳ್ಳಾಳನೂ ಸಹ BJP ತೆಕ್ಕೆಗೆ ಬರುತ್ತೆ. ನೋಡಿ, ಆಶ್ಚರ್ಯಕರವಾದ ರಿಸಲ್ಟ್ನ ನಾವು ಉಳ್ಳಾಳದ ಜನ ನಮ್ಮ ಪರವಾಗಿ ಕೊಡ್ತಾರೆ. ಈ ಸಲ ನಾವು ಕರಾವಳಿ ಇನ್ಕ್ಲೂಡಿಂಗ್ ನಾನು ಉಡುಪಿನೂ ಸೇರಿಸಿ ಹೇಳ್ತಾ ಇರೋದು, 1 ಸೀಟ್ ನಾವು ಕಳ್ಕೊಂಡಿದ್ವಿ ಅಷ್ಟೇ. ಉಡುಪಿಲಿ 5ಕ್ಕೆ 5 ಗೆದ್ದಿದ್ವಿ. ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಉಳ್ಳಾಳು ಒಂದೇ ನಾವು ಸೋತಿದ್ದು. ಈ ಬಾರಿ ಉಳ್ಳಾಳು ನಮ್ಮ ಪರವಾಗಿ ಆಗ್ತದೆ. DK ಶಿವಕುಮಾರ್ ಬಾವನ್ನ ಕಣ್ಣೀರು ಹಾಕ್ಸಿದ್ದಾನೆ, ಬಾವನ್ ಬಗ್ಗೆ. ಅದು ನಾರ್ತ್, ಮಂಗಳೂರು ನಾರ್ತ್ ಸಹ
BJP ಪರವಾಗಿದೆ ಅಲ್ಲ ಈ ಬಾರಿ. ಭಾವನಮ್ಮ ಬೆಂಗಳೂರು ನೀವ್ ಹೇಳಿ, ಈಗ ಕರಾವಳಿ ಕರ್ನಾಟಕದಲ್ಲಿ ಒಂದು ಗೈನ್ ಆಗಬಹುದು ಅಂತ ಸರ್ವೆ ಹೇಳ್ತಾ ಇದೆ, ಬಟ್ ಬೆಂಗಳೂರಿನಲ್ಲಿ 2 ಸೀಟ್ ಕಳ್ಕೊಳ್ಬಹುದು ಅಂತ ಹೇಳ್ತಾ ಇದೆ. ನಿಮ್ ರಿಯಾಕ್ಷನ್? ಕರಾವಳಿ ಕರ್ನಾಟಕದಲ್ಲಿ ಈ ಸತಿ ನನಗನ್ಸುವಂಥದ್ದು, ಯಾಕಂದ್ರೆ ಕರೆಕ್ಟ್ ಅದು 100% ಅದು BJP ಬೆಲ್ಟೇ ಆಗಿತ್ತು. ಇನ್ಫ್ಯಾಕ್ಟ್ ನನಗೂ ಹೇಳಿದ್ರು, ನೀನು ದಕ್ಷಿಣ ಕನ್ನಡಕ್ಕೆ ಹೋಗು, ಅಲ್ಲಿ ಯಾವ್ದಾದ್ರು ಜಾಗ ನೋಡ್ಕೊ ಅಂತ. ಐ ಸೆಡ್ ನೋ 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 ನೋ, ಅಲ್ಲಿ ಸಾಧ್ಯನೇ ಇಲ್ಲ, ಅಲ್ಲೆಲ್ಲ ಪೂರ್ತಿ BJP ಪರವಾಗಿದ್ದಾರೆ ಅಂತ. ಆದರೆ ಈಗಿನ ಎಲ್ಲ ವಾತಾವರಣ ನೋಡ್ತಾ ಇದ್ರೆ ರಘುಪತಿ ಭಟ್ ಅವರಿಗೆ ಸೀಟ್ ಸಿಗದೆ ಇರೋದು, ಹಾಗೆ ಸಾಕಷ್ಟು ಹಲವಾರು ಕಾರಣಗಳಾಯ್ತು. ಈ ಪ್ರಶಾಂತ್ ನೆಟ್ಟಾರು ಕೇಸ್, ಐ ಥಿಂಕ್ ಇಟ್ ಹ್ಯಾಸ್ ಕೈಂಡ್ ಆಫ್ ಬ್ಯಾಕ್ ಫೈರ್ಡ್. ಆ್ಯಂಡ್ ನಮ್ಮಲ್ಲಿ ಯೂತ್ ರಕ್ಷಿತ್ ರಾಮ್ ಅವ್ರಿಗೆ ಕೊಟ್ಟಿರುವಂಥದ್ದು, ಈ ಥರದೆಲ್ಲ ಯೂತ್ ಅವ್ರಿಗೆ ಸುಮಾರು ಜನ ಕೊಟ್ಟಿದ್ದಾರೆ. ನಮ್ಮಲ್ಲಿ ಪ್ರಸಾದ್ ಗುರು ಕಾಂಚನಿಗೆ ಇವಾಗ ಉಡುಪಿಯಲ್ಲಿ ಕೊಟ್ಟಿದ್ದಾರೆ. ನಾವು ಅದು ಮಾತಾಡ್ತಾ ಇದ್ವಿ, ಅಕಸ್ಮಾತ್ ರಘುಪತಿ ಭಟ್ ಅವ್ರಿಗೆ ಕೊಟ್ಬಿಟ್ಟು ಪ್ರಸಾದ್ ಗುರು ಕಾಂಚನಿಗೆ ಕೊಟ್ಟಿದ್ರೆ ತುಂಬ ಸ್ವಲ್ಪ ಟಫ್ ಆಗಿರ್ತಿತ್ತು ಫೈಟ್ ಅಂತ ಅನ್ಕೊಳ್ತಾ ಇದ್ವಿ. ನಾವು ಇಟ್ ಲುಕ್ಸ್ ಲಿಲ್ ಈಸಿ ಫಾರ್ ಪ್ರಸಾದ್ ಗುರು ಕಾಂಚನ್ ಆಲ್ಸೋ ಇನ್ ಉಡುಪಿ, ಬಿಕಾಸ್ ಕನ್ಸಿಡರಿಂಗ್ ದ ಫ್ಯಾಕ್ಟ್ ನಮ್ಮ ಈ ಇಡೀ ಕಮ್ಯುನಿಟಿ ಅವರಿಗೆ ಸಪೋರ್ಟ್ ಮಾಡುವಂಥದ್ದಿದೆ. ಆಮೇಲೆ ಈಗ ಒಂದು ಹೇಳಬೇಕು, ಒಂದು ಪಾಯಿಂಟ್, ಕರಾವಳಿಯಲ್ಲಿ ಈಗ ಆ ಹಿಂದುತ್ವ ಅಲ್ಲೇ ಕಮ್ಮಿ ಆಗಿದೆ. ಐ ಥಿಂಕ್ ದಟ್ ವಿಲ್ ರಿಯಲಿ ಪ್ಲೇ ಅ ಮೇಜರ್ ರೋಲ್ ಅಂತ ಅನ್ಸುತ್ತೆ. ಇವರು ಆನಂದ್ ಶನಿವಾರ್ ಅವರು ಇದ್ದಾರೆ, ಹಿ ಕ್ಯಾನ್ ರಿಯಲಿ ಪ್ರಾಬ್ಲಿ ಟಾಕ್ ಆನ್ ದಟ್. ಈ ಹಿಂದುತ್ವ ಅಲ್ಲೇ ಇಡೀ ಕರ್ನಾಟಕದಲ್ಲಿ ಈಗ ಕರೆಕ್ಟ್. ಇವಾಗ ನಾವು ಭಾರತ್ ಜೋಡೋ ಬಗ್ಗೆ ಮಾತಾಡ್ತಿದೀವಿ, ನೀವೇ ಮಾತಾಡುವಾಗ ಭಾರತ್ ಜೋಡೋ ಹೇಳ್ತಿದೀವಿ, ಅಥವಾ ಮೋದಿ ಅವ್ರ ಬಗ್ಗೆ ಬಂದ್ರೆ ಏನೇನಾಗತ್ತೆ ಅಂತ. ಈ ಮುಂಚೆ ಅವ್ರು ಯಾವಾಗ್ಲೂ ಇಡ್ತಾ ಇದ್ದಿದ್ದು ಹಿಂದುತ್ವ ಅಂತ. ಆ ಹಿಂದುತ್ವದ ಅಲೆ ಒಂದು ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಕಮ್ಮಿ ಆಗಿದೆ. ಮೇನ್ಲಿ ಸ್ಪೆಷಲಿ ದಕ್ಷಿಣ ಕನ್ನಡದಲ್ಲಿ ಅದು ಸ್ವಲ್ಪ ಅದರ ಎಫೆಕ್ಟ್ ನ ಕಮ್ಮಿ ಆಗಿರೋದು ವಿ ಕ್ಯಾನ್ ರಿಯಲಿ ಸಿ ಥ್ರೂ ಅಂತ ಬಟ್ ಅನ್ಸುತ್ತೆ. ಭಾವನ ಅವರ ನಂಬರ್ ಅಲ್ಲಿ ಅದು ಎಫೆಕ್ಟ್ ತೋರಿಸ್ತಾ ಇಲ್ಲ. 14ರಿಂದ 19 ಅಂತ ಮ್ಯಾಟ್ರಿಸ್ ಹೇಳ್ತಾ ಇರೋದು. ಬಟ್ ವೋಟಿಂಗ್ ವಿಲ್ ಎಫೆಕ್ಟ್. ಅಂದ್ರೆ ಈಗ ಹೊಸ ವೋಟರ್ಸ್ ಯಾರು ಇರ್ತಾರೆ, ಮತ್ತೆ ಯಂಗ್ಸ್ಟರ್ಸ್, ಯುವಕರಿಗೆ ಇದು ಗೊತ್ತಾಗಿದೆ, ಇದೆಲ್ಲ ರಾಜಕೀಯದ ಈ ರೀತಿಯ ಒಂದು ನಡೆಗಳಂತ ಗೊತ್ತಾಗಿದೆ, ರಾಜಕೀಯಕ್ಕಾಗಿ ಬಳಸ್ಕೊಂಡಿರುವಂತ ಈ ಅಸ್ತ್ರಗಳಂತ ಗೊತ್ತಾಗಿರೋದ್ರಿಂದ ಖಂಡಿತವಾಗ್ಲೂ ಈ ಸತಿಯ ಯುವಕರ ವೋಟಿಂಗ್ ಪ್ಯಾಟರ್ನ್ ವಿಲ್ ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್, ಐ ಆಮ್ ಶ್ಯೂರ್. ಇಂಟ್ರೆಸ್ಟಿಂಗ್ಲಿ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಒಂದು ಚಾನಲ್ನಲ್ಲಿ ಮಾತಾಡುವಾಗ, ಕಾಂಕ್ಲೇವ್ನಲ್ಲಿ ಮಾತಾಡುವಾಗ, ಡೆವಲಪ್ಮೆಂಟ್ ಈಸ್ ಅವರ್ ಅಜೆಂಡಾ ಅಂತ ಹೇಳಿದರು. ಡೆವಲಪ್ಮೆಂಟ್ ವಿಲ್ ಬಿ ದ ಇಶ್ಯೂ. ಯಾವುದು ಹಿಂದುತ್ವದ ವಿಚಾರಗಳ ಇಶ್ಯೂನೇ ಆಗಲ್ಲ, ಹಿಜಾಬು ಹಲಾಲು ಯಾವುದು ಇಶ್ಯೂ ಆಗಲ್ಲ ಅಂತ ಹೇಳಿದರು. ದಟ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಅಂದರೆ ಭಾರತೀಯ ಜನತಾ ಪಕ್ಷದ ಮೂಲ ಅಸ್ತ್ರ ಅದು ಅಂತ ನಾವು ಅಂದ್ಕೊಂಡಿದ್ದನ್ನು ಈಗ ಅದಲ್ಲ ಅಂತ ಚೀಫ್ ಮಿನಿಸ್ಟರ್ ಹೇಳ್ತಿದ್ದಾರೆ. ಅಂದರೆ ಪ್ರಾಬಬ್ಲಿ ದ ರೀಸನ್ ಈಸ್ ಅದು ಆ ಇಶ್ಯೂಗಳನ್ನು ಎಷ್ಟು ಹಿಂಡಬೇಕಾಗಿತ್ತೋ, ಎಷ್ಟು ಫಲ ತಗೋಬೇಕಾಗಿತ್ತೋ ತೊಗೊಂಡು ಆಗೋಗಿದೆ. ಅದು ಎಲ್ಲಿಗೆ ತಲುಪಿಸ್ಬೇಕಾಗಿತ್ತೋ ತಲುಪಿಸಾಗೋಗಿದೆ. ಇನ್ನು ಅದನ್ನು ಬಿಟ್ಟು ವಿಲ್ ಟಾಕ್ ಅಬೌಟ್ ದಿಸ್ ಸೊ ದ್ಯಾಟ್ ಅದ್ರ ಫಲ ಹೇಗೂ ನಮಗೆ ಸಿಗುತ್ತೆ, ಇದ್ರ ಫಲನೂ ಸಿಗಲಿ ಅಂತಿರ್ಬೋದು. ಈಗ ನೀವು ಕರಾವಳಿಯ ಫಿಗರ್ಸ್ನ ನೋಡಿದರೆ ಪ್ರಾಬಬ್ಲಿ ದ ಎಕ್ಸ್ಪೆರಿಮೆಂಟ್ ಹ್ಯಾಸ್ ವರ್ಕ್ ಅನ್ಸುತ್ತೆ. ಅದು ಹಿಂದುತ್ವದ ಲ್ಯಾಬೊರೇಟ್ರಿ ಅಂತ ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ. ಆ ಲ್ಯಾಬೊರೇಟ್ರಿಯಲ್ಲಿ ಮಾಡಿದ ಎಲ್ಲ ಪ್ರಯೋಗಗಳು ಯಶಸ್ವಿ ಆಗ್ತಿರೋ ಲಕ್ಷಣಗಳು ಕಾಣಿಸ್ತಾ ಇವೆ. ಇಫ್ ದೀಸ್ ಫಿಗರ್ಸ್ ಆರ್ ಟ್ರೂ, ಏನೋ ಹೊಸ ಮುಖಗಳಿಗೆ ಅಲ್ಲಿ ಕೊಟ್ಟಿದ್ದಾರೆ, ತುಂಬ ಹೊಸ ಮುಖಗಳಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಅವಕಾಶ ಕೊಟ್ಟಿದ್ದಾರೆ. ನೆಟ್ಟಾರು ಹತ್ಯೆ ವಿಚಾರ ಹೇಳಿದರು. ಅದನ್ನೆಲ್ಲ ಎಷ್ಟರ ಮಟ್ಟಿಗೆ ಬಳಸ್ಕೋಬೋದು ಅಷ್ಟರ ಮಟ್ಟಿಗೆ BJP ಬಳಸ್ಕೊಂಡು ಇನ್ನೇನು ಆಪೋಸಿಷನ್ ಕೂಡ ಆ ಇಶ್ಯೂಗಳನ್ನು ಎತ್ಕೋಬಹುದು ಅನ್ನೋ ಹೊತ್ತಿಗೆ ಅದನ್ನು ಬಿಟ್ಟು ಮುಂದೆ ಹೋಗಿಬಿಟ್ಟಿದ್ದಾರೆ. ದಿಸ್ ಈಸ್ ಎ ಬ್ಯೂಟಿಫುಲ್ ಟ್ಯಾಕ್ಟಿಕ್ ಬೈ BJP. ಅದನ್ನು ಯಾರಿಗೆ ತಲುಪಿಸ್ಬೇಕೋ ತಲುಪಿಸ್ಬಿಟ್ಟು ಲೆಟ್ಸ್ ಮೂವ್ ಆನ್ ಅಂಥೇಳಿ ಅವರ ಸೋಷಿಯಲ್ ಮೀಡಿಯಾ ಮೆಷಿನರಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದರೆ ಅದನ್ನು ಬಳಸ್ಕೊಂಡು ಅವ್ರು ಬೇಕಾದ್ದನ್ನು ಮಾಡ್ಕೊಳ್ತಾರೆ. ಎಲೆಕ್ಷನಲ್ಲಿ ಪಬ್ಲಿಕ್ಕಾಗಿ ಮಾತಾಡಲಿಕ್ಕೆ ಏನು ಬೇಕೋ ಅದನ್ನು ಮಾತಾಡ್ತಾರೆ. ಬಟ್ ಸ್ಟಿಲ್ ಹಿಂದುತ್ವ ಇಶ್ಯೂ ಅಲ್ಲ ಅಂತ ಭಾರತೀಯ ಜನತಾ ಪಕ್ಷ ಹೇಳಿದರೆ ಸುಳ್ಳಾಗತ್ತೆ. ಮುಸ್ಲಿಮರ 4% ರಿಸರ್ವೇಷನ್ನ ತಗೊಂಡು ನಮಗೆ ಒಂದು ಸಮುದಾಯದ ಓಟೇ ಬೇಡ ಅಂತ ಈಶ್ವರಪ್ಪನವ್ರು ಹೇಳ್ತಾರೆ. ಪಕ್ಷನೂ ಅದೇ ಥರದ ಒಂದು ಮೆಸೇಜ್ನ ಕೊಡ್ತಿದೆ. ಅಮಿತ್ ಶಾ ಅವರು ಎಲ್ಲ ಕಡೆ ಹೋದಲ್ಲೆಲ್ಲ ನಾವು ಮುಸ್ಲಿಮರಿಗೆ ಕೊಟ್ಟಿರೋ ರಿಸರ್ವೇಷನ್ನ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಎ ಕ್ಲಿಯರ್ ಇಂಡಿಕೇಶನ್ ದಟ್ ವಿ ಡೋಂಟ್ ವಾಂಟ್ ಎ ಪರ್ಟಿಕ್ಯುಲರ್ ಕಮ್ಯುನಿಟಿ, ನಾವು ಬೇರೆ ವೋಟ್ಗಳನ್ನ ಮಾಡ್ಕೊಳ್ತೀವಿ ಅಂತೇಳಿ. ಸೊ ಅದು ಕರಾವಳಿಯಲ್ಲಿ ವರ್ಕ್ ಆಗಿದೆ, ಎಲ್ಲ ಕಡೆ ವರ್ಕ್ ಆಗುತ್ತೆ. ದೇವೇಂದ್ರ ಸರ್ನೇ ಕೇಳೋಣ. ದೇವೇಂದ್ರ ಸರ್, ವೆದರ್ ಹಿಂದುತ್ವ ಫ್ಯಾಕ್ಟರ್ ಈಸ್ ಸ್ಟಿಲ್ ಡಿಸೈಡಿಂग फैक्टर इन योर सर्वे इन कोस्टल कर्नाटका? हाँ, अगर आप देखेंगे कि किन मुद्दों पे जनता वोट करना चाहती है, तो उसमें जो पोलराइजेशन करके एक कॉलम दिया होगा, हाँ। उसमें 6 से 7% लोगों का ये मानना है कि वो अभी भी मानते हैं कि पोलराइजेशन एक बड़ा फैक्टर है. ये ओवरऑल कर्नाटका के लिए जब है, लेकिन जैसे ही आप रीजन में शिफ्ट, क्रॉस टेबुलेशन से जैसे ही आप रीजन में शिफ्ट करेंगे कोस्टल कर्नाटका में, तो किसी भी अन्य रीजन की तुलना में कोस्टल कर्नाटका में ये जो 6% का फिगर है वो हो सकता है कि तीसरे या दूसरे नंबर पे आ जाए.
ಈಗ ನಾವು ನೋಡೋಕೆ ಹೋಗುವಂತಹ ಎರಡು ಪ್ರಾಂತ್ಯಗಳು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ರಾಂತ್ಯಗಳು. ಮೊದಲನೇದಾಗಿ ಕಲ್ಯಾಣ ಕರ್ನಾಟಕ. ಕಲ್ಯಾಣ ಕರ್ನಾಟಕದಲ್ಲಿ 2018ರಲ್ಲಿ ಯಾವ ರೀತಿಯಾಗಿತ್ತು ಪರಿಸ್ಥಿತಿ, ವೋಟ್ ಶೇರ್ ಯಾವ ರೀತಿ ಆಗಿತ್ತು, ಮೊದಲಿಗೆ ಅದನ್ನು ನೋಡ್ಬಿಡೋಣ. ಬಿಜೆಪಿ 39.7% ವೋಟ್ ಶೇರ್ ಅನ್ನ ಹೊಂದಿತ್ತು 2018ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ. ಹಾಗೆ ಕಾಂಗ್ರೆಸ್ 42.6% ವೋಟ್ ಶೇರ್ ಅನ್ನ ಹೊಂದಿತ್ತು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ. ಜೆಡಿಎಸ್ 12% ವೋಟ್ ಶೇರ್ ಅನ್ನ ಹೊಂದಿತ್ತು. ಹಾಗೆ ಇತರರು 5.8% ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವೋಟ್ ಶೇರ್ ಅನ್ನ ಹೊಂದಿತ್ತು. ಈಗ ಸಮೀಕ್ಷೆ ವಿವರ ನೋಡ್ತಾ ಇದ್ದೀರಿ. ಬಿಜೆಪಿ 41.6% ಈ ಬಾರಿ ಮತ ಗಳಿಕೆ ಆಗಬಹುದು ಅಂತ ಮ್ಯಾಟ್ರಿಸ್ ಸಮೀಕ್ಷೆ ಹೇಳ್ತಾ ಇರೋದು. ಕಾಂಗ್ರೆಸ್ 43.4%, ಜೆಡಿಎಸ್ 8.8%, ಅದರ್ಸ್ 6.8% ಮತ ಪಡೆಯುತ್ತಾರೆ ಅಂತ ಮ್ಯಾಟ್ರಿಸ್ ಹೇಳ್ತಾ ಇದೆ. ವ್ಯತ್ಯಾಸ ಗಮನಿಸ್ತಾ ಇದ್ವಿ. 1.9% ವೋಟ್ ಶೇರ್ ಬಿಜೆಪಿಗೆ ಹೆಚ್ಚಾಗಬಹುದು ಅಂತ ಹೇಳಿ ಮ್ಯಾಟ್ರಿಸ್ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಕಾಂಗ್ರೆಸ್ಗೂ ಕೂಡ 0.8% ಗೈನ್ ಆಗಬಹುದು ವೋಟ್ ಶೇರ್ ನಲ್ಲಿ ಅನ್ನುವಂಥದ್ದನ್ನ ಸರ್ವೆ ಹೇಳ್ತಾ ಇದೆ. ಬಟ್ ಜೆಡಿಎಸ್ 3.2% ವೋಟ್ ಶೇರ್ ಅನ್ನ ಕಡಿಮೆ ಕಳ್ಕೊಳ್ಳಿದೆ ಅಂತ ಹೇಳಿ ನಮಗೆ ಸಮೀಕ್ಷೆ ತಿಳಿಸ್ತಾ ಇದೆ. ಜೊತೆಗೆ ಇತರರು 1.0 ಇಷ್ಟು ವೋಟ್ ಶೇರ್ ವ್ಯತ್ಯಾಸ ಕಂಡು ಬರಬಹುದು ಅಂತ ಕಳೆದ ಬಾರಿಯ ರಿಸಲ್ಟ್ ಈಗ ನೀವು ನೋಡ್ತಾ ಇರೋದು. ಬಿಜೆಪಿ 16, ಕಾಂಗ್ರೆಸ್ 21, ಜೆಡಿಎಸ್ 4, ಅದರ್ಸ್ 0 ಕಳೆದ ಬಾರಿ ಈ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ ಗಳಿಸಿದ್ದು. ಬಿಜೆಪಿ ಆ ನಂತರ ಅದನ್ನು ಜಾಸ್ತಿ ಮಾಡಿಕೊಳ್ತು. ಹಾಗಾದ್ರೆ ಈ ಬಾರಿಯ ಸಮೀಕ್ಷೆ ಏನು ಹೇಳ್ತಾ ಇದೆ? ಬಿಜೆಪಿ 16ರಿಂದ 21 ಸೀಟ್ಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಗೆಲ್ಲಬಹುದು ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ. ಕಾಂಗ್ರೆಸ್ನ ಗೈನ್ 17ರಿಂದ 22 ಸೀಟ್ಗಳಲ್ಲಿ ವಿನ್ ಆಗಬಹುದು ಕಾಂಗ್ರೆಸ್. ಹಾಗೆ ಜೆಡಿಎಸ್ 2ರಿಂದ 4 ಸೀಟ್ಗಳನ್ನ ಪಡೆಯುವಲ್ಲಿ ಸಕ್ಸಸ್ ಆಗಬಹುದು. ಇತರರು 1 ಸೀಟ್ನಲ್ಲಿ ಗೆಲ್ಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಸಮೀಕ್ಷೆ ತಿಳಿಸ್ತಾ ಇದೆ. ವ್ಯತ್ಯಾಸ ನೋಡಬಹುದು. ಕಲ್ಯಾಣ ಕರ್ನಾಟಕದ 7 ಜಿಲ್ಲೆ, 41 ವಿಧಾನಸಭಾ ಕ್ಷೇತ್ರ. 16 ಇದ್ದಿದ್ದು ಬಿಜೆಪಿಯದ್ದು, 16 ಇರಬಹುದು ಅಥವಾ ಹೆಚ್ಚಾಗಿ 21 ಹೋಗಬಹುದು. 3 ವ್ಯತ್ಯಾಸ. ಕಾಂಗ್ರೆಸ್ ಮತ್ತೆರಡು ಸೀಟನ್ನು ಕಳ್ಕೊಳ್ಳಬಹುದು. ಜೆಡಿಎಸ್ -1 ಆಗತ್ತೆ ಅಂತ ಮ್ಯಾಟ್ರಿಸ್ ಹೇಳ್ತಾ ಇದೆ. ಕಿತ್ತೂರು ಕರ್ನಾಟಕ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಲಕ್ಷ್ಮಣ ಸವದಿ ಹಾಗೆ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆದ ನಂತರದಲ್ಲಿ ಪರಿಣಾಮ ಏನಾಗಬಹುದು ಅನ್ನುವಂತಹ ಕುತೂಹಲ ಇಡೀ ರಾಜ್ಯದ ಜನರಿಗಿದೆ. ವೋಟ್ ಶೇರ್ ಗಮನಿಸ್ತಾ ಇದ್ವಿ. 2018ರದ್ದು ಬಿಜೆಪಿ 44.7% ವೋಟ್ ಶೇರ್ ಅನ್ನ ಪಡೆದಿತ್ತು. ಕಾಂಗ್ರೆಸ್ 39.8%, ಜೆಡಿಎಸ್ 6.7%, ಹಾಗೆ ಇತರರು 8.8% ವೋಟ್ ಶೇರ್ ಅನ್ನ ಲಾಸ್ಟ್ ಎಲೆಕ್ಷನ್ ನಲ್ಲಿ ಪಡ್ಕೊಂಡಿದ್ರು. ಈಗ ಮ್ಯಾಟ್ರಿಸ್ ಪ್ರಿಡಿಕ್ಟ್ ಮಾಡ್ತಾ ಇರೋದು ಬಿಜೆಪಿಯ ವೋಟ್ ಶೇರ್ 47.8% ಆಗತ್ತೆ. ಕಾಂಗ್ರೆಸ್ 40.7%, ಜೆಡಿಎಸ್ 5.2%, ಅದರ್ಸ್ 6.3%. ಅಲ್ಲಿ ಕರಾವಳಿಯಲ್ಲಿ ಯಾವ ರೀತಿ ಬಿಜೆಪಿ ನನ್ನ ಬೆಲ್ಟು ಅಂತ ಅನ್ಕೊಂಡಿದೆಯೋ, ಈ ಕಡೆ ಈ ಕಿತ್ತೂರು ಕರ್ನಾಟಕದ ಬಗ್ಗೆಯೂ ಕೂಡ ಬಿಜೆಪಿಗೆ ಅದೇ ರೀತಿಯ ಭಾವನೆ ಇದೆ. ವ್ಯತ್ಯಾಸ ನಾವು ಗಮನಿಸ್ತಾ ಇದ್ವಿ. 3.1% ಬಿಜೆಪಿ ಗೇನ್ ಆಗಬಹುದು ವೋಟ್ ಶೇರ್ ನಲ್ಲಿ. ಕಾಂಗ್ರೆಸ್ 0.9% ಗೇನ್ ಮಾಡ್ಕೊಳ್ಬಹುದು. ಹಾಗೆ ಜೆಡಿಎಸ್ 1.5% ವೋಟ್ ಶೇರ್ ನ ಕಳ್ಕೊಳ್ಬಹುದು. ಇತರರ ವೋಟ್ ಶೇರ್ ನಲ್ಲೂ ಕೂಡ 2.5% ಕಡಿಮೆ ಆಗಬಹುದು ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ. ಕಿತ್ತೂರು ಕರ್ನಾಟಕ ಕಳೆದ ಬಾರಿ ಏನಾಗಿತ್ತು? 30 ಬಿಜೆಪಿ, 17 ಕಾಂಗ್ರೆಸ್, 2 ಜೆಡಿಎಸ್, ಅದರ್ಸ್ 1 ಕ್ಷೇತ್ರದಲ್ಲಿ ಗೆದ್ದಿದ್ರು. ಹಾಗಾದ್ರೆ ಈ ಬಾರಿಯ ಸಮೀಕ್ಷೆ ಏನು ಹೇಳುತ್ತೆ? ಒಟ್ಟು 50 ಸೀಟ್ಗಳಲ್ಲಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಬಿಜೆಪಿ 28ರಿಂದ 33 ಸ್ಥಾನವನ್ನ ಗೆಲ್ಲಬಹುದು. ಹಾಗೆಯೇ ಕಾಂಗ್ರೆಸ್ 16ರಿಂದ 21 ಸೀಟ್ಗಳನ್ನ ಗೆಲ್ಲಬಹುದು ಅಂತ ಹೇಳಿ ಮ್ಯಾಟ್ರಿಸ್ ಸಮೀಕ್ಷೆ ಹೇಳ್ತಾ ಇದೆ. ಜೆಡಿಎಸ್ 0ಯಿಂದ 2 ತನಕ ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಸಮೀಕ್ಷೆ ಹೇಳಿದ್ರೆ, ಇತರರು 1 ಕ್ಷೇತ್ರದಲ್ಲಿ ಗೆಲ್ಲೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ಸಮೀಕ್ಷೆ ತಿಳಿಸ್ತಾ ಇದೆ. ಸೊ ವ್ಯತ್ಯಾಸಗಳನ್ನು ನೋಡ್ತಾ ಇದ್ದೀರಿ. ಬಿಜೆಪಿಯ ಬದಲಾವಣೆಗಳು 0 ಅಂತ ಹೇಳ್ತಿದೆ. ಆದರೆ 2019ರ ಬೈ ಎಲೆಕ್ಷನ್ನಲ್ಲಿ ಬಿಜೆಪಿ ತನ್ನ ಸೀಟ್ ಗಳಿಕೆಯನ್ನು ಹೆಚ್ಚು ಮಾಡಿಕೊಂಡಿತ್ತು ಈ ರೀಜನಲ್ಲಿ. ಆ ಕಾರಣಕ್ಕಾಗಿ ಒಂದು ಸ್ವಲ್ಪ ಮೈನಸ್ ಆಗತ್ತೆ. ಪ್ರೆಸೆಂಟ್ ಸಿಚುವೇಶನಿಗೂ ಈಗ ಈ ಸರ್ವೆ ಪ್ರೆಡಿಕ್ಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಮೈನಸ್ ಆಗುತ್ತೆ. ಕಾಂಗ್ರೆಸ್ 17 ಇತ್ತು, +2 ಮಾಡ್ಕೊಳ್ಳುತ್ತೆ. JDS -1 ಆಗುತ್ತೆ ಅಂತ ಮ್ಯಾಟ್ರಿಸ್ ಸಮೀಕ್ಷೆ ಕಿತ್ತೂರು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಹೇಳ್ತಾ ಇದೆ. ಶರವಣ ಅವರನ್ನು ಮಾತನಾಡಿಸೋಣ. ಶರವಣ ಅವರೇ, 120, 122 ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದೀರಿ. ಸರ್ವೆ ಹೇಳ್ತಿದೆ ಅಂಥದ್ದೇನು ಮ್ಯಾಜಿಕ್ ಆಗ್ತಿಲ್ಲ JDS ಇಂದ ಅಂತ ಸರ್ವೆ ಹೇಳ್ತಿದೆ. ಏನು ಹೇಳ್ತೀರಿ? ನೋಡಿ, ವಿಶೇಷವಾಗಿ ಹಿಂದೆ ಚರ್ಚೆ ಮಾಡ್ತಾ ಇದ್ರಿ ಕರಾವಳಿ ಕರ್ನಾಟಕದ ಬಗ್ಗೆ. ಕರಾವಳಿ ಕರ್ನಾಟಕದಲ್ಲಿ ನಮ್ಮ ಶಕ್ತಿ ಇಲ್ಲ, ನಾನು ಒಪ್ಕೋತೀನಿ.
ಶಕ್ತಿ ಇದೆ ಅಂತ ಎಲ್ಲಿ ಹೇಳಲ್ಲ. ಆದರೆ ಈ ಬಾರಿ ಕೆಲವು ಕ್ಷೇತ್ರಗಳಲ್ಲಿ ನಮ್ಮ ಪರ್ಸೆಂಟೇಜ್ ಇನ್ಕ್ರೀಸ್ ಆಗುವಂಥ ಸಾಧ್ಯತೆಗಳು ಇರತಕ್ಕಂಥದ್ದು. ಎರಡನೇದಾಗಿ ಈ ಏನು ಗ್ರೇಟರ್ ಬೆಂಗಳೂರು ಅಂತ ಏನು ಕರಿತಾ ಇದ್ರಿ 28+4, ಆ 28 ಬೆಂಗಳೂರು ನಗರದಲ್ಲೇ ನಾವು 4ರಿಂದ 5 ಸೀಟನ್ನು ಗೆಲ್ತೀವಿ ಈ ಬಾರಿ. ಹಾಗೆ ಮತ್ತು ರೂರಲಲ್ಲಿ ಕೂಡ 4 ಕ್ಷೇತ್ರದಲ್ಲಿ 2 ಸೀಟನ್ನು ನಾವು ಗೆಲ್ತೀವಿ. ಅಲ್ಲೇ ನಮಗೂ ಗ್ರೇಟರ್ ಬೆಂಗಳೂರಲ್ಲೇ ನನ್ನ ಪ್ರಕಾರ 6ರಿಂದ 7 ಸೀಟು ಬರುವಂಥ ಅವಕಾಶಗಳು ಇರತಕ್ಕಂಥದ್ದು. ಎರಡನೇದಾಗಿ ಇವತ್ತು ಏನು ಕಲ್ಯಾಣ ಕರ್ನಾಟಕ ಅಂತ ಹೇಳ್ತಿದ್ದೀರಿ, ಕಲ್ಯಾಣ ಕರ್ನಾಟಕದಲ್ಲಿ ಬರೀ ರಾಯಚೂರು ಡಿಸ್ಟಿಕಲ್ಲೇ ನಾನು ಹೇಳ್ಬಿಡ್ತೀನಿ ಕೇಳಿ, ರಾಯಚೂರು ಡಿಸ್ಟಿಕಲ್ಲೇ 3ರಿಂದ 4 ಸೀಟನ್ನ ನಾವು ಗೆಲ್ತೀವಿ. ಮತ್ತು ಯಾದಗಿರಿಯಲ್ಲಿ 2 ಸೀಟನ್ನ ಗೆಲ್ತೀವಿ, ಬೀದರಲ್ಲಿ 2 ಸೀಟನ್ನ ಗೆಲ್ತೀವಿ, ಕಲಬುರಗಿಯಲ್ಲಿ 2 ಸೀಟನ್ನ ಗೆಲ್ತೀವಿ, ಬಳ್ಳಾರಿ ಡಿಸ್ಟಿಕಲ್ಲಿ ಕೂಡ 2 ಸೀಟನ್ನ ಗೆಲ್ತೀವಿ. ಇದು ಕಾಯಮಾಗಿದೆ. ಬಹುಶಃ ಅದು ಏನು ನಿಮ್ಮ ಸಮೀಕ್ಷೆ ಏನಿದೆ ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇದೇ ಥರನೇ 2004 ಅಂತ ಅನಿಸುತ್ತೆ ನನಗೆ ಗೊತ್ತಿರೋ ಪ್ರಕಾರ JDSನ ಯಾವುದೇ ಸಮೀಕ್ಷೆಗಳು ಕೂಡ ಎಲ್ಲಿ ಕೂಡ ಸಂಖ್ಯೆಗಳನ್ನು ತೋರಿಸಿಲ್ಲ. ಅದರ್ಸಲ್ಲಿ ನಮ್ಮನ್ನು ಸೇರಿಸಿ ಅದರ್ಸ್ 2 ಸೀಟು ಅಂತ ತೋರಿಸಿದ್ರು. ಆವತ್ತು ಬಂದಿರತಕ್ಕಂಥದ್ದು 58 ಸೀಟ್ ನಾವು ಗೆದ್ದಿದ್ದೀವಿ. ಆ ನಿರ್ದೇಶನಗಳು ನಮ್ಮ ಕಣ್ಮುಂದೆ ಈಗ ನೀವು ನಾಮಿನೇಷನ್ ಹಾಕೋಕ್ ಮುಂಚಿತವಾಗಿ ನಂಬರ್ಸ್ ಹೇಳ್ತಾ ಹೋದ್ರೆ ಆ 120 ರೀಚ್ ಆಗಲ್ಲ. ನೀವು ಹೇಳಿದಂತ ನಂಬರ್ಸ್ ಅನ್ನು ನೋಡ್ತಾ ಇದ್ರೆ ನೀವು ಕಿಂಗ್ ಮೇಕರ್ ಆಗಬೇಕು ಅಂತಾನೆ ಬಯಸಿದ ರೀತಿಯಲ್ಲಿದೆ ನೀವು ಮಾತನಾಡೋ ದಾಟಿ ನೋಡ್ತಾ ಇದ್ರೆ. ನಾನು ನೋಡಿ, ಮ್ಯಾನ್ ಪ್ರಪೋಸ್ ಬಟ್ ಗಾಡ್ ಡಿಸ್ಪೋಸ್, ನೋಬಡಿ ಕ್ಯಾನ್ ಸೇ ಎಕ್ಸಾಕ್ಟ್ಲಿ. ಇದು ಪರಿಸ್ಥಿತಿ ಏನು ಹೇಳ್ತಾ ಇದ್ದೀನಿ. ಇತ್ತೀಚಿನ ರಾಜಕಾರಣ ವ್ಯವಸ್ಥೆಯಲ್ಲಿ ಈ ಸೀಟುಗಳೆಲ್ಲ ತಪ್ಪೋಗಿ ಕಾಂಗ್ರೆಸ್ ಇಂದಿರ್ಬೋದು BJP ಇಂದಿರ್ಬೋದು ಕೆಲವು ಒಳ್ಳೆ ಕ್ಯಾಂಡಿಡೇಟ್ಗಳಿಗೆ ನಾವು ಬಿ ಫಾರ್ಮ್ ಕೊಟ್ಟಿದ್ದೀವಿ. ಅವರ ವರ್ಚಸ್ಸು ಮತ್ತು ಪಕ್ಷದ ಸಿಂಧಾಂತ ನಮ್ಮ ಪಂಚರತ್ನ ಯೋಜನೆ ಇದನ್ನು ಜನ ಒಪ್ಪಿ ಭಾಳಷ್ಟು ಬದಲಾವಣೆಗಳಾಗುವಂಥ ಅವಕಾಶಗಳಿದೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಈಗ 123 ನಮ್ಮ ಅಜೆಂಡಾ ಇರೋದು. 123ರಲ್ಲಿ ಸ್ವಂತ ಶಕ್ತಿಯಿಂದ ನಾವು ಸರ್ಕಾರ ರಚನೆ ಮಾಡಬೇಕು ಅಂತೇಳಿ ಜನರ ಮುಂದೆ ಹೋಗಿರತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಯೋಜನೆ ತರಬೇಕಾಗಿದ್ರೆ 5 ವರ್ಷ ಆಳುವಂಥ ಪೂರ್ಣ ಬಹುಮತ ಸರ್ಕಾರ ಸ್ವಂತ ಶಕ್ತಿಯಿಂದ ಆಳುವಂಥ ಮ್ಯಾಂಡೇಟನ್ನ ಕೊಡಿ ಅಂತೇಳಿ ಜನರಲ್ಲಿ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಎರಡನೇ ಮಾತಿಲ್ಲ. ಬಟ್ ಅದಕ್ಕೆ ನಿಯರೆಸ್ಟ್ ಆಗಿ ಟೋಟಲ್ ಎಲ್ಲ ಏನು ಕರ್ನಾಟಕ 224 ಕ್ಷೇತ್ರಗಳನ್ನು ಸೇರಿಸಿ ನಾನು ಹೇಳ್ತಾ ಇದ್ದೀನಿ, ನಮಗೆ ಪೂರ್ಣ ಬಹುಮತ ಬರುವಂತ ವಿಶ್ವಾಸ ಇದೆ. ನೀವು ಏನೇ ಸಮೀಕ್ಷೆಗಳು ಏನೇ ಬರಲಿ, ಸಮೀಕ್ಷೆ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ಜನರ ಪಲ್ಸೆ ಬೇರೆ ಇದೆ. ಇವತ್ತು ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿ ಆಗಿ ನೋಡ್ಬೇಕು ಅನ್ನೋದು ದೇವೇಗೌಡರ ಒಂದು ಮಾರ್ಗದರ್ಶನ. ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಸರ್ವೆ ನೋಡಿದ್ರಿ, ಏನ್ ಹೇಳ್ತೀರಿ ಸರ್? ಕಲ್ಯಾಣ ಕರ್ನಾಟಕದಲ್ಲಿ ನೀವು ಹೇಳಿದಾಗೇ ನಾವು ಗೆದ್ದಂಥ ಸ್ಥಾನಗಳಿಗೆ ನಮಗೆ ಅಡಿಷನಲ್ ಆಗಿ ನಾವು 2 ಸೀಟನ್ನು ನಾವು ಗೆದ್ವಿ. ಬಸವ ಕಲ್ಯಾಣ ಮತ್ತು ಕುಂದಗೋಳದಲ್ಲಿ ನಾವು ಅಡಿಷನಲ್ ಆಗಿ ಗೆದ್ಕೊಂಡಿರ್ತಕ್ಕಂಥದ್ದು. ಹಿಂಗಾಗಿ ನಮ್ಗೆ ಈ ಸಲ ತುಂಬ ಚೆನ್ನಾಗಿದೆ. ನಾವು ಬೀದರಲ್ಲಿ ಒಂದೇ ಒಂದು ಸೀಟ್ ಗೆದ್ದಿದ್ದು. 6 ಸೀಟಲ್ಲಿ ಪ್ರಭು ಚವ್ಹಾಣ್ ಒಬ್ಬರೇ ಗೆದ್ದಿದ್ದು, 5 ಸೀಟ್ ನಾವು ಕಳ್ಕೊಂಡಿದ್ವಿ ಬೀದರಲ್ಲಿ. ಈ ಬಾರಿ ಅಲ್ಲಿ OBC ಕಾಂಬಿನೇಷನನ್ನು ಮಾಡಿ ನಾವು ಸೀಟನ್ನು ಹಂಚಿಕೆ ಮಾಡಿದರೆ, ಯಾಕೆಂದರೆ ಬೀದರು ಮತ್ತು ಕಲಬುರಗಿ ಯಾದಗಿರಿ ಇಟ್ ಈಸ್ ಡಿಸೈಡೆಡ್ ಬೈ ದಿ OBC ಕಮ್ಯುನಿಟಿ. ಮರಾಠ ಕಮ್ಯುನಿಟಿ ಇದೆ, ಕುರ್ಬಾ ಕಮ್ಯುನಿಟಿ ಇದೆ, ಬೇರೆ ಬಂಜಾರ ಕಮ್ಯುನಿಟಿ ಇದೆ. OBC ಫ್ಯಾಕ್ಟ್ ತುಂಬ ಇನ್ಫ್ಲೂಯೆನ್ಸ್ ಆಗುವಂಥ ಜಿಲ್ಲೆಗಳದು. ಈ ಬಾರಿ ನಾವು ಕಳೆದ ಬಾರಿ ಬೀದರಲ್ಲಿ 5 ಸ್ಥಾನ ನಾವು ಕಳ್ಕೊಂಡಿದ್ದೀವಿ, ಒಂದೇ ಗೆದ್ದಿದ್ದು. ಈ ಸಲ OBC ಕಾಂಬಿನೇಷನನ್ನು ಮಾಡಿರ್ತಕ್ಕಂಥದ್ದು ಒಂದು ಸೋಷಿಯಲ್ ಜಸ್ಟಿಸ್ ಅಂತ ಹೇಳ್ತಾರೆ. ಆ ಲೆಕ್ಕದಲ್ಲಿ ನಾವು ಸ್ಥಾನಗಳನ್ನು ಹಂಚಿಕೆ ಮಾಡಿರ್ತಕ್ಕಂಥದ್ದು. ಬಹುತೇಕ ಅನಂತ್ ಚಿನ್ವಾರ್ವರೆಗೆ ತುಂಬ ಚೆನ್ನಾಗಿ ಗೊತ್ತಿದೆ ಕಲ್ಯಾಣ ಕರ್ನಾಟಕದ ಭಾಗದ ಜನ ಮತ್ತು ಅಲ್ಲಿ ಯಾವುದು ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನತಕ್ಕಂಥ ಆ ನಿಟ್ಟಿನಲ್ಲಿ ಮಾಡಿದ್ವಿ. ಇದ್ರ ಜೊತೆಯಲ್ಲಿ ಡೆವಲಪ್ಮೆಂಟ್ಸು ಈ ಭಾಗ ಅಲ್ಲಾಗಿರ್ತಕ್ಕಂಥದ್ದು ಡೆವಲಪ್ಮೆಂಟ್ಸ್ ಇದೆಯಲ್ಲ, ಡೆವಲಪ್ಮೆಂಟ್ಸು ನಮಗೆ ಕೈ ಹಿಡಿಯುತ್ತೆ ಅನ್ನತಕ್ಕಂಥದ್ದು ವಿಶ್ವಾಸ ಇದೆ. ಅದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ನಿಗಮದ ವತಿಯಿಂದ ಆಗಿರ್ತಕ್ಕಂಥ ಕೆಲಸಗಳಾಗ್ಬೋದು, ಕೇಂದ್ರ ಸರ್ಕಾರದ ಕೆಲವು ಸ್ಕೀಮ್ಸ್ಗಳು, ರಸ್ತೆಗಳ ಬಗ್ಗೆ, ರೈಲ್ವೆ ಬಗ್ಗೆ, ಏರ್ಪೋರ್ಟು, ಇವೆಲ್ಲ ಭಾಳ ಇನ್ಫ್ಲೂಯೆನ್ಸ್ ಆಗುತ್ತೆ. ಕರಡಿ ಸಂಗಣ್ಣವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಕೊಪ್ಪಳದಲ್ಲಿ. ರಾಯಚೂರಲ್ಲಿ ಅಲ್ಲಿನ MPಗಳು ಕೇಂದ್ರ ಸರ್ಕಾರ ಸ್ಕೀಮ್ಸ್ಗಳನ್ನು ತುಂಬ ಚೆನ್ನಾಗಿ ರಸ್ತೆಗಳನ್ನು ತೆಗೆದುಕೊಂಡ್ಬಂದಿದ್ದಾರೆ. ಕೇಂದ್ರ ಸರ್ಕಾರದ್ದು ಮತ್ತು ರಾಜ್ಯ ಸರ್ಕಾರದ ಕಾಂಬಿನೇಷನ್ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ವರ್ಕ್ಸು ಈ ಸಲ ಅದು ಇನ್ಫ್ಲೂಯೆನ್ಸ್ ಆಗಿ ನಮಗೆ ಹೆಚ್ಚಿನ ಸ್ಥಾನಗಳು ಬರಲಿಕ್ಕೆ ಕಾರಣ ಆಗ್ತದೆ. ಹೀಗಾಗಿ ಕಲ್ಯಾಣ ಕರ್ನಾಟಕ ತುಂಬ ಚೆನ್ನಾಗಿದೆ. ಇನ್ನು ಅದರ ಪಕ್ಕದಲ್ಲಿ ಕಿತ್ತೂರು ಕರ್ನಾಟಕ ಈ ಬಾರಿ ವಿಶೇಷವಾಗಿ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಸಾಕಷ್ಟು ಪ್ಯಾಕೇಜ್ಗಳನ್ನು ಕೊಟ್ಟಿದ್ದಾರೆ. ಬಸವರಾಜ ಬೊಮ್ಮಾಯಿ ಅವರು ಬಂದ ಮೇಲೂ ಸಹ ಪ್ಯಾಕೇಜ್ಗಳನ್ನು ಕೊಟ್ಟಿದ್ದಾರೆ.
ಕೇಂದ್ರ ಸರ್ಕಾರದ ಸ್ಕೀಮ್ಸ್ಗಳು ತುಂಬ ಚೆನ್ನಾಗಿ ಇಂಪ್ಲಿಮೆಂಟ್ ಆಗಿದೆ. ಅದು IIT ಆಗ್ಬೋದು, ಏರ್ಪೋರ್ಟ್ ಆಗ್ಬೋದು, ಕನೆಕ್ಟಿವಿಟಿ ಆಗ್ಬೋದು, ರೈಲ್ವೇಸ್ಗೆ ಕೊಟ್ಟಿರ್ತಕ್ಕಂಥ ಇದಾಗ್ಬೋದು. ಇವತ್ತು ನಾನು ಮಧ್ಯ ಕರ್ನಾಟಕ ಮಾತಾಡುವಾಗ ಧಾರವಾಡ ರೈಲ್ವೆ ಸ್ಟೇಷನ್, ಸಿದ್ದಾರೂಢ ರೈಲ್ವೆ ಸ್ಟೇಷನ್ ಇಡೀ ಇಂಡಿಯಾಗೆ ನಂಬರ್ 1 ರೈಲ್ವೆ ಸ್ಟೇಷನ್ ಆಗಿದೆ. ಡೆವಲಪ್ಮೆಂಟ್ಸ್ ನಮ್ಗೆ ಈ ಸಲ ಎರಡು ಕಳ್ಕೊಳ್ತೀರಿ, ನಿಮ್ಮದೇ ಹೋಲ್ಡ್ ಇರುವಂತಹ ಜಾಗ. ಬಟ್ ಕಿತ್ತೂರು ಕರ್ನಾಟಕದಲ್ಲಿ 2 ಗೈನ್ ಮಾಡ್ತೀರಂತೆ. ಏನ್ ಹೇಳ್ತೀರಿ ಭಾವನ ಅವರೇ? ಕಲ್ಯಾಣ ಕರ್ನಾಟಕದಲ್ಲಿ ಯಾವ 2 ಕಳ್ಕೊಳ್ತೀವಿ ಅಂತ ನನ್ಗೆ ಗೊತ್ತಿಲ್ಲ. ಆದರೆ ಈ ಸತಿ ನಮ್ಮ ಬಾಬುರಾವ್ ಚಿಂಚನ್ಸೂರು ವಾಪಸ್ ಅವರು ಬಿಜೆಪಿಯಿಂದ ಮತ್ತೆ ವಾಪಸ್ ಹೋಗಿರೋದು ಕಾಂಗ್ರೆಸ್ಸಿಗೆ. ಮತ್ತೆ ಅದಷ್ಟೇ ಅಲ್ಲದೆ ಹಿ ಆಲ್ಸೋ ಮೆಟ್ ವಿತ್ ಅನ್ ಆಕ್ಸಿಡೆಂಟ್. ಇತ್ತೀಚೆಗಷ್ಟೇ ಪಾಪ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅವರ ಆಸ್ಪತ್ರೆಯಲ್ಲಿ ಇದ್ರೂ ಸಹ ಅವರು ಚುನಾವಣೆಯಲ್ಲಿ ಸ್ಪರ್ಧಿಸ್ತೀನಿ ಅಂತ ಒಂದು ಮಾತನ್ನ ಆಡಿದ್ದಾರೆ. ಮತ್ತೆ ಜನರೊಟ್ಟಿಗೆ ಅವರು ಸಂಗತ್ಯದಲ್ಲಿದ್ದಾರೆ. ಹಾಗಾಗಿ ಅವರಿಂದ ಬಾಬುರಾವ್ ಚಿಂಚನ್ಸೂರು, ಯಾಕಂದ್ರೆ ಸಾಕಷ್ಟು ಹಲವಾರು ಪ್ರದೇಶಗಳಲ್ಲಿ ನಮ್ಮ ಏನು ಬೆಸ್ತ ಕಮ್ಯುನಿಟಿ ಇದೆ, ಯಾದಗಿರಿ ಹೇಳಿದ್ರು ಇವರು, ಯಾದಗಿರಿಯಲ್ಲೂ ನಮ್ಮ ಕಮ್ಯುನಿಟಿ ಇಸ್ ಹೈ ಇನ್ ನಂಬರ್. ಬಾಬುರಾವ್ ಚಿಂಚನ್ಸೂರು ಅವರ ಇದ್ರೊಳಗೆ ಕ್ಷೇತ್ರದಲ್ಲೂ ನಮ್ಮ ಕಮ್ಯುನಿಟಿ ಇಸ್ ಹೈ ಇನ್ ನಂಬರ್. ಅಂದ್ರೆ ಡಿಸೈಡಿಂಗ್ ಫ್ಯಾಕ್ಟರ್ ಕಮ್ಯುನಿಟಿ ಇದು ಬೆಸ್ತ ಕಮ್ಯುನಿಟಿ. ಹಾಗಾಗಿ 80,000 ವೋಟಿಂಗ್ ಬಾಬುರಾವ್ ಚಿಂಚನ್ಸೂರು ಅವರ ಇದರಲ್ಲಿದೆ. ಯಾದಗಿರಿಯಲ್ಲಿ ನಾವು ವಿ ಆರ್ ಇನ್ ಬಿಗ್ ಇನ್ ನಂಬರ್. ಅವ್ರು ಹೇಳಿದ್ರು OBC ಅಂತ ಹೇಳಿದ್ರು. ಬಟ್ ನನಗನ್ಸೋದು ಈ ಸತಿ ಬಾಬುರಾವ್ ಚಿಂಚನ್ಸೂರು ಅವ್ರು ಇಲ್ಲಿಂದ ಬಿಜೆಪಿಯಿಂದ ಅವ್ರು ವಾಪಸ್ ಕಾಂಗ್ರೆಸ್ಸಿಗೆ ಹೋಗಿರೋದ್ರಿಂದ ಸ್ವಲ್ಪ ಬಾಬುರಾವ್ ಚಿಂಚನ್ಸೂರು ಅವರ ಎಫೆಕ್ಟ್ ಖಂಡಿತವಾಗ್ಲೂ ಇರುತ್ತೆ ಒಂದು ಅಕ್ಕಪಕ್ಕದ ಒಂದು 4-5 ಕ್ಷೇತ್ರಗಳಲ್ಲಿ ಅಂತ ನನಗೆ ಅನ್ಸುತ್ತೆ. ಸ್ಪೆಷಲ್ ವೆನ್ ಇಟ್ ಕಮ್ಸ್ ಟು ನಮ್ಮ ಕಮ್ಯುನಿಟಿಗೆ ಸಂಬಂಧಿಸಿದಂತೆ. ಒಂದೇ ನಿಮಿಷ ಸರ್, ಬರ್ತೀನಿ. ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬಿಜೆಪಿಗೆ 3 ಗೈನ್, ಬಟ್ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ವ್ಯತ್ಯಾಸ ಇಲ್ಲ. ಅಂದ್ರೆ ಸವದಿ ಶೆಟ್ಟರ್ ಫ್ಯಾಕ್ಟರ್ ಅಷ್ಟೇನು ಎಫೆಕ್ಟ್ ಆಗಿಲ್ಲ ಬಿಜೆಪಿಗೆ ಅಂತ ಇಟ್ಸ್ ನಾಟ್ ವರ್ಕಿಂಗ್ ಅಂತ ಅನ್ಸುತ್ತೆ. ಇನ್ನೊಂದು ಲಿಂಗಾಯತರ ಅಣೆಕಟ್ಟೆ ಒಡೆದೋಗ್ತಾ ಇದೆ ಅಂತ ಶಿವಕುಮಾರ್ ಏನು ಹೇಳಿದ್ರು, ಅದು ಕೂಡ ಈ ಫಿಗರ್ಸ್ ನಿಜ ಆಗದೆ ಆದರೆ ಅದು ಕೂಡ ಆಗ್ತಾ ಇಲ್ಲ. ಅದೊಂದು ಆಸೆ ಅಷ್ಟೇ, ಒಡೆದೋಗ್ಬಿಡ್ಲಿ ಅನ್ನೋ ಆಸೆ ಇತ್ತು, ಬಟ್ ಅದು ನಿಜ ಆಗ್ತಾ ಇಲ್ಲ. ಕರ್ನಾಟಕ ಗೈನ್ ಹಾಗಾದ್ರೆ SC/ST ಮೀಸಲಾತಿ ಏರಿಕೆ ಮಾಡಿದ ಪಾಸಿಟಿವ್ ಆಗಿ ವರ್ಕ್ ಆಯ್ತಾ ಬಿಜೆಪಿಗೆ ಅಂತ ಹೇಳಿ ಪಾಸಿಬಲ್. ಇನ್ನೂ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಇನ್ನೊಂದು ವಿಚಾರ ಇದೆ. ಅಸಾದುದ್ದೀನ್ OIC ಅನ್ನೋ ಒಂದು ಫ್ಯಾಕ್ಟರ್ನ ನಾವೆಲ್ಲರೂ ಇಗ್ನೋರ್ ಮಾಡ್ತೀವಿ. ಅವ್ರು ತಗೊಳ್ಳೋದು 500 ವೋಟ್ ಆಗ್ಬೋದು. ದಿಸ್ ಎಲೆಕ್ಷನ್ ಈಸ್ ಗೋಯಿಂಗ್ ಟು ಬಿ ಎನ್ ಎಲೆಕ್ಷನ್ ಆಫ್ ವೆರಿ ಥಿನ್ ಮಾರ್ಜಿನ್ಸ್. ಅಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಅಸಾದುದ್ದೀನ್ OIC ಬಂದು ಯಾಕೆ ಕಂಟೆಸ್ಟ್ ಮಾಡಬೇಕಾಗಿತ್ತು? ಯಾರು ಕಂಟೆಸ್ಟ್ ಮಾಡಿಸಿದ್ರು? ಹಿ ಇಸ್ ದೇರ್. ಸೊ ಬಿಹಾರದಲ್ಲಿ ಆಯಿತು. ವೈ ಇಸ್ ಇದೆ? ನಿಮಗೆ ಲಿಂಗಾಯತ್ ಸಮುದಾಯದ ವೋಟ್ಗಳನ್ನೇ ನೆಚ್ಕೊಂಡು ನಾನು ಎಲೆಕ್ಷನ್ ಗೆಲ್ತೀನಿ ಅನ್ನೋ ವಿಶ್ವಾಸ ಇಲ್ಲದಿದ್ದಾಗ ಈ ಥರದ್ದು ಏನೋ ಒಂದು ಬರಬೇಕಾಗತ್ತೆ, ಏನೋ ಒಂದು ಫ್ಯಾಕ್ಟ್ರ್ ಬರಬೇಕಾಗತ್ತೆ. ದಟ್ ಫ್ಯಾಕ್ಟ್ರ್ ಇಸ್ ಆಲ್ಸೋ ವರ್ಕಿಂಗ್. ಶೆಟ್ಟರ್ ಸವದಿ ಪ್ರಾಬಬ್ಲಿ ಇಟ್ ಇಸ್ ನಾಟ್ ಹೆಲ್ಪಿಂಗ್ ದ ಕಾಂಗ್ರೆಸ್. ಹಳೆ ಮೈಸೂರು ಭಾಗ ಸದ್ಯ 3 ಪಕ್ಷಗಳು ಕೂಡ ಕಣ್ಣನ್ನ ಇಟ್ಟಿರುವಂತಹ ಒಂದು ಭಾಗ ಇದು. 57 ವಿಧಾನಸಭಾ ಕ್ಷೇತ್ರಗಳು ಈ ಹಳೆ ಮೈಸೂರು ಭಾಗದಲ್ಲಿ ಬರುತ್ತೆ. ಹಾಗಾದ್ರೆ ಈ ಬಾರಿ ಸಮೀಕ್ಷೆ ಏನ್ ಹೇಳ್ತಾ ಇದೆ? ಸಮೀಕ್ಷೆಯಲ್ಲಿ ಯಾರ ಪರ ಒಲವು ವ್ಯಕ್ತವಾಗ್ತಾ ಇದೆ? ಮೊದಲಿಗೆ ಕಳೆದ ಬಾರಿಯ ವೋಟ್ ಶೇರ್ ಅನ್ನ ಗಮನಿಸ್ಬಿಡೋಣ. ಬಿಜೆಪಿ ಇಲ್ಲಿ 17.6% ವೋಟ್ ಶೇರ್ ಅನ್ನ ಪಡೆದಿತ್ತು ಕಳೆದ ಚುನಾವಣೆಯ ಸಂದರ್ಭದಲ್ಲಿ. ಕಾಂಗ್ರೆಸ್ನ ವೋಟ್ ಶೇರ್ 34.7%. JDSನ ವೋಟ್ ಶೇರ್ ಎಲ್ಲರಿಗಿಂತ ಹೆಚ್ಚು 38.5%. ಹಾಗೆ ಇತರರು 9.2% ವೋಟ್ ಶೇರ್ ಪಡೆಯುವಲ್ಲಿ ಸಕ್ಸಸ್ ಆಗಿದ್ರು ಹಳೆ ಮೈಸೂರು ಭಾಗದಲ್ಲಿ. ನೆಕ್ಸ್ಟ್ ಈಗ ಪ್ರಿಡಿಕ್ಟ್ ಮಾಡ್ತಾ ಇರೋದು ಮ್ಯಾಟ್ರಿಸ್ ಸಂಸ್ಥೆ, ಬಿಜೆಪಿಯ ವೋಟ್ ಶೇರ್ ಕಡಿಮೆ ಆಗುತ್ತೆ. ಅಷ್ಟೆಲ್ಲ ಸರ್ಕಸ್ಗಳನ್ನು ಮಾಡಿದ್ರು ಕೂಡ ವೋಟ್ ಶೇರ್ ಕಡಿಮೆಯಾಗುತ್ತೆ. ಓಲ್ಡ್ ಮೈಸೂರಲ್ಲಿ 15.4%ನಷ್ಟು, ಕಾಂಗ್ರೆಸ್ 37.3%. ಜಾತ್ಯತೀತ ಜನತಾದಳ ಹೇಳಿ ಕೇಳಿ JDSನ ಸ್ಟ್ರಾಂಗ್ ಹೋಲ್ಡ್ ಇರುವಂಥ ಜಾಗ ಹಳೆ ಮೈಸೂರು ಭಾಗ. ಅಲ್ಲಿ 40.4% ಮತ ಗಳಿಕೆ ಜಾತ್ಯತೀತ ಜನತಾದಳದ್ದು. ಅಲ್ಲಿಗೆ JDS ಎಲ್ಲರಿಗಿಂತ ಹೆಚ್ಚು ಮತ ಗಳಿಕೆ ಓಲ್ಡ್ ಮೈಸೂರಲ್ಲಿ. ರೈಟ್, ವ್ಯತ್ಯಾಸ ನಾವು ಗಮನಿಸ್ತಾ ಇದೀವಿ. 2.2% ವೋಟ್ ಶೇರ್ ಅನ್ನ ಬಿಜೆಪಿ ಕಳ್ಕೊಳ್ಬಹುದು ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಆ ಭಾಗದಲ್ಲಿ ಬಿಜೆಪಿ ಮಾಡ್ತಾ ಇರುವಂತಹ ಪ್ರಯತ್ನ ನಮಗೆ ಗೊತ್ತಿದೆ. ಅಷ್ಟರ ಹೊರತಾಗಿಯೂ ವೋಟ್ ಶೇರ್ ಕಡಿಮೆ ಆಗಬಹುದು ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ. ಕಾಂಗ್ರೆಸ್ 2.6% ಹೆಚ್ಚು ಮತವನ್ನ ಗಳಿಕೆ ಮಾಡಬಹುದು. JDS 1.9% ವೋಟ್ ಶೇರ್ ಏರಿಕೆ ಮಾಡಿಕೊಳ್ಳಬಹುದು. ಹಾಗೆ ಇತರರು ಪಡೆದಿದ್ದಂತಹ ವೋಟ್ ಶೇರ್ 2.3% ಕಡಿಮೆ ಆಗಬಹುದು ಅಂತ ಹೇಳಿ ಮ್ಯಾಟ್ರಿಸ್ ಸಮೀಕ್ಷೆ ಹೇಳ್ತಾ ಇದೆ. ನೆಕ್ಸ್ಟ್ ಕಳೆದ ಬಾರಿಯ ರಿಸಲ್ಟ್ ಒಮ್ಮೆ ನೋಡ್ಬಿಡೋಣ. ಬಿಜೆಪಿ 11ರಲ್ಲಿ ಗೆದ್ದಿತ್ತು, ಕಾಂಗ್ರೆಸ್ 17ರಲ್ಲಿ, JDS 27, ಅದರ್ಸ್ 2ರಲ್ಲಿ ಗೆದ್ದಿದ್ರು, 2 ಕ್ಷೇತ್ರದಲ್ಲಿ ಗೆದ್ದಿದ್ರು. ಬಟ್ ಈ ಬಾರಿ ಏನಾಗುತ್ತೆ ಅನ್ನೋದನ್ನ ಈಗ
ಸಮೀಕ್ಷೆ ಪ್ರೆಡಿಕ್ಟ್ ಗಮನಿಸ್ತಾ ಇದೀವಿ ನಾವು ಈ ಬಾರಿ 7ರಿಂದ 12 ಸೀಟ್ಗಳಲ್ಲಿ ಬಿಜೆಪಿ ಗೆಲ್ಲಬಹುದು ಹಳೆ ಮೈಸೂರು ಭಾಗದಲ್ಲಿ ಅಂತ ಹೇಳಿ ಮ್ಯಾಟ್ರಿಕ್ಸ್ ಸಮೀಕ್ಷೆ ಹೇಳ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ನಾಗೆ ಏನೇನು 16 ಸೀಟ್ನಿಂದ 21 ಸೀಟ್ಗಳಲ್ಲಿ ಕಾಂಗ್ರೆಸ್ ಗೆಲುವನ್ನ ದಾಖಲು ಮಾಡಬಹುದು. ಜೆಡಿಎಸ್ 22ರಿಂದ 27 ಕ್ಷೇತ್ರಗಳಲ್ಲಿ ಈ ಬಾರಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಮ್ಯಾಟ್ರಿಕ್ಸ್ ಸಮೀಕ್ಷೆ ಹೇಳ್ತಾ ಇದೆ. ಇತರರು 1ರಿಂದ 3 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು. ಇದು ಮ್ಯಾಟ್ರಿಕ್ಸ್ ಸಮೀಕ್ಷೆ ಕೊಡ್ತಾ ಇರುವಂತಹ ಡೀಟೇಲ್ಸ್. ವ್ಯತ್ಯಾಸ ನೋಡ್ತಾ ಇದ್ದೀರಿ. ಈಗ ಕಳೆದ ಬಾರಿಗೂ ಈ ಬಾರಿಗೂ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಯ ವ್ಯತ್ಯಾಸ 1 ಸೀಟು ಹೆಚ್ಚು ಮಾಡಿಕೊಳ್ಳುತ್ತೆ. ಅಲ್ಲಿ ವೋಟ್ ಶೇರ್ ಕಡಿಮೆ ಆದರೂ ಕೂಡ ಸೀಟ್ ಹೆಚ್ಚಾಗತ್ತೆ ಅಂತ ಮ್ಯಾಟ್ರಿಕ್ಸ್ ಪ್ರಿಡಿಕ್ಟ್ ಮಾಡ್ತಾ ಇರೋದು. ಕಾಂಗ್ರೆಸ್ 17 ಇತ್ತು, ಅದು 16ರಿಂದ 21 ಕಾರಣಕ್ಕಾಗಿ 1 ಸೀಟ್ ಹೆಚ್ಚು ಮಾಡಿಕೊಳ್ಳಬಹುದು. JDS ತನ್ನ ಸೀಟು ಗಳಿಕೆ ಕಡಿಮೆಯಾಗಬಹುದು ಅಂತ ಮ್ಯಾಟ್ರಿಕ್ಸ್ ಹೇಳ್ತಿದೆ. ಅವರ ಪರ್ಸೆಂಟೇಜ್ ವೋಟ್ ಶೇರ್ ಜಾಸ್ತಿ ಆಗುತ್ತೆ, ಸೀಟ್ ಕಡಿಮೆ ಆಗುತ್ತೆ ಅಂತ ಮ್ಯಾಟ್ರಿಕ್ಸ್ ಹೇಳ್ತಾ ಇದೆ. ಓವರ್ ಆಲ್ ನಾವು ಗಮನಿಸ್ತಾ ಇದ್ವಿ ಯಾವ ರೀತಿ ಅಂದ್ರೆ ಕಂಪ್ಲೀಟ್ ಎಲ್ಲಾ ವಿಧಾನಸಭಾ ಕ್ಷೇತ್ರಗಳ ಒಟ್ಟಾರೆಯಾಗಿ ಇಡೀ ರಾಜ್ಯದಲ್ಲಿ ವೋಟ್ ಶೇರ್ 2018ರ ಚುನಾವಣೆಯ ಸಂದರ್ಭದಲ್ಲಿ ಯಾವ ರೀತಿಯಾಗಿತ್ತು ನಾವು ನೋಡ್ತಾ ಇದ್ದೀವಿ. ಬಿಜೆಪಿ 36.6% ವೋಟ್ ಶೇರ್ ಅನ್ನ ಪಡೆದಿತ್ತು ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ. ರಾಜ್ಯಾದ್ಯಂತ ಇದು ಪ್ರಾಂತ್ಯವಾರವಲ್ಲ, ಕಂಪ್ಲೀಟ್ ರಾಜ್ಯದ ಚಿತ್ರಣ ನಿಮ್ಮ ಮುಂದಿಡ್ತಾ ಇರೋದು ನ್ಯೂಸ್ ಫಸ್ಟ್. ಕಾಂಗ್ರೆಸ್ 38.4% ವೋಟ್ ಶೇರ್ ಅನ್ನ ಪಡೆದಿತ್ತು. ಹಾಗೆ ಜೆಡಿಎಸ್ 18.5% ವೋಟ್ ಶೇರ್ ಅನ್ನ ಪಡೆದಿತ್ತು ಕಳೆದ ಚುನಾವಣೆಯ ಸಂದರ್ಭದಲ್ಲಿ. ಹಾಗೆ ಇತರರು 6.5% ವೋಟ್ ಶೇರ್ ಅನ್ನ ಪಡ್ಕೊಂಡಿದ್ರು. ಸೊ ಈಗ ಏನಾಗುತ್ತೆ ಅನ್ನೋದನ್ನ ಮ್ಯಾಟ್ರಿಕ್ಸ್ ಹೇಳ್ತಾ ಇರೋದು. ಬಿಜೆಪಿ 39.2% ಮತಗಳನ್ನು ಪಡ್ಕೊಳ್ಳುತ್ತೆ, ಕಾಂಗ್ರೆಸ್ 39.8%, JDS 16.2%. ಕಾಂಗ್ರೆಸ್ನ ಮತ ಗಳಿಕೆ ಅಂದರೆ ಶೇಕಡವಾರು ಮತ ಗಳಿಕೆ ಎಲ್ಲ ಪಕ್ಷಗಳಿಗಿಂತ ಹೆಚ್ಚಿದೆ. ಕಾರಣ ಕಾಂಗ್ರೆಸ್ನ ಅಸ್ತಿತ್ವ ರಾಜ್ಯದ 224 ಕ್ಷೇತ್ರಗಳಲ್ಲೂ ಕೂಡ ಇದೆ. ಪ್ರಬಲವಾಗಿ ಅವರು ಪ್ರತಿಸ್ಪರ್ಧೆಯೊಡ್ತಾರೆ. ಆ ಕಾರಣಕ್ಕಾಗಿ ಕಾಂಗ್ರೆಸ್ ವೋಟ್ ಶೇರು ಅಂತ ಬಂದಾಗ ಹೆಚ್ಚಿದೆ. 2018ರಲ್ಲೂ ಹಾಗೆ ಇತ್ತು, ಈ ಬಾರಿಯೂ ಕೂಡ ಅದು ಕಂಟಿನ್ಯೂ ಆಗುತ್ತೆ ಅಂತ ಮ್ಯಾಟ್ರಿಕ್ಸ್ ಸಮೀಕ್ಷೆ ಹೇಳ್ತಾ ಇರೋದು. ಹಾಗಾದ್ರೆ ವ್ಯತ್ಯಾಸ ಏನು ಅದನ್ನ ಕೂಡ ಗಮನಿಸಿಬಿಡೋಣ. ಇಡೀ ರಾಜ್ಯದಲ್ಲಿ ವೋಟ್ ಗಳಿಕೆಯಲ್ಲಿ ಈ ಬಾರಿ 2.6% ತನ್ನ ವೋಟ್ ಶೇರ್ ಅನ್ನ ಬಿಜೆಪಿ ಹೆಚ್ಚು ಮಾಡಿಕೊಳ್ಳಬಹುದು. ಮ್ಯಾಟ್ರಿಕ್ಸ್ ನ ಸರ್ವೆ ತಿಳಿಸ್ತಾ ಇರುವಂತಹ ಒಂದು ಮಾಹಿತಿ ಇದು. ಕಾಂಗ್ರೆಸ್ ಕೂಡ 1.4% ವೋಟ್ ಶೇರ್ ಅನ್ನ ಏರಿಕೆ ಮಾಡಿಕೊಳ್ಳಬಹುದು. ಆದರೆ ಜೆಡಿಎಸ್ 2.3% ತನ್ನ ವೋಟ್ ಶೇರ್ನ ಕಡಿಮೆ ಮಾಡಿಕೊಳ್ಳಿದೆ ಅಥವಾ ಕಳ್ಕೊಳ್ಳಿದೆ ಅಂತ ಹೇಳಿ ಈ ಸಮೀಕ್ಷೆ ಹೇಳ್ತಾ ಇದೆ. ಹಾಗೆ ಇತರರು 1.7% ಕಳೆದ ಬಾರಿಗಿಂತ ಈ ಬಾರಿ ಇತರರ ವೋಟ್ ಶೇರ್ ಕಡಿಮೆ ಆಗಬಹುದು ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇರೋದು. ನಂಬರ್ಸ್ ನಾವು ಗಮನಿಸ್ತಾ ಇದ್ವಿ. ಇದು ಕಳೆದ ಬಾರಿಯ ರಿಸಲ್ಟು 104, 222ರಲ್ಲಿ ಇದು 104, 80, 37, 3. ಯಾಕಂತಂದ್ರೆ RR ನಗರ ಮತ್ತು ಜಯನಗರಕ್ಕೆ ಎಲೆಕ್ಷನ್ ಆಗಿರಲಿಲ್ಲ ಆ ಸಂದರ್ಭದಲ್ಲಿ, ಆ ನಂತರ ಆಗಿದ್ದದು. ಕಳೆದ ಬಾರಿ ರಿಸಲ್ಟ್ ಬಂದಿದ್ದು ಹಿಂಗೆ 104, 80, 37, 3. ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿತ್ತು. ಹಾಗಾದ್ರೆ ಈ ಬಾರಿಯ ರಿಸಲ್ಟ್ ಏನು, ಈ ಬಾರಿ ಯಾವ ರೀತಿಯಾದಂತಹ ಒಂದು ಫಲಿತಾಂಶ ಬರಬಹುದು? ಸದ್ಯದ ಮೂಡ್ ಆಫ್ ಕರ್ನಾಟಕ ನಾವು ಗಮನಿಸ್ತಾ ಇದೀವಿ. ಬಿಜೆಪಿ 96ರಿಂದ 106 ಸೀಟ್ಗಳನ್ನ ಗೇನ್ ಮಾಡಬಹುದು ಅಂತ ಹೇಳಿ ಮ್ಯಾಟ್ರಿಕ್ಸ್ ಸಮೀಕ್ಷೆ ಹೇಳ್ತಾ ಇದೆ. ಅಂದ್ರೆ ಸರಳ ಮುಹೂರ್ತ ಬರುವಂತಹ ಚಾನ್ಸಸ್ ಇಲ್ಲ. 96ರಿಂದ 106 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇರೋದು. ರಕ್ಷಿತ್, ಕಾಂಗ್ರೆಸ್ ಇನ್ನು ಕಾಂಗ್ರೆಸ್ 84ರಿಂದ 94 ಸೀಟ್ಗಳನ್ನು ಗಳಿಸಬಹುದು ಅಂತ ಮ್ಯಾಟ್ರಿಕ್ಸ್ ಹೇಳ್ತಾ ಇದೆ. ಜಾತ್ಯತೀತ ಜನತಾದಳ 29ರಿಂದ 34 ಸೀಟ್ಗಳನ್ನು ಗಳಿಸಬಹುದು ಅಂತ ಮ್ಯಾಟ್ರಿಕ್ಸ್ ಸಮೀಕ್ಷೆ ಪ್ರಿಡಿಕ್ಟ್ ಮಾಡ್ತಾ ಇರೋದು. ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗುತ್ತೆ. 2ರಿಂದ 7 ಅಂತ ಅದರ್ಸ್ 2ರಿಂದ 7 ಕ್ಷೇತ್ರದಲ್ಲಿ ಗೆಲ್ಲಬಹುದು ಅಂತ ಮ್ಯಾಟ್ರಿಕ್ಸ್ ಹೇಳ್ತಿದೆ. ಈ ಅದರ್ಸ್ ಸರ್ಕಾರ ರಚನೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸಬಹುದು. ಯಾವಾಗ ಅಂತಂದ್ರೆ ಬಿಜೆಪಿ 106 ಗೆದ್ರೆ ಮಾತ್ರ. 96ರಿಂದ 106 ಅಂತ ಮ್ಯಾಟ್ರಿಕ್ಸ್ ಹೇಳ್ತಿದೆ. ಕಾಂಗ್ರೆಸ್ 84ರಿಂದ 94 ಅಂತ ಹೇಳ್ತಿದೆ. JDS 29ರಿಂದ 34, ಅದರ್ಸ್ 2ರಿಂದ 7. ಕಳೆದ ಬಾರಿ 104. ಸೊ ವ್ಯತ್ಯಾಸ ದೊಡ್ಡದಾಗ ಆಗಲ್ಲ ಅನ್ನೋ ಲೆಕ್ಕಾಚಾರ ಈ ನಂಬರ್ಸ್ ಅನ್ನು ನೋಡ್ತಾ ಇದ್ರೆ ಸಿಗ್ತಾ ಇದೆ. ನಾವು ಭಾವನಾ ಅವರನ್ನೇ ಮಾತನಾಡ್ಸೋಣ. ಭಾವನಾ ಅವರೇ, 150, 120, 130 ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ. ಬಟ್ ಮ್ಯಾಟ್ರಿಕ್ಸ್ ಸಮೀಕ್ಷೆ ಮಾತ್ರ ವ್ಯತಿರಿಕ್ತವಾಗಿ ಹೇಳ್ತಾ ಇದೆ. ನೀವು 84ರಿಂದ 94 ಅಂತ ಹೇಳ್ತಿದೆ ಅದು. ನಂಗೂ ಒಂದ್ಸತಿ ಟೆನ್ಷನ್ ಆಯ್ತು ಈಗ ನಿಮ್ಮ ಮಾತು ಕೇಳಿ.
ಹಾಗಾಗದೇ ಇಲ್ಲ ಅದು. ಯಾಕಂದ್ರೆ ನಾವ್ ಎಲ್ಲೇ ಹೋದ್ರೂ ಸಹ ಕಾಂಗ್ರೆಸ್ಸಿನ ಅಲೆ ತುಂಬಾ ಚೆನ್ನಾಗಿದೆ. ಅಲ್ಲ, ಯಾವಾಗಿಂದ ನಾವು ಸಿದ್ದರಾಮಯ್ಯೋತ್ಸವ ಮಾಡಿದೀವಿ, ಸಿದ್ದರಾಮಯ್ಯ ಸರ್ ಅವರ ಒಂದು ಏನು ವ್ಯಕ್ತಿತ್ವ ಮತ್ತೆ ಅವ್ರ ವರ್ಚಸ್ ಏನಿದೆ, ಇಟ್ಸ್ ವರ್ಕಿಂಗ್ ಔಟ್ ಇನ್ ಮಾಸ್ ಬಿಗ್ ಟೈಮ್. ಅದಲ್ಲದೆ ಸಹ ನಮ್ಮ DK ಶಿವಕುಮಾರ್ ಅವ್ರು ಮಾಡಿದಂತಹ ಎಲ್ಲ ಕಾರ್ಯಕ್ರಮಗಳು ಅದು ಪ್ರತಿಯೊಬ್ಬರನ್ನ ಸೇರಿದೆ, ಅದು ಪ್ರತಿಯೊಬ್ಬರಿಗೂ ತಲುಪಿದೆ ಅದು. ಆ್ಯಂಡ್ ಅಫ್ಕೋರ್ಸ್ ಭಾರತ್ ಜೋಡೋ ಯಾತ್ರೆನೂ ಅಷ್ಟೇ. ಅಷ್ಟಲ್ದೇನೆ ಇವತ್ತಿನ ಈ ಹಗರಣಗಳನ್ನ ಮೇಲಿಂದ ಮೇಲೆ ಮಾತಾಡ್ತಾ ಇರೋದು, ಭ್ರಷ್ಟಾಚಾರದ್ದು, ಅದು ಹೇಳ್ಬಹುದು ನೀವು, ಅದು ಬಾರಿ ನಿರ್ಲಕ್ಷ್ಯ ಮಾಡ್ತಾರೆ, ಅದೇನು ಜನರಿಗೆ ಅದೇನು ಕೌಂಟ್ ಆಗಲ್ಲ ಅಂತ ಹೇಳ್ಬೋದು. ಬಟ್ ಖಂಡಿತವಾಗ್ಲೂ ಗ್ಯಾಸ್ ಸಿಲಿಂಡರ್ದು ಮಾತ್ರ ಖಂಡಿತವಾಗ್ಲೂ ಎಫೆಕ್ಟ್ ಆಗಿದೆ. ಪ್ರತಿಯೊಬ್ಬ ಮಹಿಳೆಯು ಹಳ್ಳಿಯಲ್ಲಿ ಯೋಚನೆ ಮಾಡ್ತಿದ್ದಾಳೆ, ನಾವು ಇಷ್ಟೊಂದು ಹಣ ಹೇಗೆ ಕೊಡೋದು ಪ್ರತಿ ತಿಂಗಳಿಗೆ ಅಂತ. ಅದು ಪ್ರತಿಯೊಬ್ಬ ಮಹಿಳೆಯ ಮಾತು. ಎಲ್ಲೇ ಹೋದ್ರೂ ಸಹ ಮಹಿಳೆಯರು ಹೇಳೋದಿಷ್ಟೇ, ಇಲ್ಲ ಮೇಡಮ್, ನಾವು ಅವ್ರು ಗ್ಯಾಸ್ ಸಿಲಿಂಡರ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ, ಇದು ಜಾಸ್ತಿ ಮಾಡಿದ್ದಾರೆ, ಅದು ಜಾಸ್ತಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಗ್ಯಾಸ್ ಸಿಲಿಂಡರ್ ಮಾತ್ರ ಪ್ರತಿಯೊಂದು ಮನೆಗೂ ಒಂದು ಬೆಂಕಿ ಹಚ್ಚಿದೆ ಅಂತ ನಾನು ಹೇಳ್ಬಹುದು. ಇದೆಲ್ಲ ಒಂದು ದಿನನಿತ್ಯದ ಸಾಮಗ್ರಿಗಳನ್ನ ನಾವು ಉಪಯೋಗಿಸುವಲ್ಲಿ ಅದೆಲ್ಲದರ ಬೆಲೆ ಏರಿಕೆ ಇಟ್ ಹಸ್ ರಿಯಲಿ ಹಿಟ್ ದ ಪೀಪಲ್. ಇಟ್ ಇಸ್ ನಾಟ್ ಕಾಂಗ್ರೆಸ್ ಸಕ್ಸಸ್ ಆಗಿಲ್ವಾ ಅಂತ ಹೇಳಿ ಸಮೀಕ್ಷೆ ಹಾಗೆ ಹೇಳ್ತಾ ಇದೆ. ಭಾವನಾ ಅವರೇ, ಇಲ್ಲ, ಖಂಡಿತವಾಗ್ಲೂ ನಾವು ಸಕ್ಸಸ್ಫುಲ್ ಆಗಿ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿದೀವಿ. ಹಾಗೆ ನಾವೀಗ ಗ್ಯಾರಂಟಿ ಕಾರ್ಯಕ್ರಮ ನಾವು ಏನ್ ಕೊಟ್ಟಿದೀವಿ ಅದು ಸಹ ಮನೆಗೆ ತಲುಪಿದೆ. ಅದು ಕಾರ್ಡ್ಗಳೇ ಬೂತ್ ವೈಸ್ ಮತ್ತೆ ವಾರ್ಡ್ ಅಧ್ಯಕ್ಷರ ಮೂಲಕ, ಬ್ಲಾಕ್ ಅಧ್ಯಕ್ಷರುಗಳ ಮೂಲಕ, ಎಲ್ಲರ ಮೂಲಕ ಅದು ಮನೆ ತಲುಪಿದೆ. ಖಂಡಿತವಾಗ್ಲೂ ಜನರು ನಮ್ ಜೊತೆ ಇದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ನಂಬರ್ ನೋಡುವಾಗ ನಮಗ್ ಬಂದಿರೋ ಸಮೀಕ್ಷೆಗಳಲ್ಲಿ ಅಲ್ಲಿ ಯಾವುದೋ ಆ ನಂಬರ್ ಅಲ್ಲ. ಆದ್ರೆ ನಮಗ್ ಬಂದಿರೋ ಸಮೀಕ್ಷೆಯಲ್ಲಿ ನಾವು ನೋಡಿರೋ ಸಮೀಕ್ಷೆ ನಮಗೆ ಕಾಂಗ್ರೆಸ್ಸಿಗೆ ಬರುವಂಥದ್ದು ಖಂಡಿತವಾಗ್ಲೂ ಬಿಟ್ವೀನ್ ನೀವು ಹೇಳ್ದಾಗೆ 120ರಿಂದ 130 ಅನ್ನೋ ಥರದೇ ನಾವು ನೋಡಿರುವಂತಹ ಸಮೀಕ್ಷೆ. ಎಸ್, ಅಶ್ವಥ್ ನಾರಾಯಣ ಗೌಡ್ರೆ, 96ರಿಂದ 106 ಅಂತ ಹೇಳ್ತಿದೆ ಮ್ಯಾಟ್ರೀಸು. ಸರ್, ಈ 96ರಿಂದ 106 ಇವತ್ತಿಗೆ, ಇನ್ನು ರಿಮೈನಿಂಗ್ ಚುನಾವಣೆಗೆ ನಮಗೆ ಇನ್ನು ಇವತ್ತಿಗೆ ಲೆಕ್ಕ ಹಾಕೊಂಡು ಇನ್ನು 15 ಡೇಸ್ ಟೈಮ್ ಇದೆ, ನಮಗೆ ಇನ್ನು 15 ದಿನ ಸಮಯ ಇದೆ. ಸೊ ಅಲ್ಲಿಗೆ ನಮ್ಮ ನಿರೀಕ್ಷೆಗೆ ತಕ್ಕಂತೆ ನಾವು ನಿಯರ್ ಬೈ 150ಗೆ ನಾವು ಕ್ರಾಸ್ ಆಗ್ತೀವಿ. ಇವತ್ತಿಗೆ 106 ಇದ್ದೀವಿ, ನಾವು ಇನ್ನು 15 ದಿನ ಸಮಯ ಇದೆ. ನೀವು ಒಂದು ದಿನಕ್ಕೆ 2 ಸೀಟ್ ಅಂತೆ ಜಾಸ್ತಿ ಮಾಡ್ಕೊಂಡು ಹೊರಟ್ರು ನಾವು ಕ್ರಾಸ್ ಆಗ್ತೀವಿ. ನಾವು ಅಲ್ಲ ಅಶ್ವಥ್ ನಾರಾಯಣ ಗೌಡ್ರೆ, ಇದೇ ಸಮೀಕ್ಷೆ ಹೇಳುತ್ತೆ ಪ್ಲಸ್ ಆರ್ ಮೈನಸ್ 5% ಅಂತ. 5% ಅಂತಂದ್ರೆ ನಂಬರ್ ಎಷ್ಟಾಯ್ತು? 12 ಸೀಟ್ ಆಗುತ್ತೆ. 12 ಸೀಟ್ ಆಗತ್ತೆ. ನಾನು ಒಪ್ಕೊಳ್ತೀನಿಲ್ಲ ಅಂತೇಳ, ಪ್ಲಸ್ಸು ಮೈನಸ್ ಇರುತ್ತೆ ನೋಡಿ. ಭಾಳ ಶಾರ್ಟ್ ಪೀರಿಯಡ್ನಲ್ಲಿ ಬಸವರಾಜ ಬೊಮ್ಮಾಯಿನವರು, ಈಗ ಭಾವನವ್ರು ಹೇಳೋರು ಗ್ಯಾರಂಟಿ ಕಾರ್ಡ್. ನಾವು ಯಾವುದೇ ಗ್ಯಾರಂಟಿ ಕಾರ್ಡ್ ಇಲ್ಲ. 11 ಲಕ್ಷ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡ್ತಾ ಇದ್ದೀವಿ. ಯಾವ ಗ್ಯಾರಂಟಿ ಇಲ್ಲ. 15,000 ಟೀಚರ್ಸ್ಗೆ ಅಪಾಯಿಂಟ್ಮೆಂಟ್ ಕೊಟ್ವಿ. ಯಾವ ಗ್ಯಾರಂಟಿ ಇಲ್ಲ. 11,511 ಜನ ಪೌರ ಕಾರ್ಮಿಕರಿಗೆ ಅಪಾಯಿಂಟ್ಮೆಂಟನ್ನು ಕೊಟ್ವಿ. ಯಾವ ಗ್ಯಾರಂಟಿ ಕಾರ್ಡ್ ಇಲ್ಲ. ಭೂರಹಿತ ಮಹಿಳೆಗೆ 1,000 ರೂಪಾಯಿ ಗೌರವಧನ ಜಾಸ್ತಿ ಮಾಡಿದ್ವಿ. ಈ ರೀತಿ ಕಾಂಗ್ರೆಸ್ಸಿನ ಗ್ಯಾರಂಟಿ ಕಾರ್ಡ್ ಇಲ್ಲ, ಅದು ಓನ್ಲಿ ಫಾರ್ ದಿ ವಿಸಿಟಿಂಗ್ ಕಾರ್ಡು. ರಾಜಸ್ಥಾನಲ್ಲಿ ಏನು ಮಾಡಿದ್ರು ಇವರು, ಛತ್ತೀಸ್ಗಢಲ್ಲಿ ಏನು ಮಾಡಿದ್ರು ಅಂತ ಜನತೆಗೆ ನಾವು ಹೇಳಿದ್ದೀವಿ ಕ್ಲಿಯರಾಗಿ. ಯಾವ ರೀತಿ ಇಲ್ಲಿ ಹೇಳ್ತಾರೆ, ಸುಳ್ಳು ಹೇಳ್ತಾರೆ, ಅಧಿಕಾರಕ್ಕೆ ಬಂದ್ಮೇಲೆ ಕೊಡಲ್ಲ ಅಂತೇಳಿ. ಸಚಿನ್ ಪೈಲಟ್ ಸತ್ಯಾಗ್ರಹ ಆಶ್ವಾಸನೆ ಪ್ಲಸ್ ಆರ್ ಮೈನಸ್ 5% ಅಂತಾನು ಕೂಡ ಇಲ್ಲಿ ಪ್ರೆಡಿಕ್ಟ್ ಮಾಡ್ತಾ ಇದೆ ಮ್ಯಾಟ್ರೀಸು. ಇಲ್ಲಿ ಪ್ರಶ್ನೆ ಇರೋದು, ಈ ನಂಬರ್ ಬಂದ್ರೆ ಹಂಗ್ ಅಸೆಂಬ್ಲಿ ಮತ್ತೆ ಕಳೆದ ವರ್ಷ 2018ರ ಸಿಚುವೇಶನ್ ಶೆಟ್ರೆ, ಜನ ಫ್ಯಾಕ್ಚರ್ ಮ್ಯಾಂಡೇಟ್ ಕೊಡಲ್ಲ, ಕ್ಲಿಯರ್ ಮ್ಯಾಂಡೇಟ್ ಕೊಡ್ತಾರೆ. ಈ ಸಲ ಯಾವ ಆಪರೇಷನ್ ಕಮಲನೂ ಇಲ್ಲ, ಯಾವುದೂ ಇರೋದಿಲ್ಲ. ನಾವು ಕ್ಲಿಯರ್ ಮೆಜಾರಿಟಿ ಬರುತ್ತೆ. ಸರ್ಕಾರ ಉತ್ತಮವಾಗಿ, ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿಯವರು ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ವಿಶ್ವಾಸ ಇದೆ, ಮೋದಿಯವ್ರ ಮೇಲೆ ವಿಶ್ವಾಸ ಇಟ್ಟು ಈ ಬಾರಿ ನಾವು 100% ಥಂಪಿಂಗ್ ಮೆಜಾರಿಟಿನಲ್ಲಿ ಸರ್ಕಾರ ಬರುತ್ತೆ ಅನ್ನತಕ್ಕಂಥ ವಿಶ್ವಾಸ ಇದೆ. ರಕ್ಷಿತ್ ಶೆಟ್ರೆ, ಮೊದಲಿಗೆ ಶರವಣ ಅವರಿಗೆ ಪ್ರಶ್ನೆಯನ್ನ ಕೇಳ್ಬಿಡೋಣ. ಯಾಕಂದ್ರೆ ಓವರ್ ಆಲ್ ಟ್ಯಾಲಿ ಸಂದರ್ಭದಲ್ಲಿ ಅವರ ಒಪಿನಿಯನ್ ನಾವು ಕೇಳಿಲ್ಲ. ಶರವಣ ಸರ್, ನೀವು ಹೇಳ್ತಾ ಇದ್ರಿ 123ಕ್ಕಿಂತ 1 ಕಮ್ಮಿ ಇಲ್ಲ, 1 ಜಾಸ್ತಿ ಇಲ್ಲ ಅಂತ ಹೇಳಿ. ಬಟ್ 123 ಬಿಡಿ 40 ದಾಟಲ್ಲ ಅಂತ ಹೇಳಿ ಸರ್ವೆ ಹೇಳ್ತಾ ಇದೆ. ಆದ್ರೂ ಕಿಂಗ್ ಮೇಕರ್ ನೀವು ಆಗ್ತೀರಿ ಅನ್ನುವಂಥ ಖುಷಿ ಬಹುಶಃ ನಿಮಗಿರ್ಬೋದು ಸರ್. ಖಂಡಿತ ಕಿಂಗ್ ಮೇಕರ್ ಅನ್ನೋ ಖುಷಿ ನನಗೆ ಖಂಡಿತ ಇಲ್ಲ. ನೀವು ದಯಮಾಡಿ ಇವತ್ತು ಸರ್ವೆಗಳಾಗ್ಬೋದು, ಮಾಧ್ಯಮದವರಾಗ್ಬೋದು, ಯಾರು ಕೂಡ JDS ಪರವಾಗಿ ಇಲ್ಲ. ಅನ್ನುವಂಥ ಸಂಸ್ಥೆ ಮಾಡಿದಂತಹ ಸರ್ವೆ
ಹಲವು ಚುನಾವಣೆಗಳಿಗೆ ಸರ್ವೆ ಮಾಡಿದಂತಹ ಆಯ್ತಾಯ್ತು, ನಾನ್ ನಿಮ್ದು ಅಂತ ಹೇಳಲಿಲ್ಲ. ಈಗ ಯಾವುದೇ ಸಮೀಕ್ಷೆಗಳಿರ್ಲಿ, ಕೆಲವು ಸ್ಯಾಂಪಲ್ಸ್ಗಳನ್ನ ತೆಗೆದುಕೋತಾರೆ. ಎಲ್ಲ ವೋಟರ್ಸ್ ಹತ್ರ ಹೋಗಕ್ ಸಾಧ್ಯ ಇರಲ್ಲ. ಕೆಲವು ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡಿ ಅವ್ರದೇ ಆದಂಥ ತಂತ್ರಗಾರಿಕೆಯನ್ನು ಮಾಡ್ತಾರೆ. ಈಗ ಮಾಧ್ಯಮದಲ್ಲೇ ಅದು ಬಂದಿರತಕ್ಕಂಥದ್ದು ಚರ್ಚೆ ಮಾಡ್ತಾ ಇದ್ದೀವಿ. ಇವತ್ತು ಮಾಧ್ಯಮಗಳು ಏನು ಹೇಳಬೇಕು ಅದನ್ನು ನೀವು ಹೇಳ್ತಾ ಇದ್ದೀರಿ. ಎಲ್ಲಿ ನಾವು ಎಚ್ಚರ ವಹಿಸಬೇಕು, ಎಲ್ಲಿ ನಮಗೆ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ 15 ದಿವಸ ಟೈಮ್ ಇರೋದ್ರಿಂದ ನಾವು ಕೂಡ ಅಲರ್ಟ್ ಆಗ್ತೀವಿ. ಇವಾಗ ಅಲರ್ಟ್ ಆಗಿ ಈಗೇನು ಅವ್ರು 5% 10% ಡಿಫ್ರೆನ್ಸ್ ಬರುತ್ತೆ, ಹೆಚ್ಚು ಕಮ್ಮಿ ಆಗ್ಬೋದು ಅಂತೇನು ಅವ್ರು ಹೇಳ್ತಾ ಇದ್ದಾರೆ. ಅದನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ಈ ಕಾಂಗ್ರೆಸ್ಸು ಮತ್ತು BJP, ಕಾಂಗ್ರೆಸ್ನ ಅದು ಡೂಪ್ಲಿಕೇಟ್ ಕಾರ್ಡ್ ಇರ್ಬೋದು, BJPಯ ಭ್ರಷ್ಟಾಚಾರ ಇವತ್ತೇನು 40% ಇರ್ಬೋದು. ಇವತ್ತು ಎಲ್ಲಿದೆ ದಾಖಲೆ ಅಂತ ಕೇಳಿದ್ರು, ಅವರ ಶಾಸಕರ ಮನೆಯಲ್ಲೇ ದಾಖಲೆಯನ್ನ ಲೋಕಾಯುಕ್ತ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಅದ್ರ ಬಗ್ಗೆ ಯಾಕೆ ಮಾತಾಡಿಲ್ಲ? ಎಲ್ಲ ಮಾತಾಡಿದೀವಿ. ಈಗ ಸದನದಲ್ಲಿ ಗ್ಯಾರಂಟಿ ಕಾರ್ಡ್ ಅವ್ರು ಬಿಟ್ಟಿರೋದು ಇವಾಗ ಸದನ ನಡೀತಾ ಇರುವಾಗ ಏನ್ ಬಿಟ್ಟಿಲ್ಲ. ಈಗ ಏನ್ ಹೇಳಕ್ ಆಗಲ್ಲ, ಇನ್ಮೇಲೆ ಹೇಳ್ತೀವಿ. ಇರ್ಲಿ, ಇವತ್ತು ನಾನು ಹೇಳ್ತಾ ಇರತಕ್ಕಂಥದ್ದು ಬಿಜೆಪಿ ನಾವು ಕಾಲಮ್ ನಲ್ಲಿ ಗಮನಿಸ್ತಾ ಇದ್ವಿ, ಟ್ಯಾಲಿ ಕಾಲಮ್ ನಲ್ಲಿ +2 -8 ಅಂದ್ರೆ ವ್ಯತ್ಯಾಸದಲ್ಲಿ +2 -8 ಅಂತ ದೇವೇಂದ್ರ शुक्ला सर ಬಹುಶಃ क्लैरिटी ಕೊಟ್ಬಿಡ್ತಾರೆ. सर हम देख रहे हैं ना वो +2 -8 वो डिफरेंस कॉलम में, इसके क्या है वो? हाँ, दरअसल ये जो फाइनल टैली में फिगर आया है 96 to 106, अगर आप बीजेपी का 2018 का फिगर देखेंगे, फाइनल फिगर जो आया था असेंबली इलेक्शन 2018 में, तो 104 सीट्स थी. हाँ. तो बीजेपी अगर इस इलेक्शन में बहुत अच्छा करेगी तब वो अपर मार्क में 106 जाएगी. तब बीजेपी को +2 सीटों का +2 सीटें उसको गेन हो सकती हैं. लेकिन अगर बीजेपी अपने लोअर साइड में जाती है तो 96 पे आएगी. और इस तरीके से बीजेपी का जो लॉस होगा वो एग्जैक्टली होगा आपका 8 सीट्स का. लेकिन इससे भी महत्वपूर्ण चीज ये है कि बीजेपी को बहुत ज्यादा खुश मेरे फिगर से इसलिए नहीं होना चाहिए कि हम जो ये कंपैरिजन कर रहे हैं वो बेसिकली असेंबली इलेक्शन 2018 से कर रहे हैं, आज के जो 2023 का प्रोजेक्शन है. हाँ. लेकिन अगर हाउस में आज बीजेपी की स्ट्रेंथ देखेंगे, ऑपरेशन कमला के बाद जो बाई इलेक्शन हुए उसके बाद बीजेपी की स्ट्रेंथ बढ़ के एग्जैक्टली 119 प्लस है. हाँ. और जो कांग्रेस है वो 73 या इसके आसपास है. तो बीजेपी का एक्चुअल लॉस अगर आप देखेंगे तो बीजेपी का एक्चुअल लॉस है, अगर वो 96 पे आती है तो इसका मतलब है कि लगभग उसको 24 से 25 सीटों का नुकसान होगा. तो इन फिगर्स में बीजेपी के लिए बेसिकली मेरे हिसाब से बीजेपी के लिए इन फिगर्स में एक अलार्मिंग कंडीशन है. ಸರ್, ಬಹುಶಃ ಅವರು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ಅದೇ. 119 BJPಯ ನಂಬರ್ ಇರೋದು, 96ಕ್ಕೆ ಬಂದರೆ BJP ಖುಷಿ ಪಡುವಂಥದ್ದೇನಿಲ್ಲ. ನಂಬರ್ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇರಬಹುದು, ಆದರೆ ಕಳ್ಕೊಳ್ಳೋದು ಜಾಸ್ತಿ ಇದೆ ಅಂತ. ಇನ್ನು ನಾರ್ಮಲ್ ಸರ್ಕಮ್ಸ್ಟಾನ್ಸಸ್ ಖುಷಿ ಪಡೋ ಥರದ್ದಿಲ್ಲ. ಆದರೆ ಇವತ್ತಿನ ಈ ಆ್ಯಂಟಿ ಇನ್ಕಂಬೆನ್ಸಿಯ ಒಂದು ವಾತಾವರಣ ಏನಿದೆ, ಈ ವಾತಾವರಣದಲ್ಲಿ ನಮಗೆ 96 ಬರುತ್ತಾ ಅಂತ ಖುಷಿ ಪಟ್ಟರೂ ಪಡ್ಬೋದು. ಆ್ಯಂಡ್ ದೇರ್ ಇಸ್ ಎ ಪಾಸಿಬಿಲಿಟಿ, ನನಗೆ 96ರಿಂದ 106 ಬಂದರೂ ನಾನೇ ಸರ್ಕಾರ ಮಾಡ್ಬೋದು ಅನ್ನೋ ಸಾಧ್ಯತೆ ಇದೆಯಲ್ಲ. 80ಕ್ಕಿಂತ ಕಡಿಮೆ ಬಂದರೆ ನಿಮಗೆ ಸರ್ಕಾರ ಮಾಡೋದು ಕಷ್ಟ ಆಗುತ್ತೆ. 96ರಿಂದ 106 ಬಂದಾಗ ಸರ್ಕಾರ ಮಾಡ್ಬೋದೇನೋ. ಬಟ್ ಇಲ್ಲಿ ಅಶ್ವತ್ಥನಾರಾಯಣ ಅವರು ಅವಾಗಲೇ ಹೇಳ್ದಂಗೆ ಇನ್ನೂ 10-12 ದಿನ ಇದೆ. ಈ ಟೈಮ್ನಲ್ಲಿ ಏನು ಬೇಕಿದ್ರೂ ಆಗಬಹುದು ಅಂಥೇಳಿ, ಇಟ್ ಕ್ಯಾನ್ ವೇರಿ. ಈ ಥರ ಸಮೀಕ್ಷೆಗಳು ಸಾಮಾನ್ಯವಾಗಿ ಏನಂದರೆ, ಆ್ಯಸ್ ಯು ಗೆಟ್ ಕ್ಲೋಸರ್ ಟು ದ ಎಲೆಕ್ಷನ್ ಡೇಟ್, ಪೋಲಿಂಗ್ ಡೇಟ್, ಇಟ್ ವಿಲ್ ಬಿ ಮೋರ್ ಆ್ಯಕ್ಯುರೇಟ್. ಈಗ ಹಿಂದೆ ಒಂದು ಸಮೀಕ್ಷೆ ಮಾಡಿದರು, ಅದರಲ್ಲಿ ಐ ಥಿಂಕ್ ಯು ಹ್ಯಾಡ್ ಗಿವನ್ ಅಬೌಟ್ 80 to 90 to BJP. To April 10th you had done a survey, right? 98. You had given 98, so it has gone up to 106. You are getting closer to the polling date. As you get closer to the polling date, it becomes more accurate. But another thing is, this is a top-down approach, right? You basically get to know the percentage of votes that each party will poll and then extrapolate it to the number of seats, right? This is not, ಇದು ಏನಂದರೆ ಇದು ಸೀಟ್ ಬೈ ಸೀಟ್ ಕ್ಯಾಲ್ಕುಲೇಟ್ ಮಾಡೋದಲ್ಲ. ಸೀಟ್ ಬೈ ಯಾವ ಸೀಟಲ್ಲಿ ಯಾರು ಗೆಲ್ತಾರೆ ಅಂತ ಲೆಕ್ಕ ಹಾಕಿ ಒಟ್ಟಾರೆ ಸೀಟನ್ನು ಕ್ಯಾಲ್ಕುಲೇಟ್ ಮಾಡಿರೋದಿಲ್ಲ. ಒಟ್ಟಾರೆ ಮತದ ಪ್ರಮಾಣವನ್ನು ತಗೊಂಡು ಅದನ್ನು ದೇ ಮಲ್ಟಿಪ್ಲೈಟ್ ಯೂಸಿಂಗ್ ದೇರ್ ಓನ್ ಫಾರ್ಮುಲಾ ಟು ಅರೈವ್ ಅಟ್ ದಿ ನಂಬರ್ ಆಫ್ ಸೀಟ್ಸ್. ಈ ಥರದ್ದು ಸಾಮಾನ್ಯವಾಗಿ ದೆರ್ ಇಸ್ ಎ ಹ್ಯೂಜ್ ಎಲಿಮೆಂಟ್ ಆಫ್ ರಿಸ್ಕ್, ದೆರ್ ಇಸ್ ಎ ಹ್ಯೂಜ್ ಎಲಿಮೆಂಟ್ ಆಫ್ ವೇರಿಯೇಷನ್, ಎಸ್ಪೆಷಲಿ 15-20 ಡೇಸ್ ಬಿಫೋರ್ ದಿ ಪೋಲಿಂಗ್ ಡೇಟ್. ಹಾಗಾಗಿ ಇದು ಏನು ಬೇಕಿದ್ರೂ ಆಗ್ಬೋದು. ಈ 106 ಅಂತಿರೋದು ನಾಳೆ 80ಕ್ಕೆ ಬಂದರೂ ಆಶ್ಚರ್ಯ ಇಲ್ಲ.
ಅಥವಾ 80 ಅಂತಿರೋದು 120ಕ್ಕೆ ಹೋದರೂ ಆಶ್ಚರ್ಯ ಇಲ್ಲ, ಅಥವಾ ಅಶ್ವಥ್ ನಾರಾಯಣ ಅವ್ರು ಹೇಳ್ದಂಗೆ 106 ಅನ್ನೋದು 150ಕ್ಕೆ ತಲುಪಿಬಿಟ್ರು ವಿಲ್ ಬಿ ಫೈನ್. ಇನ್ನೊಂದು ಭಾಳ ಇಂಪಾರ್ಟೆಂಟ್ ನನಗನ್ಸಿದ್ದು, ಬಿಗಿನಿಂಗಲ್ಲಿ ಒಂದಿಷ್ಟು ಕ್ವಶನ್ಸ್ ಪ್ಲೇ ಮಾಡಿದ್ವಿ ನಾವು. ಹೌದು. ಅದರಲ್ಲಿ JDS ಕಿಂಗ್ ಮೇಕರ್ ಅಂತಂದ್ರೆ ಇಲ್ಲ ಅಂತಂದಿದ್ರೆ ಯಾರು 65% ಜನ ಇಲ್ಲ ಅಂತಂದ್ರೆ ರಿಸಲ್ಟು ಲುಕ್ ಅಟ್ ದಿ ರಿಸಲ್ಟ್. ಅಂದರೆ ನಾ ಯಾವುದೋ ಒಂದು ಪ್ರಶ್ನೆಗೆ ನನ್ನ ಅಭಿಪ್ರಾಯ ಬೇರೆ ಇರ್ಬೋದು, ನಾನು ಮತ ಹಾಕೋದು ಅಂತ ಬಂದಾಗ ನಾನು ಯೋಚನೆ ಮಾಡೋದೇ ಬೇರೆ ಇರ್ಬೋದು. ಸೊ ದೇ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್. ಅಂದರೆ ಈ ಇಶ್ಯೂಗಳು ಮುಖ್ಯನೇ ಆಗಲ್ಲ ಅಂತ ಆವಾಗಲೇ ಭಾವನಾ ಅವರು ಗ್ಯಾಸ್ ಬೆಲೆಗಳ ಬಗ್ಗೆ ಹೇಳ್ತಾ ಇದ್ರು. ನಿಜವಾಗ್ಲೂ ಇಶ್ಯೂ ಆಗಬೇಕಾಗಿದ್ದು ಆ ಥರದ ವಿಚಾರಗಳೇ, ದಿನನಿತ್ಯದ ಬವಣೆ ಇಶ್ಯೂ ಆಗಬೇಕಾಗಿತ್ತು. ಮತ್ತು ಯಾವತ್ತೂ ರಿಸೆಷನ್ ಇಲ್ಲದೆ ಇರುವಂಥ ಪೊಲಿಟಿಕಲ್ ಎಕಾನಮಿ ಬಗ್ಗೆ ಇಶ್ಯೂ ಆಗಬೇಕಾಗಿತ್ತದು. ಇಷ್ಟೊಂದು ಆಸ್ತಿ ಇವ್ರದ್ದು ಹೇಗೆ ಜಾಸ್ತಿ ಆಗ್ತಿದೆ ಅನ್ನೋ ಒಂದು ಸಣ್ಣ ಆ್ಯಂಗರ್ ಮತದಾರರಿಗೆ ಬಂದುಬಿಟ್ರೆ ರಿಸಲ್ಟ್ ವುಡ್ ಬಿ ಡಿಫ್ರೆಂಟ್. ಸೊ ಅದು ಯಾವುದೂ ಆಗ್ತಾಯಿಲ್ಲ. ಹಾಗಾಗಿ ಈಗ ಮತ್ತೆ ಅದೇ ಲಿಂಗಾಯತು ಇಶ್ಯೂ, ಅದೇ ಒಕ್ಕಲಿಗ ಇಶ್ಯೂ, ಅದೇ ಈ ಚರ್ಮಣಗಳ ಇಶ್ಯೂಗಳಲ್ಲೇ ಸಿಗಾಕೊಂಡು ನಾವು ಈ ಥರದ ಅತಂತ್ರ ವಿಧಾನಸಭೆಗಳ ಕಡೆ ನಿರಂತರವಾಗಿ ಹೋಗ್ತಾ ಇದ್ದೀವಿ. ದಟ್ ಇಸ್ ದ ಟ್ರಾಜಿಡಿ. ಈಗ ಒಂದು ಅಶ್ವಥ್ ನಾರಾಯಣ ಅವರೇ, ಈ ಸಮೀಕ್ಷೆಯನ್ನು ನೋಡ್ತಾ ಇದ್ರೆ ಆಗ್ಲೇ ನಾವು ಹೇಳಿದ್ವಿ ಒಂದು ರೀತಿ ಹಂಗ ಅಸೆಂಬ್ಲಿಯ ಭವಿಷ್ಯ ಇದೆ ಅಂತ. ಒಂದ್ ನಿಮಿಷ ಶರವಣ ಅವರೇ, ನಂದು ಮುಗಿಸ್ಬಿಡ್ತೀನಿ. ಎಸ್ ಒಂದ್ ನಿಮಿಷ ಶರವಣ ಅವರೇ, ಈಗ ಅಶ್ವಥ್ ನಾರಾಯಣ ನಿಮ್ಗೆ ಊರುಗೋಲಿನ ಸರ್ಕಾರವೇ ಹಂಗಿದ್ರೆ ಗ್ಯಾರಂಟಿ ಅಂತ ಆಯ್ತು. ಇದು ನಿಜ ಆದ್ರೆ ನನಗೆ ಗೊತ್ತಿಲ್ಲ. ಈ ಸಮೀಕ್ಷೆಯ ಆಧಾರದ ಮೇಲೆ ನಾನು ಕೇಳ್ತಾ ಇದ್ದೀನಿ, ಊರುಗೋಲಿನ ಅಗತ್ಯ ಇದೆ ಅಂತ ಹೇಳ್ತಿದೆ ಈ ಸಮೀಕ್ಷೆ. ಒಂದ್ ನಿಮಿಷ ನೋಡಿ, ಈ ಸಲ ಒಂದ್ ನಿಮಿಷ ಅಶ್ವಥನ ಒಂದ್ ನಿಮಿಷ 2006 ಇಂದ ಏನಾಗಿದೆ ರಾಜ್ಯದಲ್ಲಿ, ಈ ಕುಮಾರಸ್ವಾಮಿ ಅವರು 2020 ಮಸ್ಗೆ ಧರ್ಮ್ ಸಿಂಗು, ಯಡಿಯೂರಪ್ಪನವರು, ಕುಮಾರಸ್ವಾಮಿ ಅವರು, ಆಮೇಲೆ BJP ಸರ್ಕಾರ, ಆಪರೇಷನ್ ಕಮಲ, ಈ ಥರದ್ದು ಫ್ಯಾಕ್ಚರ್ ಮ್ಯಾಂಡೇಟಿಂದ ಆಗಿರ್ತಕ್ಕಂಥ ಸರ್ಕಾರಗಳಲ್ಲಿ ವ್ಯತ್ಯಾಸಗಳು ಈ ಬಾರಿ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ್ದು ಡಬಲ್ ಇಂಜಿನ್ ಗವರ್ನಮೆಂಟು ಒಟ್ಟಿಗೆ ಇದ್ರೆ ತುಂಬ ಚೆನ್ನಾಗಿ ಕೆಲಸ ಆಗುತ್ತೆ ಅನ್ನತಕ್ಕಂಥದ್ದು. ಈ ಸಲ ಯಾವುದೇ ಕಾರಣಕ್ಕೂ ಫ್ಯಾಕ್ಚರ್ ಮ್ಯಾಂಡೇಟ್ ಕೊಡೋದಿಲ್ಲ, ಪೂರ್ಣ ಪ್ರಮಾಣದ ಸರ್ಕಾರ ಬರೋದಕ್ಕೆ ಜನ ಈ ಬಾರಿ ಡಬಲ್ ಇಂಜಿನ್ ಗವರ್ನಮೆಂಟ್ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಯಾವುದೇ ಕಾರಣಕ್ಕೂ ಊರುಗೋಲು ಸರ್ಕಾರ, ಅದು ನಾವೆಲ್ಲ ನೋಡಿ ಸರ್ಕಾರ ಕುಮಾರಸ್ವಾಮಿ ಅವರು ಇಬ್ರು ಮೆಜಾರಿಟಿ ಬರಬಾರ್ದು, ನನ್ನ ಹತ್ರ ಬರಲೇಬೇಕು ಅಂತ. ಒಂದ್ ನಿಮಿಷ ಆದ್ರೆ ಇದು ಆಮೇಲೆ ಇನ್ನೊಂದು ಆಯ್ತಾಯ್ತು. ಈಗ ಒಂದ್ ನಿಮಿಷ ಅಶ್ವಥ್ ನಾರಾಯಣ, ಒಂದ್ ನಿಮಿಷ ಅಶ್ವಥ್ ನಾರಾಯಣ ಇರ್ಲಿ. ಯಾಕೆಂದ್ರೆ ಈಗ ಬಿಜೆಪಿ ಅವರು ಕರ್ನಾಟಕ ರಾಜ್ಯದ ರಾಜಕಾರಣ ಇತಿಹಾಸದಲ್ಲೇ ಯಾವತ್ತೂ ಕೂಡ ಪೂರ್ಣ ಮ್ಯಾಂಡೇಟ್ರಿ ಬಂದಿಲ್ಲ. ಅವ್ರು ಬರೋದಲ್ಲ ವಾಮ ಮಾರ್ಗದಲ್ಲಿ, ಆಪರೇಷನ್ ಕಮಲ ಮಾಡಬೇಕು, ಇಲ್ಲ ಅಂದ್ರೆ ಎದುರಿಸ್ಬೇಕು, ಬೆದರಿಸ್ಬೇಕು, ಹಂಗೆ ಬರೋದು. ಒಂದು ಚುನಾವಣೆಯಲ್ಲಿ ಕೂಡ ಅವರು ಪೂರ್ಣ ಬಹುಮತ ಬಂದಿಲ್ಲ. ಇದರಿಂದ ಇವತ್ತು ಅವರು ರೂಲಿಂಗ್ ಗವರ್ಮೆಂಟ್ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರಲ್ಲ, ಡಬಲ್ ಇಂಜಿನ್ ಸರ್ಕಾರ ಒಳ್ಳೆ ಕಾರ್ಯಕ್ರಮ ಕೊಟ್ಟಿದ್ರೆ 150 ಸೀಟು ನಿಮ್ಮ ಸಮೀಕ್ಷೆಯಲ್ಲಿ ಬರಬೇಕಾಯ್ತು. 86, 80, 90 ಇದೆಲ್ಲ ಯಾಕೆ ಕೊಡ್ಬೇಕಾಯ್ತು? ಜನ ಆಶೀರ್ವಾದ ಮಾಡಿದ್ರೆ ನಿಮ್ಮ ಸರ್ಕಾರವನ್ನ ಮೆಚ್ಚಿದ್ರೆ ಅವರು 150 ಕೊಡ್ಬೇಕಾಯ್ತು. 119 89ಕ್ಕೆ ಯಾಕೆ ಬರ್ತಾ ಇದೆ? ನಿಮ್ಮ ಕಮ್ಯುನಲ್ ಇಶ್ಯೂ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದ್ದೀರಾ. ಹಾಗೆ ಕಾಂಗ್ರೆಸ್ ಅಶ್ವಥ್ ನಾರಾಯಣ್ ಸರ್ ಏನಂತ ಹೇಳಿದ್ರೆ, ಜನರಿಗೆ ಇವಾಗ ಗೊತ್ತಾಗಿದೆ ಹಂಗ ಅಸೆಂಬ್ಲಿ ಬೇಡವೇ ಬೇಡ ಅನ್ನೋ ಒಂದು ನಿರ್ಧಾರನ ಅವ್ರು ಖಂಡಿತವಾಗ್ಲೂ ಮಾಡಿರ್ತಾರೆ. ಬಟ್ ಬೆಲೆ ಏರಿಕೆ ಪ್ರತಿಯೊಂದು ಸಾಮಗ್ರಿಗಳ ಮೇಲೆ ಬೆಲೆ ಏರಿಕೆ ಆಗಿರೋದು ಪ್ರತಿ ಮನೆ ಹೆಣ್ಮಕ್ಳಿಗೆ ಗೊತ್ತಾಗಿದೆ. ಅದ್ರ ಬಿಸಿ ಖಂಡಿತವಾಗ್ಲೂ ಕೇಳ್ಬೋದಾ ಪರ್ಮಿಷನ್? ಶರವಣ ಅವರೇ, ಕುಮಾರಸ್ವಾಮಿ ಅವರು ಲಾಸ್ಟ್ ಟೈಮ್ CM ಆದಾಗ ನಾನು ಸಾಂದರ್ಭಿಕ ಶಿಶು ಅಂತೇಳಿ ಭಾಳ ಅಲವತ್ಕೊಂಡಿದ್ರು, ಒದ್ದಾಡಿದ್ರು. ಈ ಸಲ ಸಾಂದರ್ಭಿಕ ಶಿಶು ಆಗೋದಕ್ಕೆ ರೆಡಿ ಇರೋದಿಲ್ವಾ ಅಂತ ಈ ನಂಬರ್ಗಳೇ ಬಂತು ಅಂತ ಇಟ್ಕೊಂಡ್ರೆ, ವುಡ್ ಯು ಅವಾಯ್ಡ್ ಬೀಯಿಂಗ್ ಎ ಸಾಂದರ್ಭಿಕ ಶಿಶು? ಬೇಡಪ್ಪ, ಸಾವಾಸ ಬೇಡ, ಆಪೋಸಿಷನ್ ಕೂತ್ಕೊಳ್ತೀವಿ ಅಂತ ಅನ್ಕೊಳ್ತೀರಾ? ನಾವು ಹೌದು, ಯಾರ ಹಂಗಲ್ಲಿ ಸರ್ಕಾರ ರಚನೆ ಮಾಡೋ ಪ್ರಶ್ನೆನೇ ಉದ್ಭವ ಆಗಲ್ಲ. ಪೂರ್ಣ ಬಹುಮತನೇ ಬರಬೇಕು, ನಾವೇ ನಂಬರ್ 1 ಆಗಿ ಇರಬೇಕು. ಅನಂತ್ ಚಿನಿವಾರ್ ಅವರೇ ಧನ್ಯವಾದ ಈ ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಶುಕ್ಲಾ ಅವರೇ ಥ್ಯಾಂಕ್ ಯು ಈ ಡಿಸ್ಕಷನ್ ಅಲ್ಲಿ ಭಾಗವಹಿಸಿದ್ದಕ್ಕೆ. ಭಾವನಾ ಅವರೇ, ಅಶ್ವಥ್ ನಾರಾಯಣ ಗೌಡ್ರೆ, ಶರಣ ಅವರೇ, ನಿಮಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಇವತ್ತಿನ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಅತಂತ್ರ ವಿಧಾನಸಭೆಯನ್ನ ಮ್ಯಾಟ್ರಿಸ್ ಪ್ರಿಡಿಕ್ಟ್ ಮಾಡ್ತಾ ಇದೆ.
ಜಾತ್ಯತೀತ ಜನತಾದಳಕ್ಕೆ ಕಿಂಗ್ ಮೇಕರ್ ಆಗುವಂಥ ಅವಕಾಶ ಸಿಗುವಂಥ ಸಾಧ್ಯತೆಗಳು ಈಗಿನ ಸಂದರ್ಭದಲ್ಲಿ ಈ ಹೊತ್ತಲ್ಲಿ ಕರ್ನಾಟಕದ ಜನರ ನಾಡಿ ಮಿಡಿತ ಆ ರೀತಿ ಇದೆ ಅಂತ ಮ್ಯಾಟ್ರೀಸ್ ಹೇಳ್ತಾ ಇದೆ. ಹೌದು, ಇದು ಈ ಕ್ಷಣದ ಒಂದು ಮೂಡು. ಇನ್ನೂ ಕೂಡ ಮೋದಿ ಬರೋದಿದೆ, ಯೋಗಿ ಆದಿತ್ಯನಾಥ್ ಅವರು ಬರೋದಿದೆ, ಎಚ್ ಡಿ ದೇವೇಗೌಡ ಅವರು ಹಲವು ಕ್ಷೇತ್ರಗಳಿಗೆ ಹೋಗೋದಿದೆ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅವರ ಪ್ರಚಾರ ಕೂಡ ನಡೆಯೋದಿದೆ. ಈ ಕ್ಷಣಕ್ಕೆ ಈ ರೀತಿಯಾದಂತಹ ಒಂದು ರಿಸಲ್ಟ್ ಬರ್ತಾ ಇದೆ. ಇದರಲ್ಲಿ ವ್ಯತ್ಯಾಸಗಳು ಖಂಡಿತವಾಗ್ಲೂ ಆಗುವಂತಹ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿದೆ. ಎಸ್, ಇದು ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ಪ್ರತಿ ಕ್ಷಣ ನಿಮ್ಮೊಂದಿಗೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.